ವಿದ್ಯಾವಾರಿಧಿ ಬಾರ ಮುದ್ದು ಗಣಪತಿ ಬಾರ ಶ್ರೀ ಗಣಪತಿ. ವಿದ್ಯಾವಾರಿಧಿ ಬಾರ ಮುದ್ದು ಗಣಪತಿ. ಎನ್ನ ನಾಲಿಗೆ ತೊದಲನು ಬಿಡಿಸಿ, ಎನ್ನ ನಾಲಿಗೆ ತೊದಲನು ಬಿಡಿಸಿ ಒಲಿಸಿನಿ ನಲಿದು ಬಾರ ಬಾರ ಶ್ರೀ ಗಣಪತಿ. ವಿದ್ಯಾವಾರಿಧಿ ಬಾರ ಮುದ್ದು ಗಣಪತಿ. ವೇದವ್ಯಾಸಗೆ ಭಾರತ ಬರೆದು ವೇಗದಿ ವ್ಯಾಸನ ಸೋಲಿಸಿದವನೇ. ವೇದವ್ಯಾಸಗೆ ಭಾರತ ಬರೆದು ವೇಗದಿ ವ್ಯಾಸನ ಸೋಲಿಸಿದವನೇ. ವೇದ ಪುರುಷಗೆ ಗುರುವಾದವನೇ ವಿಘ್ನೇಶ್ವರನೇ ಬಾರ. ವೇದ ಪುರುಷಗೆ ಗುರುವಾದವನೇ ವಿಘ್ನೇಶ್ವರನೇ ಬಾರ ಬಾರ. ಗಣೇಶ ಬಾರ ಶ್ರೀ ಗಣಪತಿ. ವಿದ್ಯಾವಾರಿಧಿ ಬಾರ ಮುದ್ದು ಗಣಪತಿ. ಕುಲು ಕುಲು ಕುಣಿಯುವ ಕೊರಳಿನ ಹಾರದಿ ಜಣಿ ಜಣಿ ಜಣಿರೆಂಬೋ ಕಂಕಣರವದಿ. ಕುಲು ಕುಲು ಕುಣಿಯುವ ಕೊರಳಿನ ಹಾರದಿ ಜಣಿ ಜಣಿ ಜಣಿರೆಂಬೋ ಕಂಕಣರವದಿ. ಗಲಿ ಗಲಿ ಗಲಿರೆಂಬೋ ಗೆಜ್ಜೆಯ ನಾದದಿ. ಗಲಿ ಗಲಿ ಗಲಿರೆಂಬೋ ಗೆಜ್ಜೆಯ ನಾದದಿ ನಾಟ್ಯವನಾಡುತ್ತ ನಟರಾಜ ಸುತ ಬಾರ ಶ್ರೀ ಗಣಪತಿ. ವಿದ್ಯಾವಾರಿಧಿ ಬಾರ ಮುದ್ದು ಗಣಪತಿ. ಚಿನ್ಮಯ ರೂಪನೆ ಕುಣಿ ಕುಣಿ ಬಾರ. ಮಂಗಳ ರೂಪನೆ ನಲಿ ನಲಿ ಬಾರ. ಚಿನ್ಮಯ ರೂಪನೆ ಕುಣಿ ಕುಣಿ ಬಾರ. ಮಂಗಳ ರೂಪನೆ ನಲಿ ನಲಿ ಬಾರ. ವಿಘ್ನೇಶ್ವರನೇ ಬಾರ ಈಶ್ವರ ಸುತನೆ ಬಾರ. ವಿಘ್ನೇಶ್ವರನೇ ಬಾರ ಈಶ್ವರ ಸುತನೆ ಬಾರ ಬಾರ ಮೈದೂರ ಬಾರ ಶ್ರೀ ಗಣಪತಿ. ವಿದ್ಯಾವಾರಿಧಿ ಬಾರ ಮುದ್ದು ಗಣಪತಿ. ಎನ್ನ ನಾಲಿಗೆ ತೊದಲನು ಬಿಡಿಸಿ, ಎನ್ನ ನಾಲಿಗೆ ತೊದಲನು ಬಿಡಿಸಿ ಒಲಿಸಿನಿ ನಲಿದು ಬಾರ ಬಾರ ಶ್ರೀ ಗಣಪತಿ. ವಿದ್ಯಾವಾರಿಧಿ ಬಾರ ಮುದ್ದು ಗಣಪತಿ. ಮುದ್ದು ಗಣಪತಿ ಮುದ್ದು ಗಣಪತಿ. सिद्धिविनायक स्वामी की जय, पवन सुत हनुमान की जय, सीतारामचंद्र भगवान की जय, सनातन हिंदू धर्म
गुरुचरणारविन्दाभ्यां नमः। शंकर भगवत्पादाचार्य गुरुभ्यो नमः। श्रुति स्मृति पुराणानाम् आलयं करुणालयं नमामि भगवत्पाद शंकरं लोकशंकरं। सदाशिवसमारम्भां शंकराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। वक्रतुण्डमहाकाय सूर्यकोटिसमप्रभा निर्विघ्नं कुरु मे देव सर्वकार्येषु सर्वदा। या देवी सर्वभूतेषु मातृरूपेण संस्थिता नमस्तस्यै 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 नमो नमः। या देवी सर्वभूतेषु विष्णुमायेति शब्दिता नमस्तस्यै 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 नमो नमः। नमः श्रीपादराजाय नमस्ते व्यासयोगिने नमः पुरन्दरार्याय विजयार्याय ते नमः। स्मरणं रामदूतस्य सर्वकार्यदे पदम् तं वन्दे वायुपुत्रं च सर्वकष्टनिवारणम्। शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। यत्र यत्र रघुनाथकीर्तनं तत्र तत्र कृतमस्तकाञ्जलिम् बाष्पवारि परिपूर्णलोचनम् मारुतिं नमतराक्षसान्तकम् मुक्तिपथमानजीव महारुद्रदेवरो मुक्तिपथमानजीव महारुद्रदेवरो भक्तिदायक भारती देवी भक्तिदायकनो भारती देवी युक्तिशास्त्रಗಳಲ್ಲಿ ವನಜ ಸಂಭಾನರಸಿ ಯುಕ್ತಿಶಾಸ್ತ್ರಗಳಲ್ಲಿ ವನಜ ಸಂಭಾನರಸಿ ಸತ್ಕರ್ಮಗಳ ನಡೆಸಿ ಸುಜ್ಞಾನಮತಿ ಪರಿಪಾಲಿಸುವ ನಮ್ಮ ಪವಮಾನನು. ಪರಿಪಾಲಿಸುವ ನಮ್ಮ ಪವಮಾನನು. ಚಿತ್ತದಲ್ಲಿ ಆನಂದ ಸುಖವ ನೀವಾಣೋ ರಮ. ಚಿತ್ತದಲ್ಲಿ ಆನಂದ ಸುಖವ ನೀವಾಣೋ ರಮ. ಭಕ್ತ ಜನರೊಡೆಯ ಶ್ರೀ ಪುರಂದರ ವಿಠಲನು. ಭಕ್ತ ಜನರೊಡೆಯ ಶ್ರೀ ಪುರಂದರ ವಿಠಲನು. ಸತತ ಇವರೋಳು ನಿಂತು ಈ ಕೃತಿಯ ನಡೆಸುವನು. ಸತತ ಇವರೋಳು ನಿಂತು ಈ ಕೃತಿಯ ನಡೆಸುವನು. ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಸತತ ಗಣನಾಥ
ರಾಮಚರಣ ಗುಣಗಾನ ಭಜಿಸು ಮನ ರಾಮಚರಣ ಗುಣಗಾನ ಭಜಿಸು ಮನ ರಾಮಚರಣ ಗುಣಗಾನ ರಾಮನ ಧ್ಯಾನ ಅಮೃತ ಪಾನ ರಾಮನ ಧ್ಯಾನ ಅಮೃತ ಪಾನ ಭವದಾಟಿಸುವ ಸೋಪಾನ ಭವದಾಟಿಸುವ ಸೋಪಾನ ರಾಮಚರಣ ಗುಣಗಾನ ರಾಮಚರಣ ಗುಣಗಾನ ಪಾದವ ಸ್ಮರಿಸಿದ ಪತಿತೆ ಅಹಲ್ಯೆಯ ಪಾದವ ಸ್ಮರಿಸಿದ ಪತಿತೆ ಅಹಲ್ಯೆಯ ಪಾವನಗೊಳಿಸಿದ ನಾಮ ಭಜಿಸು ಮನ ಪಾವನಗೊಳಿಸಿದ ನಾಮ ಭಜಿಸು ಮನ ರಾಮಚರಣ ಗುಣಗಾನ ಭಜಿಸು ಮನ ರಾಮಚರಣ ಗುಣಗಾನ ರಾಮನ ಧ್ಯಾನ ಅಮೃತ ಪಾನ ರಾಮನ ಧ್ಯಾನ ಅಮೃತ ಪಾನ ಭವದಾಟಿಸುವ ಸೋಪಾನ ಭಜಿಸು ಮನ ಭವದಾಟಿಸುವ ಸೋಪಾನ ಭಜಿಸು ಮನ ರಾಮಚರಣ 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 ಗುಣಗಾನ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜನ್ಮವೆತ್ತಿದ ಮನುಷ್ಯ ಜೀವಿಗೆ ಎರಡು ಪಥವನ್ನು ನಮ್ಮ ಋಷಿಮುನಿಗಳು ಹಾಕಿಕೊಂಡರು. ಒಂದು ಜೀವನ, ಇನ್ನೊಂದು ಉಜ್ಜೀವನ. ಆದರೆ ಇವತ್ತು ಆಧುನಿಕ ವ್ಯವಸ್ಥೆಯಲ್ಲಿ ಜೀವನವನ್ನೇ ಪೂರೈಸಲಿಕ್ಕೆ ಆಗೋದಿಲ್ಲ, ಮತ್ತೆ ಉಜ್ಜೀವನ ಪಥಕ್ಕೆ ಬರೋದು ಹೇಗೆ ನೋಡಿ. ಪದವೀಧರನಾದ ಹುಡುಗನನ್ನು ಕೇಳಿ, ಏನೋ ನೀನು ಓದೆಲ್ಲ ಮುಗೀತೇನೋ? ಓದೆಲ್ಲ ಮುಗೀತು ದಾಸರೇ, ಅದು ನಂದಿಂದು ಲೈಫ್ ಸೆಟ್ ಆಗಿಲ್ಲ ಅಲ್ಲ. ಏನ್ ಸೆಟ್ ಆಗ್ಬೇಕಪ್ಪ? ಹೈವೇ ಪಕ್ಕದಲ್ಲಿ ಒಂದು ಸೈಟ್ ತಗೊಂಡು ಸೆಟ್ ಆಗ್ಬೇಕಂದ, ಸೈಟಿಗೆ ಅನುಕೂಲವಾದ ಹೌಸ್ ಸೆಟ್ ಆಗ್ಬೇಕಂದ, ಹೌಸಿಗೆ ಅನುಕೂಲವಾದ ಒಂದು ಬಿಸಿನೆಸ್ ಸೆಟ್ ಆಗ್ಬೇಕಂದ, ಬಿಸಿನೆಸ್ಗೆ ಅನುಕೂಲವಾದ ಲೈಫ್ ಸೆಟ್ ಆಗ್ಬೇಕಂದ, ಲೈಫಿಗೆ ಅನುಕೂಲವಾದ ಒಂದು ವೈಫ್ ಸೆಟ್ ಆಗ್ಬೇಕಂದ. ಅಂತೂ ಸೆಟ್ಟಿಂಗ್ ಜೀವನ ಮನುಷ್ಯ ಅಲ್ವೇ? ಇನ್ನು ಮನೆಯೊಳ ಪ್ರವೇಶ ಮಾಡುವಾಗಲೇ ನೋಡಿ, ಕೂತ್ಕೊಳ್ಳಿ ಸೋಫಾ ಸೆಟ್, ಎದುರುಗಡೆ ಟೆಲಿವಿಷನ್ ಸೆಟ್, ಆಮೇಲೆ ಒಂದೊಂದು ಕೈಗೆ ಒಂದೊಂದು ಸೆಟ್. ಯಾವ್ದು ಹೇಳಿ? ಜಿಯೋದಾಗಿ ಜಿಯೋ, ಏರ್ಟೆಲ್ ಆಗಿ ಏರ್ಟೆಲ್, ಒಂದೊಂದು ಕೈಗೆ ಒಂದೊಂದು ಸೆಟ್. ಇನ್ನು ಒಳಗಡೆ ಹೋದ್ರೆ ಡೈನಿಂಗ್ ಸೆಟ್, ಇನ್ನು ಒಳಗಡೆ ಹೋದ್ರೆ ಡ್ರೆಸ್ಸಿಂಗ್ ಸೆಟ್, ಇನ್ನು ಒಳಗಡೆ ಹೋದ್ರೆ ಡೈಮಂಡ್ ಸೆಟ್. ಬೇಗ ಸೆಟ್ ಆಗೋದ್ರೆ ಮೈಂಡ್ ಅಪ್ಸೆಟ್ ಆಯ್ತು ಅಲ್ಲ. ಡಾಕ್ಟರ್ ಬಳಿ ಬಂದ, ಡಾಕ್ಟ್ರೇ ನನ್ನ ಮೈಂಡ್ ಅಪ್ಸೆಟ್ ಆಗಿದೆ, ಏನಾದ್ರು ಮೆಡಿಸಿನ್ ಕೊಡಿ ಅಂತ. ಡಾಕ್ಟರ್ ಹೇಳಿ, ಇದಕ್ಕೇನು ಮೆಡಿಸಿನ್ ಇಲ್ಲಪ್ಪ, ಇದಕ್ಕೆ ಮೆಡಿಟೇಷನ್ ಮಾಡಬೇಕು ಅಂತ ಹೇಳಿದ್ರು. ಈ ಮೆಡಿಟೇಷನ್ ನಮ್ಮ ಹಿರಿಯರು ಜೀವನದ ಬಾಲ್ಯದಲ್ಲಿ ಕೊಡೋ ನಿನ್ನ ಧ್ಯಾನ ಮನ ಮಡಿ ಮಾಡಿ ಸಾಸಿರ ನಾಮರ ವೆಂಕಟರಮಣ, ಸಾಸಿರ ನಾಮರ ವೆಂಕಟರಮಣ, ದಾಸನ ಮಾಡಿಕೋಯನ್ನ. ಸಾಸಿರ ನಾಮ ವೆಂಕಟರಮಣ
ಜೀವನ ಪಥವಾಗಬೇಕಾದರೆ ಭಗವದನುಗ್ರಹ ಪ್ರಾಪ್ತಿ ಇಲ್ಲದೆ ಆಗುವುದಿಲ್ಲ. ಸಾಸಿರ ನಾಮದ ವೆಂಕಟರಮಣ, ಭಗವಂತನಿಗೆ ಸಹಸ್ರನಾಮ, ದೇವರಿಗೆ ಮಾತ್ರ ಸಹಸ್ರನಾಮ, ಮನುಷ್ಯರಿಗೆಲ್ಲ ಒಂದೊಂದೇ ನಾಮ. ಆದ್ರೂ ಕೆಲವು ಜನ 2-3 ಹೆಸರು ಇಟ್ಕೊಂಡು ಓಡಾಡ್ತಾರೆ. ಅವ್ರ ಮನೆಗೆ ಆಗಾಗ ಪೊಲೀಸರು ಬರ್ತಾ ಇರ್ತಾರೆ, ಯಾವ ಹೆಸರಲ್ಲಿ ಯಾವ ಕೇಸ್ ಮಾಡಿದ್ದೀಯ. ಭಗವಂತನಿಗೆ ಸಹಸ್ರನಾಮ, ಸಹಸ್ರನಾಮದ ಸ್ವಾಮಿಯಲ್ಲಿ ಶರಣಾಗಿ ಉಜ್ಜೀವನ ಪಥಕ್ಕಾಗಿ ಮೊರೆ ಇಟ್ಟರು. ನಿನ್ನ ಸೇವಕನನ್ನಾಗಿ, ನಿನ್ನ ದೂತನನ್ನಾಗಿ, ನಿನ್ನ ದಾಸನನ್ನಾಗಿ ನಾನು ಸ್ವೀಕಾರ ಮಾಡಿದಾಗಲೇ ಈ ಪವಿತ್ರವಾದ ಮನುಷ್ಯ ಜನ್ಮ ಸಾರ್ಥಕ ಆಗುವುದಾಗಿ ಇಡೀ ಕರ್ನಾಟಕದ ಭಕ್ತ ಕೋಟಿಗೆ ಮಾರ್ಗದರ್ಶನ ಮಾಡಿದರು. ಅದಕ್ಕೆ ಮನಸ್ಸು ಕಾರಣ. ನಾಲಿಗೆ, ಮನಸ್ಸು, ಬುದ್ಧಿ ಇವು ಪ್ರಧಾನ ಇಂದ್ರಿಯಗಳು ನಮ್ಮ ಶರೀರದಲ್ಲಿ. ಇವೆಲ್ಲ ಒಂದೊಂದು ಆಫೀಸ್ಗಳಂತೆ ಕೆಲಸ ಮಾಡ್ತಾವೆ. ನಾಲಿಗೆ, ಮನಸ್ಸು, ಬುದ್ಧಿ. ನಾಲಿಗೆಗೆ ಏನ್ ಕೆಲಸ? ನಾಲಿಗೆಗೆ ಡಬಲ್ ಡ್ಯೂಟಿ. ಯಾವ್ದಾದ್ರು ಒಂದು ತಿಂಡಿ ವಸ್ತುವನ್ನ ನಾಲಿಗೆ ಮೇಲೆ ಇಟ್ಟಾಕ್ಷಣ ನಾಲಿಗೆ ಹೇಳುತ್ತದೆ, ಲಾಡಿನುಂಡೆ ಇಟ್ಟರೆ ಲಾಡಿನುಂಡೆ ಸಿಹಿ ಇದೆ ಅಂತ ಫೈಲಲ್ಲಿ ಬರೀತದೆ, ಸಿಗ್ನೇಚರ್ ಆಗ್ತದೆ, ಫೈಲನ್ನು ಮೇಲಿನ ಆಫೀಸಿಗೆ ಕಳಿಸ್ತದೆ. ಮೇಲಿನ ಆಫೀಸು ಮನಸ್ಸು. ಮನಸ್ಸಿಗೆ ಫೈಲ್ ಬಂದಿದೆ, ಕೆಳಗಿನವರು ಲಾಡಿನುಂಡೆ ತಿನ್ಬೇಕು ಅಂತ ಸಿಹಿ ಇದೆ ಅಂತ ಬರೆದು ಕಳಿಸಿದ್ದಾರೆ. ಈಗ ಮನಸ್ಸಿನ ಆಫೀಸ್ನವ್ರು ತಿನ್ನಬೇಕು ಅಂತ ಬರೋದು, ಸಿಗ್ನೇಚರ್ ಹಾಕಿದೆ, ಫೈಲನ್ನು ಹೆಡ್ ಆಫೀಸಿಗೆ ಕಳಿಸಿದ್ರು. ಹೆಡ್ ಆಫೀಸಿಗೆ ಫೈಲ್ ಬಂದಿದೆ, ಅವ್ರು ನೋಡಿದ್ರು, ಕೆಳಗಿನವರು ಲಾಡಿನುಂಡೆ ಸಿಹಿ ಇದೆ ಅಂತ ಬರೆದು ಕಳಿಸಿದ್ದಾರೆ, ಮೇಲಿನವರು ತಿನ್ಬೇಕು ಅಂತ ಬರೆದಿದ್ದಾರೆ. ಈಗ ಎಷ್ಟು ತಿನ್ನೋದು, ಎಲ್ಲಿ ತಿನ್ನೋದು, ಹೇಗೆ ತಿನ್ನೋದು, ಯಾರ್ಯಾರು ಹಿಡಿದು ಹೇಗೆ ತಿನ್ನೋದು, ಇದನ್ನೆಲ್ಲ ನಿರ್ಣಯ ಮಾಡೋದು ಹೆಡ್ ಆಫೀಸ್ ಅಲ್ವೇ. ಹೆಡ್ ಆಫೀಸ್ ನಿರ್ಣಯ ಮಾಡಿದಂದ್ರೆ ಈ ಸಾರಿ ಬಜೆಟ್ ಕೋಟ ಆದ್ರಿಂದ ಫೈಲ್ ಪಾಸ್ ಆಗಿಲ್ಲ, ಫೈಲ್ ವಾಪಸ್ ಬಂದು. ಕೆಳಗಿನ 2 ಮಂದಿ ಬಹಳ ಬೇಸರ ಆಯ್ತಂತೆ. ನಮ್ಮ ಶರೀರದಲ್ಲಿರುವಂತಹ ಆಫೀಸ್ಗಳ ವ್ಯವಸ್ಥೆ ಇದೆ ನೋಡಿ. ಕೆಳಗಿನ 2 ಮಂದಿ ಬಹಳ ಬೇಸರ ಆಯ್ತು, ನಾವು ಕಳಿಸಿದಂತ ಫೈಲ್ ಪಾಸ್ ಆಗಿಲ್ವಲ್ಲ ಅಂತ. ಇನ್ನೊಂದ್ ಸಾರಿ ಲಾಡಿನುಂಡೆ ಬಂದಾಗ ಮೇಲೆ ಹೆಡ್ ಆಫೀಸಿಗೆ ಫೈಲೇ ಕಳಿಸಿಲ್ಲ. ನಾನಿಗೆ ಸಿಹಿದೆ ಅಂತ ಮನಸ್ಸು ತಿನ್ಬೇಕಂತ ಇವರಿಬ್ಬರೇ ಸೇರಿ ಒಂದು 25 ಲಾಡಿನುಂಡೆ ತಿನ್ಬಿಟ್ರು. ಅದರಿಂದ ಏನಾಯ್ತು, ಶರೀರದಲ್ಲಿ ಪರಿವರ್ತನೆ ಉಂಟಾಯ್ತು, ಹೊಟ್ಟೆ ಉಂಟು, ಅಜೀರ್ಣ ಉಂಟಾಯ್ತು. ಡಾಕ್ಟರ್ ಬಳಿ ಕರ್ಕೊಂಡ್ ಬಂದ್ರು. ಡಾಕ್ಟರ್ ಕೇಳಿದ್ರು, ಏನಾಗಿದೆಯಪ್ಪ ಅಂತ ಕೇಳಿದ್ರು. ಏನಿಲ್ಲ ಡಾಕ್ಟರ್, ಒಂದು 25 ಲಾಡಿನುಂಡೆ ತಿಂದೆ ಅಂದ. ಏನು ಅಷ್ಟೆಲ್ಲ ತಿನ್ನುವಾಗ ನೀನು ಬುದ್ಧಿ ಇತ್ತೋ ಇಲ್ಲ ನಿನಗೆ? ಬುದ್ಧಿ ಇತ್ತು, ಅದನ್ನ ಕೇಳಲಿಲ್ಲ ಅಂದ ಅಲ್ವೇ. ಹಾಗಾಗಿ ಒಂದೊಂದು ಆಫೀಸ್ಗಳಿಗೂ ದೊಡ್ಡ ಜವಾಬ್ದಾರಿ ಉಂಟು ಅಂತ. ಬುದ್ಧಿಯಲ್ಲಿ ತನು ಮನವ ತಿದ್ದಿಕೊಳ್ಳಲು ಬೇಕು, ಇದನ್ನು ದಾಸರುತ್ತಾರೆ. ನಮ್ಮ ಶರೀರದ ಒಂದೊಂದು ಇಂದ್ರಿಯಗಳು ಒಂದೊಂದು ಆಫೀಸ್ಗಳಿದ್ದ ಹಾಗೆ ನಾಲಿಗೆಗೆ ಡಬಲ್ ಡ್ಯೂಟಿ ಏನು ಅಂದ್ರೆ, ಒಂದು ಕೀರ್ತನೆ ನಡೆಯೋ ಸಮಯದಲ್ಲಿ ಮಧ್ಯೆ ಮಧ್ಯೆ ಮಾತಾಡ್ತಾ ಇರ್ತದೆ, ಅಲ್ಲಿಗೆ ಆಫೀಸಿನ ಕೆಲಸ ಮುಗಿದು. ಆಮೇಲೆ ತಿಂಡಿ ವಸ್ತುವನ್ನು ಇಟ್ಟ ಕ್ಷಣ ರುಚಿ ಹೇಳೋದು, 2 ಕೆಲಸ. ಅಲ್ಲಿಗೆ ನಾಲಿಗೆ ಆಫೀಸ್ ಕೆಲಸ ಮುಗಿದು. ನಾಲಿಗೆ, ಮನಸ್ಸು, ಬುದ್ಧಿ ಪ್ರಧಾನ ಇಂದ್ರಿಯಗಳು. ಅದಕ್ಕಾಗಿ ದಾಸರು ಭಜಿಸು ಮನ ರಾಮಚರಣ ಗುಣಗಾನ. ನಾಲಿಗೆ, ಮನಸ್ಸು, ಬುದ್ಧಿ ಪ್ರಧಾನ ಇಂದ್ರಿಯಗಳು. ಬುದ್ಧಿಯಲ್ಲಿ ತನು ಮನವ ತಿದ್ದಿಕೊಳ್ಳಲು ಬೇಕು, ಶುದ್ಧನಾಗಿರಬೇಕು ಕರಣತ್ರಯಗಳಲ್ಲಿ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಉಪನಿಷತ್ತುಗಳು ಇದನ್ನು ವರ್ಣನೆ ಮಾಡ್ತದೆ, ಕಠೋಪನಿಷತ್ತು ವರ್ಣನೆ ಮಾಡ್ತದೆ. ಆತ್ಮಾನಂ ರಥಿನಂ ವಿದ್ಧಿ, ಶರೀರಂ ರಥಮೇವತು, ಬುದ್ಧಿಂ ತು ಸಾರಥಿಂ ವಿದ್ಧಿ, ಮನಃ ಪ್ರಗ್ರಹಮೇವ ಚ. ಆತ್ಮಾನ ರಥಿಕ, ಶರೀರ ಅಂದ್ರೆ ರಥ, ಬುದ್ಧಿ ಅಂದ್ರೆ ಸಾರಥಿ, ಮನಸ್ಸು ಅಂದ್ರೆ ಕಡಿವಾಣ. ಈ ಎಲ್ಲ ಜವಾಬ್ದಾರಿ ಯಾರ ಕೈಲಿರ್ತದೆ? ಡ್ರೈವರ್ ಕೈಯಲ್ಲಿರ್ತದೆ. ಡ್ರೈವರ್ ಸರಿಯಾಗಿ ಗಾಡಿ ನಡೆಸಿದ್ರೆ ಗಾಡಿ ಚೆನ್ನಾಗಿರ್ತದೆ, ಗಾಡಿ ಒಳಗೆ ಕೂತ ಮಾಲೀಕನು ಚೆನ್ನಾಗಿರ್ತದೆ. ಕೆಲವು ಕತ್ತಲೆ ಆದ್ಮೇಲೆ ಗಾಡಿ ರಸ್ತೆ ತುಂಬಾ ಓಡಾಡ್ತದೆ ಅಲ್ವೇ, ಅಲ್ಲಿ ಡ್ರೈವರ್ ಸರಿ ಇಲ್ಲ ಅಂತ. ಬುದ್ಧಿನಾಶ ಆತ್ಮನಾಶಿ, ಪರಮಾತ್ಮ ಇದನ್ನ ಗೀತೆ ಮಾರ್ಗದರ್ಶನ ಮಾಡ್ತಾನೆ. ಅದಕ್ಕೆ ಪ್ರತಿಯೊಂದು ಇಂದ್ರಿಯಕ್ಕೂ ಪರಮಾತ್ಮ ಒಂದು ಜವಾಬ್ದಾರಿಯನ್ನು ಕೊಟ್ಟು 2 ಪಥವನ್ನ ಋಷಿಮುನಿಗಳು ಹಾಕಿಕೊಟ್ಟರು. ಒಂದು ಜೀವನ, ಇನ್ನೊಂದು ಉಜ್ಜೀವನ ಪಥ. ಈ ಉಜ್ಜೀವನ ಪಥಕ್ಕೆ ಈ ವ್ಯವಸ್ಥೆ ಭಗವದನುಗ್ರಹ ಪ್ರಾಪ್ತಿಗೋಸ್ಕರವಾಗಿ ಭಗವಂತ
ಶ್ರವಣ ಮಾಡು. ರೂಪ ಐಶ್ವರ್ಯ ಜ್ಞಾನ ಗುಣ ಔದಾರ್ಯ ಸೌಶೀಲ್ಯಾದಿ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಪರಮಾತ್ಮನ ಮಹಿಮೆಯಿಂದ ಶ್ರವಣ ಮಾಡು. ಜ್ಞಾನಿಗಳ ಮಾರ್ಗದರ್ಶನ ಮಾಡಿದಂತೆ ಇವತ್ತು 2ನೇ ದಿವಸದ ರಾಮಾಯಣ ಸಂಪೂರ್ಣ ರಾಮಾಯಣ ಕಥಾವಸ್ತುವನ್ನು ಪ್ರವೇಶ ಮಾಡ್ತಾ ಇದ್ದೀವಿ. ಮುಂದಿನ ಕೈಂಕರ್ಯಕ್ಕೆ ಶ್ರವಣ ಮಾಡುವ ಪೂರ್ವ ಸಂಧ್ಯಾಕಾಲ. ಸಂಧ್ಯಾವಂದನೆ. ಅದಕ್ಕೆ ಕೀರ್ತನೆಯಲ್ಲಿ ಸಂಧ್ಯಾವಂದನೆ ಯಾವುದಂದ್ರೆ ಭಗವಂತನ ನಾಮಸ್ಮರಣೆಯೇ ಸಂಧ್ಯಾವಂದನೆ. ಹಾಗಾಗಿ ಒಬ್ಬ ಮಾಡಿದ್ರೆ ಕೀರ್ತನೆ, ಸಾಮೂಹಿಕ ಮಾಡಿದ್ರೆ ಸಂಕೀರ್ತನೆ ಅಂತ. ಸಮ್ಯಕ್ ಭಗವಂತನ ಸಮ್ಯಕ್ ನಡೆಸುವ ಆರಾಧನೆ ಅದನ್ನು ಸಂಕೀರ್ತನೆ, ಅದನ್ನು ಸಾಮೂಹಿಕವಾಗಿ ಮಾಡೋಣಂತೆ ಎಲ್ಲರೂ ಅದರಲ್ಲಿ ಭಾಗವಹಿಸೋಣ. ರಾಮಕೃಷ್ಣ ನಾಮ ದಿವ್ಯವಾದ ಸಂಕೀರ್ತನೆಯನ್ನು ಹೇಳಿಕೊಡ್ತೀವಿ. ಎಲ್ಲರೂ ದೇವರ ಭಜನೆಗೆ ಕರತಾಡನ ಮೂಲಕವಾಗಿ ಭಗವಂತನನ್ನು ಗುಣಗಾನ ಮಾಡಬೇಕೆಂಬುದನ್ನು ದಾಸವಾಣಿ. ತಾಳವನ್ನು ತಟ್ಟಿದವ ದುರಿತವನ್ನು ಅಟ್ಟುವವ, ಗೆಜ್ಜೆಯನ್ನು ಕಟ್ಟಿದವ ಕಳರೆದೆಯ ಮೆಟ್ಟಿದವ, ಗಾಯನವ ಪಾಡಿದವ ವೈಕುಂಠ ಕೋಡಿದವ, ತಂಬೂರಿ ಮೀಟಿದವ ಭವಾಬ್ದಿ ದಾಟುವವ, ತಂಬೂರಿ ಮೀಟಿದವ ಭವಾಬ್ದಿ ದಾಟುವವ, ತಂಬೂರಿ ಮೀಟಿದವ ಭವಾಬ್ದಿ ದಾಟುವವ, ತಂಬೂರಿ ಮೀಟಿದವ ಭವಾಬ್ದಿ ದಾಟುವವ, ತಾಳವನ್ನು ತಟ್ಟಿದವ ದುರಿತವನ್ನು ಅಟ್ಟುವವ, ತಾಳವನ್ನು ತಟ್ಟಿದವ ದುರಿತವನ್ನು ಅಟ್ಟುವವ, ಗಾಯನವ ಮಾಡಿದವ ವೈಕುಂಠ ಕೋಡಿದವ, ಗಾಯನವ ಪಾಡಿದವ ವೈಕುಂಠ ಕೋಡಿದವ, ಪುರತರ ವಿಠಲನ ಗಾಯನವ ಪಾಡಿದವ ವೈಕುಂಠ ಕೋಡಿದವ, ಗಾಯನವ ಪಾಡಿದವ ವೈಕುಂಠ ಕೋಡಿದವ, ತಾಳವನ್ನು ತಟ್ಟಿದವ ದುರಿತವನ್ನು ಅಟ್ಟುವವ, ತಾಳವನ್ನು ತಟ್ಟಿದವ ದುರಿತವನ್ನು ಅಟ್ಟುವವ. ಭಗವಂತನ ಸೇವೆಗೋಸ್ಕರವಾಗಿ ಕರತಾಡನ ಮಾಡಿ ತಾಳ ತಟ್ಟಿ ಗುಣಗಾನ ಮಾಡೋಣ, ನಮ್ಮೆಲ್ಲ ದುರಿತ ದೂರ ಹೋಗ್ತಿದೆ ಎಂಬುದಾಗಿ ದಾಸರ ವಾಣಿ. ಇದನ್ನು ನಮ್ಮ ಹಿರಿಯರು ಹಿಂದೆ ಮನೆಯಲ್ಲಿ ನಡೆಸ್ತಾ ಇದ್ದರು. ಎಲ್ಲರ ಮನೆಯಲ್ಲೂ ತಾಳ ಇದೆ, ಜಾಗಟ ಇದೆ, ಶಂಖ ಇದೆ, ಎಲ್ಲವೂ ಇದೆ. ಆದರೆ ಕರೋನಾದಂತ ರೋಗವನ್ನು ಓಡಿಸಲಿಕ್ಕೆ ನಮೋ ಎಂಬ 2 ಅಕ್ಷರ ಇಡೀ ಪ್ರಪಂಚಕ್ಕೆ ಕೊಟ್ಟಂತಹ ದಿವ್ಯವಾದ ಸಂದೇಶ ಎಲ್ಲರ ಮನೆಯಲ್ಲಿ ತಾಳ ಬಡಿ, ಎಲ್ಲರ ಮನೆಯಲ್ಲಿ ದೀಪ ಹಚ್ಚಿ, ಎಲ್ಲರ ಮನೆಯಲ್ಲಿ ಶಂಖ ಓದಿ, ಎಲ್ಲರ ಮನೆಯಲ್ಲಿ ಜಾಗಟ ಹೊಡಿ. ಇದನ್ನು ಹಿರಿಯರು ಮಾಡಿ ದುಷ್ಟ ಬಾಲಿನ ಒಳ ಪ್ರವೇಶಕ್ಕೆ ಅವಕಾಶವೇ ಇಲ್ಲವಾಗಿತ್ತು. ಆದ್ರೆ ಇವು ನಮ್ಗೆ ಪುರುಸೊತ್ತೇ ಇಲ್ಲದ ಕಾರಣ ಒಳ್ಳೆ ಕೈಂಕರ್ಯಕ್ಕೆ ಪುರುಸೊತ್ತೇ ಇಲ್ಲ. ಒಂದು 2020 ಆದ್ರೂ ನೋಡ್ಬೇಕು, ಯಾವ ಆಫೀಸಿನಲ್ಲಿ ಯಾವ ಕೆಲಸ ಇಲ್ಲ, ಅಡುಗೆ ಮೇಲೆ ಅಡುಗೆ ತಯಾರಾಗೋದಿಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ, ಕಿರಿ 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 ಕೆಟ್ಟ ಅದಕ್ಕೆಲ್ಲ ಪುರುಸೊತ್ತುಂಟು. ಕೋಟಿ ಮಂದಿ ವ್ಯರ್ಥವಾಗಿ ಸಮಯ ಕಳೆಯುವ ವ್ಯವಸ್ಥೆ. ಶ್ರೀಮಂತ ರಾಷ್ಟ್ರದಲ್ಲಿ ಇದೆಲ್ಲ ಇಲ್ಲ. ನೋಡ್ಬೇಕು, ಒಂದು ಕ್ರಿಕೆಟ್ ಪ್ರಾರಂಭ ಆಯ್ತು, ಮನೆ ಕಿರಿ ಕಿರಿ ಕಿರಿ, ಒಂದು ತಾಳ ಹೊಡಿಲಿಕ್ಕೂ ಪುರುಸೊತ್ತಿಲ್ಲ ಮಂದಿಗೆ. 80 ವಯಸ್ಸಿನ ಮುದುಕ ಕೇಳಿದ, ದಾಸರೇ 2020 ಏನಾಯ್ತು ಅಂತ ಕೇಳಿದ. ಅಲ್ಲಯ್ಯ, ನೀನು ಏಟಿ ದಾಟಿದ್ದಿ, ನಿಮ್ಗೆ ಯಾಕೋ 2020? ಮಕ್ಕಳಾದ ಆಟ ಆಡ್ಕೊಳ್ಳಿ, ಪರವಾಗಿಲ್ಲ. ಇಷ್ಟೊಂದು ಹುಚ್ಚು. ಡಾಕ್ಟ್ರಿ ಕ್ರಿಕೆಟ್ ಹುಚ್ಚು. ಎಮರ್ಜೆನ್ಸಿ ವಾರ್ಡ್ ನಲ್ಲಿ ರೋಗಿ ಮಲಗಿಸಿದ್ದಾರೆ, ಒಂದ್ ಕೈ ಟಾನ್ಸಿಟ್ ಹೇಳಿ ಕಾಮೆಂಟ್ರಿ ಕೇಳ್ತಾ ಇದ್ದಾರೆ. ಮತ್ತೆ ಯಾರು ಡಾಕ್ಟರ್ ಇದ್ದಾರೆ? ಪರಿಸ್ಥಿತಿ ಹೇಗೆ ಉಂಟು? ಇದ್ದಕ್ಕಿದ್ದಾಗ ಔಟ್ ಅಂದ್ರು. ರೋಗಿ ಅಂದ, ನಾನು ಔಟ್ ಆಗಲಿಲ್ಲ ಡಾಕ್ಟ್ರೆ ಅಂದ. ನೀನಲ್ಲಿ ಔಟ್ ಆದ್ದು ಅಲ್ಲಿ ಅಂತ. ಇಷ್ಟು ಹುಚ್ಚು. ಅಂದ್ರೆ ಒಳ್ಳೆ ಕೈಂಕರ್ಯ ಪುರುಸೋತಿಲ್ಲ ಅಂತ. ಹಿಂದೆಲ್ಲ ಮನೆಯಲ್ಲಿ ಪ್ರತಿನಿತ್ಯ ಮಕ್ಕಳಿಗೆ ಸಂಜೆ ಸಮಯದಲ್ಲಿ ಕಾಲು ತೋರಿಸಿ ದೇವ್ರ ಕೋಣೆಯಲ್ಲಿ ಕುಳ್ಳಿರಿಸಿ ಭಸ್ಮ ಹಚ್ಚಿ ಆಮೇಲೆ ತಾಳ ತಟ್ಟಿ ಭಜನೆ ಪುರಂದರದಾಸಂತೋ ಭಕ್ತಿ ಹಾಡುಗಳನ್ನು ಹಾಡುವಂತ ಕೈಂಕರ್ಯ ಇತ್ತು. ಈಗ ಅದೇ ಸಮಯದಲ್ಲಿ ಬಾಗಿಲು ತಟ್ಟು ಮಂದಿ ಇದ್ದಾರೆ. ಯಾರ್ಯಾರು? ರಾಮಾಚಾರ್ಯರು ಯಾರು? ಈ ಕಡೆ ಯಾರು? ಭಾಗ್ಯಲಕ್ಷ್ಮಿ ಅನ್ನು ಅಲ್ವೇ? ಒಬ್ಬೊಬ್ರು ಒಂದೊಂದು ಧಾರವಾಹಿ ಬಂದು ಪುರುಸೋತಿಲ್ಲ, ದೇವ್ರ ದೀಪ ಹಚ್ಚಿ ಪುರುಸೋತಿಲ್ಲ. ಸಂಧ್ಯಾ ಸಮಯ, ಲಕ್ಷ್ಮೀ ಸಂಚಾರ, ನರಸಿಂಹದೇವರ ಸಂಚಾರ ಇರ್ತದೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಾಯ ಸಂಧ್ಯಾ ಜ್ಯೋತಿ ನಮೋಸ್ತುತೆ. ನಮ್ಮ ಹಿರಿಯರು ಪ್ರದೋಷ ಕಾಲದಲ್ಲಿ ವಾಸ್ತು ಪುರುಷ ನಮಸ್ತೇಸ್ತು ಭೂಷಯ್ಯ ನಿರತ ಪ್ರಭೋ ಮದ್ಗ್ರಹೇ ಧನಧಾನ್ಯಾದಿ ಸಮೃದ್ಧಿಂ ಕುರು ಸರ್ವದಾ. ಇಂಥ ಕೈಂಕರ್ಯ ಪ್ರದೋಷ ಕಾಲದಲ್ಲಿ ಆ ಕಾರ್ತಿಕ ದಾಮೋದರ ತುಳಸಿ ಅಂತರ್ಗತ ಕಾರ್ತಿಕ ದಾಮೋದರನ ಪ್ರಾರ್ಥನೆಯನ್ನು ಮಾಡಿ ವಾಸ್ತುಪುರುಷನಿಗೆ ಜ್ಯೋತಿಯನ್ನು ಬೆಳಗಿಸಿ ಆ ಸಂಧ್ಯಾ ಸಮಯದಲ್ಲಿ ದೇವರ ನಾಮ ಸಂಕೀರ್ತನೆ ಮಾಡೋಣ. ಲಕ್ಷ್ಮೀ ಸಂಚಾರ ಇರ್ತದೆ ಮನೆಯಲ್ಲಿ, ಬಾಗಿಲು ತೆರೆದು ಆ ದಿವ್ಯವಾದ ಸೇವೆ ಮಾಡಬೇಕೆಂಬುದಾಗಿ ನಮ್ಮ ಹಿರಿಯರು ಹಾಕಿಕೊಟ್ಟಂತ ಪಾಠ ಇವತ್ತು ಎಲ್ಲ ಮನೆಗೆ ಧಾರವಾಹಿ ನುಗ್ಗಿ ಯಾವ ಕೆಲಸಕ್ಕೂ ಪುರುಸೋತಿಲ್ಲ. ಈಗ
ಒಲೆ ಮೇಲೆ ಹಾಲಿಟ್ಟು ಬಂದಿರ್ತಾರ್ರಿ, ಹಾಲು ಕಾಯ್ತಾ ಕಾಯ್ತಾ ಇರ್ತದೆ. ಇವ್ರು ಕಾಯ್ತದ ಇಲ್ಲ, ಇವರು ದಾರುಬಾಯಿಯಲ್ಲಿದ್ದಾರೆ, ಅದು ಕಾಯ್ತಾ ಇರ್ತದೆ. ಆ ಕಾಲು ಕಾಲು ಉಕ್ಕಿ ಹಾಲು ಒಲೆಗೆ ಬೀಳುವ ಪರಿಮಳ ಬರ್ತದೆ. ಅಯ್ಯೋ 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 ಅಂತ ಓಡೋದು. ಅದೇ ರಾಮ 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 ಕೃಷ್ಣ ಅಂತ ಹೇಳಿದ್ರೆ ಯಜ್ಞ ಮಾಡಿದ ಪುಣ್ಯ. ಯಾರು ಒಬ್ಬರು ಬಾಯಲ್ಲಾದ್ರೂ ಬರೋದುಂಟ? ಇಲ್ಲವೇ. ಯಾಕೆ? ಹಿನ್ನೆಲೆ ಬೇಕು, ಸಂಸ್ಕಾರ ಅಂತ. ನಮ್ಮ ಹಿರಿಯರು ಮನೆ ಇರಂತ ಒಂದು ಕೈಕರ್ಯ ಇತ್ತು. ಸಂಧ್ಯಾ ಸಮಯ ನರಸಿಂಹದೇವರ ಪ್ರಾಕಟ್ಯ ಅದೇ ಪ್ರದೋಷ ಕಾಲ. ಒಳ ಅಲ್ಲ ಹೊರಗೂ ಅಲ್ಲ, ಅವ ಹೊಸ್ತಿಲ್ ಮ್ಯಾಲೆ ಕೂತಿತ್ತು. ಅದಕ್ಕೆ ನಮ್ಮ ಕಾಲು ತಾಗಿಸಬಾರ್ದು ಹೊಸ್ತಿಲಿಗೆ. ಒಳ ಹೊರಗೆ ಗಗನದಲ್ಲಿ ಸುರನ ಅರೂರುಗರ ಕೈಯಲ್ಲಿ ಮರಣ ಬಾರದ ವರ ಕೇಳ್ಕೊಂಡಿದ್ದ ದೈತ್ಯ. ಆ ವರಕ್ಕೆ ಸರಿಯಾಗಿ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷು ಅಖಿಲೇಷು ಜಾತ್ಮನಃ ಅದೃಷ್ಟತಾತ್ಯದ್ಭುತ ರೂಪಂ ಧ್ವಂ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾಂಸಂ. ನನ್ನ ಭಕ್ತನ ಮಾತನ್ನು ಸತ್ಯವಾಗಿಸಬೇಕೆಂಬುದಾಗಿ ಭಗವಂತ ಆ ಒಳಗುವಲ್ಲ ಹೊರಗುವಲ್ಲ ಆ ಹೊಸ್ತಿಲ ಮೇಲೆ. ಅದಕ್ಕೆ ನಮ್ಮಲ್ಲಿ ಈಗಲೂ ನಮ್ಮ ಹಿರಿಯರು, ಮಗ ಹೊಸ್ತಿಲಿ ಕಾಲು ತಾಗಿಸ್ಬೇಡ, ಹೊಸ್ತಿಲ ಮೇಲೆ ಕೂತ್ಕೊಳ್ಬೇಡ ಅಂದ್ರೆ ಯಾಕೆ? ದೇವರ ಸಾನ್ನಿಧ್ಯ ಅದು. ಅದಕ್ಕೆ ನಮ್ಮಲ್ಲಿ ಹಿರಿಯ ಮನುಷ್ಯ, ಮನೆಯಲ್ಲಿ ಹಿರಿಯ ಮನುಷ್ಯ. ಅದಕ್ಕೆ ಅವನು ವಾಸ್ತು ಪುರುಷ. ನಮ್ಮಲ್ಲಿ ಯಾವುದೇ ಒಂದು ಪೂಜೆ ಮಾಡೋದಾದ್ರೂ ಮೊದಲು ಅವನಿಗೆ ಫಲ ಇಡ್ತಾರೆ ಪುರೋಹಿತ. ವಾಸ್ತು ಪುರುಷ ನಮಸ್ತೆ ಭೂಷಯ ನಿರತ ಪ್ರಭೋ ಮದ್ಗ್ರಹೇ ಧನಧಾನ್ಯಾದಿ ಸಮೃದ್ಧಿ ಕುರು ಸರ್ವದಾ. ಹೀಗಂದು ಪ್ರಾರ್ಥನೆಯನ್ನು ಮಾಡಿ ಮೊದಲು ವಾಸ್ತು ಪುರುಷನಿಗೆ ಫಲ ಇಡೋದು. ಯಾಕೆ? ಅವ ಮನೆಗೆ ಹಿರಿಯ. ಈ ಮನೆಯಲ್ಲಿ ಏನ್ ನಡೀತದೋ ಅದು ಅಸ್ತು ಅಸ್ತು ಹೇಳ್ತಾ ಇರ್ತಾನಂತೆ. ಈ ಮನೆಯಲ್ಲಿ ಭಜನೆ ನಡೀತದ, ನಾಮಸ್ಮರಣೆ ನಡೀತದ, ಅಸ್ತು 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 ವಾಸ್ತು. ಈ ಮನೆಯಲ್ಲಿ ಧಾರಾವಾಹಿ ನಡೀತದ, ಅಸ್ತು ಅದೇ ನಡೀಲಿ ಅಸ್ತು ಅಂತಾನೆ. ಅದಕ್ಕಾಗಿ ಮನೆಯಲ್ಲಿ ಹಿರಿಯರಾದರು ಯದ್ಯದಾಚರತಿ ಶ್ರೇಷ್ಠ ಪರಮಾತ್ಮ ಗೀತೆಯಲ್ಲಿ ಅಂತಾನೆ. ಮನೆ ಮೊದಲ ಪಾಠಶಾಲೆ, ಜನನಿ ತಾನೆ ಮೊದಲ ಗುರು. ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಘನತೆಯಿಂದ ಅವರು ಬಾಳುವರೆಂದರು. ಹೊಟ್ಟೆಯಲ್ಲಿ ಹೊತ್ತ ತಾಯಿ ಬೆಟ್ಟದಷ್ಟು ಕಷ್ಟವನ್ನು ಗಟ್ಟಿ ಮನದಿ ತಾಳ್ವಳವಳು. ಸಂಗವ ಸುಖ ಬಿಟ್ಟು ಸುಖವ ತಾಳ್ವಳವಳು. ಬದ್ದ ದುಃಖವ. ಮಕ್ಕಳೆಲ್ಲ ಜವಾಬ್ದಾರಿ ಆಗ್ತದೆ ತಾಯಿ. ಅದಕ್ಕೆ ಮಾತೃದೇವೋ ಭವ, ಆಮೇಲೆ ಪಿತೃದೇವೋ ಭವ. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ತಾಯಿನಾಡು ಸ್ವರ್ಗಕ್ಕಿಂತ ಶ್ರೇಷ್ಠ. ಅದಕ್ಕೆ ತಾಯಿಗೆ ಮೊದಲನೇ ಸ್ಥಾನ. ಮಾತೃದೇವೋ ಭವ. ನಾವು ಹೊರಗೆ ಎಲ್ಲ ಹೇಳೋದಲ್ಲ ನೋಡಿ. ಮನೆ ಸ್ಕೂಲಿಂದ ಮಕ್ಕಳ ಶಾಲೆಯಿಂದ ಮನೆ ಬಂದ ಕ್ಷಣ ಅಪ್ಪ ದಾಂಡಿದ ಜಗಿ ಮೇಲೆ ಕೂತಿರ್ತಾನೆ. ಅವನ್ ಕೇಳೋದೇ ಅಲ್ಲ, ಅಮ್ಮ ಎಲ್ಲಿ ಅಲ್ವೇ? ಅಮ್ಮನ್ ಕೇಳ್ತಾ ಇರೋದು ಅಪ್ಪನ್ ಕೇಳೋದೈತೆ. ಹೌದಂತಾರೆ ತಾಯಿ ಅಲ್ವೇ? ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ತಾಯಿನಾಡು ಸ್ವರ್ಗಕ್ಕಿಂತ ಶ್ರೇಷ್ಠ. ಅದಕ್ಕೆ ಮನೆಯೇ ಮೊದಲ ಪಾಠಶಾಲೆ. ತಾಯಿಯಿಂದ ಮಾರ್ಗದರ್ಶನ ಪಡೆಯುವಂತವನೇ ಧನ್ಯ ಪಡೆಯುತ್ತಾನೆ, ಅವನೇ ಘನತೆಯಿಂದ ಬಾಳ್ತಾನೆ. ಆ ನಿಮಿತ್ತವಾಗಿ ದೊಡ್ಡ ಜವಾಬ್ದಾರಿ ಮನೆಯಲ್ಲಿ ನಡೆಯುವಂತಹ ಕೈಂಕರ್ಯ. ಯದ್ಯದಾಚರತಿ ಶ್ರೇಷ್ಠ. ಪ್ರದೋಷ ಕಾಲ, ಕರೋನಾದಂತ ರೋಗವನ್ನ ಭಗವಂತನ ನಾಮಸ್ಮರಣೆಯಿಂದ, ದೀಪವನ್ನು ಬೆಳಗಿಸಿ, ಶಾಖದ ಉತ್ಪತ್ತಿಯಿಂದ, ಜಾಗಟೆಯನ್ನು ಬಾರಿಸಿ, ಶಂಕಾದಿ ಧ್ವನಿಗಳಿಂದ ಅಲ್ವೇ ದುಷ್ಟ ಬಾಧೆಯ ದೂರವಿಸುವ ಶಕ್ತಿ ಸಾಮರ್ಥ್ಯ ನಮ್ಮ ಹಿರಿಯರು ಕಂಡುಕೊಂಡಿದ್ರು. ಅದಕ್ಕಾಗಿ ಅದನ್ನು ಪುನಃ ಪ್ರತಿಷ್ಠಾಪನೆಗೋಸ್ಕರವಾಗಿ ಪರಮ ಪೂಜ್ಯ ಶ್ರೀಗಳವರು ಬ್ರಹ್ಮಾನಂದಜಿಯವರು ಚೈತನ್ಯ ಆಶ್ರಮದಲ್ಲಿ ರಾಜಾರಾಮರ ಸನ್ನಿಧಿಯಲ್ಲಿ ಇಂಥ ಒಂದು ಸಂಪೂರ್ಣ ರಾಮಾಯಣದ ಕೈಂಕರ್ಯವನ್ನು ಇಟ್ಟು ನಮ್ಮ ಪರಂಪರೆ ಆದಿಕಾವ್ಯದಲ್ಲಿ ನಾವೇನೇನು ಆಚರಣೆ ಮಾಡ್ತೀವಲ್ಲ ಅವೆಲ್ಲವನ್ನು ಮಾರ್ಗದರ್ಶನ ಮಾಡಿದ್ದಾರೆ. ನಮ್ಮ ಈ ಸಂಪ್ರದಾಯ ಹೇಗಿರಬೇಕು, ನಮ್ಮ ಪರಂಪರೆ ಹೇಗಿರಬೇಕು, ಈ ಮಣ್ಣಿನ ಪರಂಪರೆ ಹೇಗಿದೆ, ಈ ಮಣ್ಣಿನ ಒಂದು ಗುಣ ಉಂಟು, ಮಣ್ಣಿನ ಒಂದು ಪರಂಪರೆ ಉಂಟು, ಈ ಮಣ್ಣಿನ ಒಂದು ಸಂಸ್ಕೃತಿ ಉಂಟು. ಉಳಿಸೋಣ, ಬೆಳೆಸೋಣ, ಮುಂದಿನ ಜನಾಂಗಕ್ಕೆ ಮುಟ್ಟಿಸೋಣ. ಆದಿಕಾವ್ಯ ರಾಮಾಯಣ ಮಕ್ಕಳಿಗೆ ಓದಿ ಸಾಕು. ಅಷ್ಟೊಂದು ವಿಷಯ ಅದರಲ್ಲೊಂದು ಬಾಲಕಾಂಡದಲ್ಲಿ ಇಷ್ಟೊಂದು ವ್ಯವಸ್ಥಿತವಾದ ಸಂಸ್ಕಾರ ಕೈಂಕರ್ಯಗಳನ್ನ ವಾಲ್ಮೀಕಿ ಮಹರ್ಷಿಗಳು ಮಾರ್ಗದರ್ಶನ ಮಾಡಿದ್ದಾರೆ. ಅದು ಇವತ್ತೆಲ್ಲ ನಮ್ಮಿಂದ ಸಾಕಷ್ಟು ದೂರ ಹೋಗ್ಬಿಟ್ಟಿವೆ. ನಾವೊಮ್ಮೆ ಬೇಜಾರ್ ಶ್ರೀಗಳು ದೊಡ್ಡ ಶ್ರೀಗಳು ಇರುವಾಗ ಸಂತಾಕ್ರೂಜಿಗೆ ಕರೆಸಿದ್ರು, ಮುಂಬೈಗೆ ಸಪ್ತಾಹ ಭಾಗವತ ಕರೆಸಿದ್ರು. ಬೆಳಿಗ್ಗೆ ಖಾಲಿ ಇದ್ವಿ, ಧಾರವಾಡ ಮಂದಿ ಕರೆದಿದ್ರು, ಕನ್ನಡದ ಮಂದಿ. ದಾಸರಿ ಬೆಳಗ್ಗೆ ಮಾಡ್ತೀವಿ, ನಮ್ಮ ಒಂದ್ಸಾರಿ ಮನೆಗೆ ಬರಬೇಕಾಗಿತ್ತು. ಹೋದ್ವಿ. ದೊಡ್ಡ ದೊಡ್ಡ ಪಟ್ಟಣದಲ್ಲಿ ಮಕ್ಕಳು ಏನ್ ತಿಳ್ಕೊಂಡಿರ್ತಾರೆ, ಸ್ವಲ್ಪ ಕುತೂಹಲ. 12 ವರ್ಷದ ಹುಡುಗ ಜಗಲಿ ಕೂತಿದ್ದ. ಮಗು, ನೀನೇನಾದ್ರೂ ರಾಮಾಯಣ ಭಾರತ
ಭಾಗವತ ಭಗವದ್ಗೀತೆ ಏನಾದ್ರೂ ಓದಿದ್ಯೇನೋ ತಿಳ್ಕೊಂಡಿದ್ಯೇನೋ? ಹೌದು ದಾಸರು, ನಮ್ಮಪ್ಪ ರಾಮಾಯಣದ ವಾಮಿಕ್ ಬುಕ್ ತಂದು ಕೊಟ್ಟಿದ್ದಾನೆ. ಉದ್ಗ್ರಂಥ ಸದ್ಗ್ರಂಥಗಳೆಲ್ಲ ಮಕ್ಕಳ ಪಾಲಿಗೆ ವಾಮಿಕ್ ಆಗ್ಬಿಟ್ಟಿವೆ. ಕಥೆ ಹೇಳ್ತೀಯನೋ? ಹೇಳ್ತೀನಿ ಅಂತ. ಹೇಳೋ. ರಾಮ ಹೀರೋ, ಸೀತೆ ಹೀರಾಯಿ. ರಾವಣ ಬಂದು ಕಿಡ್ನಾಪ್ ಮಾಡುವ, ರಾಮ ಫೈಟ್ ಮಾಡ್ತಂದ. ಮಕ್ಕಳು ಕಿಡ್ನಾಪ್ ಫೈಟ್ ಅನ್ನು ಉಳಿಸ್ಕೊಂಡು ಬಾಕಿದೆಲ್ಲ ಬಿಟ್ಟು ಹಾಕಿದ್ರು ಅಲ್ವೇ? ಒಳ್ಳೊಳ್ಳೆ ಚಿಂತನೆಗಳೆಲ್ಲ ನಮ್ಮಿಂದ ಸಾಕಷ್ಟು ದೂರ ಹೋಗ್ಬಿಟ್ಟಿವೆ. ಈಗೆಲ್ಲ ಮಕ್ಕಳ ಪಾಲಿಗೆ ಕಾರ್ಟೂನ್, ಸಂಪೂರ್ಣ ರಾಮಾಯಣ ಎಲ್ಲ ಮಕ್ಕಳ ಪಾಲಿಗೆ ಕಾರ್ಟೂನ್ ತರ ತೋರಿಸ್ತಾ ಇದ್ದಾರೆ ಮಕ್ಕಳಿಗೆ. ರಾಮ ಲಕ್ಷ್ಮಣರು ಸೀತೆಯೊಡ ಓಡಿ ಆಲ್ಟೋಲೆಕ್ಸರ್ ಬರ್ತಾ ಇದ್ದಾರೆ ನೋಡಿ. ಅವ್ರ ಚಿಂತನೆ ಎಷ್ಟು ದೊಡ್ಡದಿದೆ. ಇದ್ದಕ್ಕಿದ್ದ ಪೆಟ್ರೋಲ್ ಖರ್ಚಾಯ್ತಂತೆ. ರಾಮ ಲಕ್ಷ್ಮಣರು ಬಂಕಿ ಹೋಗಿ ಪೆಟ್ರೋಲ್ ತರುವಂತಹ ಸಮಯ, ರಾವಣ ಹೆಲಿಕಾಪ್ಟರ್ ಬಂದು ಸೀತೆಯನ್ನು ಕದ್ದೊಯ್ಲಿಕ್ಕೆ ಬಂದಂತೆ ನೋಡಿ. ಅವ್ರ ಚಿಂತನೆ. ಆಗ್ಲೇ ಹನುಮ ಪಲ್ಸರ್ ಅಲ್ಲಿ ಬಂದು ರಾವಣನಿಗೆ ಒಂದು ಗುದ್ದಿಟ್ಟನಂತೆ. ಅಚ್ಚರಿ ಆಯ್ತಂತೆ ರಾವಣನಿಗೆ. ಹನುಮನಿಗೆ ಇಷ್ಟು ಶಕ್ತಿ ಎಲ್ಲಿಂದ ಬಂತು? ಹನುಮನ್ನಂತೆ ಬೂಷ್ಟಿಂದ ಬಂತು ಅನ್ನಂತೆ. ಎಂತ ದುರಂತ ಅಲ್ವೇ? ರಾಮನ ಆದರ್ಶ ಎಂತಹದ್ದು. ರಾಮೋ ವಿಗ್ರಹವಾನ್ ಧರ್ಮ. ವಾಲ್ಮೀಕಿ ಮಹರ್ಷಿಗಳು ಮಾರ್ಗದರ್ಶನ ಮಾಡ್ತಾರೆ. ಧರ್ಮದ ಮೂರ್ತಿಮಂತ ಸ್ವರೂಪರು ರಾಮ. ಅವನ ಆದರ್ಶ ಎಂತಹದ್ದಿದೆ. ಹನುಮನ ದಿವ್ಯವಾದಂತ ಸೇವಕತನ ಇವೆಲ್ಲ ನಮ್ಮಿಂದ ಸಾಕಷ್ಟು ದೂರ ಹೋಗ್ತಾ ಇವೆ. ಒಳ್ಳೊಳ್ಳೆ ಚಿಂತನೆಗಳೆಲ್ಲ ನಮ್ಮಿಂದ ಸಾಕಷ್ಟು ದೂರ ಹೋಗ್ತಾ ಇವೆ. ಭಗವಂತನ ನಾಮ ಸಂಕೀರ್ತನೆ ಮೂಲಕವಾಗಿ ಮುಂದಿನ ಕಥಾವಸ್ತು ಪ್ರವೇಶ ಮಾಡೋಣವಂತೆ. ಎಲ್ಲರೂ ಸಹ ಕರತಾಳದ ಮೂಲಕವಾಗಿ ರಾಮಕೃಷ್ಣ ನಾಮ ಸಂಕೀರ್ತನೆ ಹೇಳಿಕೊಡ್ತೀವಿ. ಎಲ್ಲರೂ ಹೇಳಬೇಕು. ರಾಮಕೃಷ್ಣ ಗೋವಿಂದ ನಾರಾಯಣ, ರಾಮಕೃಷ್ಣ ಗೋವಿಂದ ನಾರಾಯಣ, ಕೃಷ್ಣ ರಾಮ ಗೋವಿಂದ ನಾರಾಯಣ, ಕೃಷ್ಣ ರಾಮ ಗೋವಿಂದ ನಾರಾಯಣ, ರಾಮಕೃಷ್ಣ ಗೋವಿಂದ ನಾರಾಯಣ, ರಾಮಕೃಷ್ಣ ಗೋವಿಂದ ನಾರಾಯಣ. ಎಂಟಾಣೆ ಬಂದಂಗ ಇಷ್ಟು ಕಷ್ಟಪಟ್ಟಿದೆ. ಇನ್ನೊಂದು ಎಂಟಾಣೆ ಹಾಗೆ ಉಳ್ಕೊಂಡಿದೆ, ಅಲ್ಲಲ್ಲಿ ಉಳ್ಕೊಂಡಿದೆ, ಒಂದೇ ಕಡೆ ಇದೆ ಅಲ್ವೇ? ಎಲ್ಲರೂ ಕಂಠಾಘೋಷವಾಗಿ ಸ್ಮರಣೆ ಮಾಡಿ ಅಂತೀವಿ. ಕೆಲವು ತಾಯಂದಿರು ಸ್ವಲ್ಪ ಸಂಕೋಚ ಇರ್ತದೆ. ಈ ರಾಮಕೃಷ್ಣ ಗೋವಿಂದ ಹೇಳುವಾಗ ಎಲ್ಲಾದ್ರೂ ಯಜಮಾನ್ರ ಹೆಸರು ಬಂದ್ರೆ ಸ್ವಲ್ಪ ಸಂಕೋಚ ಇರ್ತದೆ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಯಜಮಾನ್ರ ಹೆಸರು ಹೇಳಬಾರ್ದು ಅಂತ. ಆದ್ರೆ ಎಲ್ಲರಿಗೂ ಸಹ ದೇವ್ರ ಹೆಸರೇ ಇಡೋದು. ಕೇಶವ, ನಾರಾಯಣ, ಮಾಧವ, ಮಧುಸೂದನ ಅಂತ ದೇವ್ರ ಹೆಸರೇ ಇಡೋದು ಗಂಡಸರಿಗೆ. ಹಾಗಾಗಿ ತಾಯಂದಿರಿಗೆ ಅಂತ ಸಂದರ್ಭ ಬಂದಲ್ಲಿ ನೀವು ಅಲ್ಲೇ ಕುಳಿತಲ್ಲೇ ಅವರೆಲ್ಲ ರಾಮಕೃಷ್ಣ ಗೋವಿಂದ ಹೇಳುವಾಗ ನಂದು ಹಾಗೆ ನೀವು ಹೇಳ್ದಂಗೆ ವಿಷಯ ಸಾಕು ಭಜನೆ ಆಗ್ತದೆ. ಎದ್ದಾಗಲಿ ಬಿದ್ದಾಗಲಿ ಡಾಂಬಿಕಕ್ಕಾಗಲಿ ಸಾಂಕೇತಿಕಕ್ಕಾಗಲಿ ನಡೆಸುವ ಹರಿನಾಮ ಘೋಷ ಮುಕ್ತಿ ಕನ್ನಿಕೆಯ ವಾದ್ಯ ಘೋಷ ಅಂತಿದ್ದಾರೆ. ನಾಚಿಕೆ ಬಿಡಬೇಡ ಮನವೇ, ಯೋಚಿಸಿ ಕೆಡಬೇಡ, ಅಚ್ಛಾ ಸಮಯ ಬಾರ್ ಬಾರ್ ನಹಿ ಆತಾ ಹೈ ಅಂತ ಕಬೀರದಾಸ. ನಮ್ಮ ಜೀವನದಲ್ಲಿ ಒಳ್ಳೆ ಕ್ಷಣ ಸಿಗೋದು ಬಹಳ ಕಠಿಣ ಇರ್ತದೆ. ಸತ್ಸಂಗ ಸಿಗೋದು ಬಹಳ ಕಠಿಣ ಇರ್ತದೆ. ಆ ನಿಮಿತ್ತವಾಗಿ ಸತ್ಸಂಗದಿಂದಲೇ ಬ್ರಹ್ಮಪಟ್ಟ ಅಂದ್ರು ಆಚಾರ್ಯರು ವಿವೇಕ ಚೂಡಾವಣೆಯಲ್ಲಿ. ಬ್ರಹ್ಮಪಟ್ಟ ಏರುವಂತ ವ್ಯಕ್ತಿಯ ಮೊದಲನೇ ಮೆಟ್ಟು ಯಾರು? ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಬ್ರಹ್ಮಫಲತ್ವಂ. ಹಾಗಾಗಿ ಜೀವನದಲ್ಲಿ ಸತ್ಸಂಗ ಸಿಗೋದು ಬಹಳ ಕಠಿಣ ಅಂತ ಭಾಗ್ಯ ಇವತ್ತು ನಮ್ಮ ಪಾಲಿ ಪ್ರಾಪ್ತಿ ಆಗಿದೆ. ಇಂಥ ಒಂದು ಕ್ಷಣವನ್ನ ಕಳ್ಕೊಳ್ಳೋದು ಬೇಡ. ಎಲ್ಲರೂ ಸಹ ಕರತಾಳದ ಮೂಲಕವಾಗಿ ಭಗವಂತನ ನಾಮಸ್ಮರಣೆ ಮಾಡೋಣವಂತೆ. ದೇವರ ಭಜನೆಗೆ ತಾಳ ತಟ್ಟಿದ್ದು ನಮ್ಮೆಲ್ಲ ದುರಿತ ದೂರ ಹೋಗುತ್ತದೆ. ತಾಳವನ್ನು ತಟ್ಟಿದವ ದುರಿತವನ್ನು ಅಟ್ಟುವವ. ಭಗವಂತನ ಸೇವೆಗೋಸ್ಕರವಾಗಿ ಕರತಾಡನ ಮಾಡಬೇಕು ಅಂತ ದಾಸರವಾಣಿ. ಯಾರಿಗಾದ್ರೂ ಸಭೆಯಲ್ಲಿ ನಾನೇನು ಪಾಪ ಮಾಡಿಲ್ಲ ಅಂತ ಧೈರ್ಯ ಇದ್ರೆ ಅವ್ರು ಚಪ್ಪಾಳೆ ಕೊಟ್ಟರೆ. ಲೋಕದಲ್ಲಿ ಎರಡೇ ಮಾರ್ಗ. ಒಂದು ಭಗವಂತನ ಸೇವಾ ಕೈಂಕರ್ಯಕ್ಕೋಸ್ಕರವಾಗಿ ಕಾಲಿಗೆ ಗೆಜ್ಜೆ ಕಟ್ಟಿ ಲಜ್ಜೆ ಬಿಟ್ಟು ಸಜ್ಜನ ಸೇವೆ ಮನಸ್ಸಿಟ್ಟು ಹೆಜ್ಜೆ ಹೆಜ್ಜೆಗೆ ರಾಮನಾಮದ ಗರ್ಜನೆ ಹೇಳಿ ಕುಣಿಯಬೇಕು. ಒಂದು ರಾಮ ಭಜನೆ ಹೇಳಿ ಕುಣಿಯಬೇಕು. ಇದ್ದಿದ್ರೆ ಹೆಂಡತಿ ಮಕ್ಕಳು ಹೇಳಿದಾಗ ಕುಣಿಯಬೇಕು. ಕುಣಿಯೋದೇ ಆಯ್ಕೆ ನಿಮ್ಮ ಪಾಲಿಗೆ ಬಿಟ್ಟಿದ್ದು ಅಲ್ವೇ? ಭಗವಂತನ ಸೇವಾ ಕೈಂಕರ್ಯಕ್ಕ ಕುಣಿಯೋಣ ಅಂತೀವಿ. ಅದಕ್ಕಾಗಿ ಸಂಕೋಚ ಪಡದೆ, ನಾಚಿಕೆ ಪಡದೆ ಆ ಸೇವಾ ಕೈಂಕರ್ಯದಲ್ಲಿ ಎಲ್ಲರೂ ಸಹ ಕರತಾಳದಿಂದ ರಾಮಕೃಷ್ಣ ಗೋವಿಂದ ನಾರಾಯಣ, ರಾಮಕೃಷ್ಣ ಗೋವಿಂದ ನಾರಾಯಣ, ಕೃಷ್ಣ ರಾಮ ಗೋವಿಂದ ನಾರಾಯಣ.
ಕರತಾಡನ ಮಾಡಿ ಭಗವಂತನ ಗುಣಗಾನ ಮಾಡ್ತಾ ಇದ್ದೀರಿ. ಎಲ್ಲರೂ ಭಗವಂತನ ನಾಮ ಸಂಕೀರ್ತನೆಯನ್ನು ಸ್ಮರಣೆ ಮಾಡ್ತಾ ಇದ್ದೀರಿ. ಇನ್ನು ಒಂದು ಕೆಲಸ ಆಗಬೇಕು, ಸಂಪೂರ್ಣ ಸೇವೆ ಅಲ್ವೇ? ನಮ್ಮಲ್ಲಿ ಸಂಪೂರ್ಣ ಸೇವೆ ಅಂತ ಇರ್ತದೆ ದೇವಸ್ಥಾನದಲ್ಲಿ. ಪಂಚಾಮೃತಕ್ಕೆ ಇಷ್ಟು, ಪುಷ್ಪಾಲಂಕಾರಕ್ಕೆ ಇಷ್ಟು, ಆಮೇಲೆ ರುದ್ರಾಭಿಷೇಕಕ್ಕೆ ಇಷ್ಟು. ಆದ್ರೆ ಇಲ್ಲಿ ಕೀರ್ತನೆಯಲ್ಲಿ 5 ಪೈಸೆ ಖರ್ಚಿಲ್ಲ. ಸಂಪೂರ್ಣ ಸೇವೆ ಮಾಡೋರಿಗೆ ಮಾಡಿಸೋರಿಗೆ ಇರ್ಬೋದು, ಆದ್ರೆ ಸಂಪೂರ್ಣ ಸೇವೆ ಮಾಡೋರಿಗಿಲ್ಲ. ಯಾವುದೇ ಸಂಪೂರ್ಣ ಸೇವೆ? ಆಚಾರ್ಯರಂತಾರೆ, ಶೃಣುತಾಮಲ ಸತ್ಯವಚಃ ಶಪಥೇರಿತ ಮುಚ್ಚಿರಿತ ಬಾಹುಯುಗಂ. ಎಲ್ಲರೂ ಕರ ಎತ್ತಿ ಶಿರೋಮೇಲ ಭಾಗದಲ್ಲಿ ಭಗವಂತನನ್ನ ಗುಣಗಾನ ಮಾಡೋಣ. ಅತ್ಯತಿಷ್ಠ ದಶಾಂಗುಲಂ ಪುರುಷ ಸೂಕ್ತವನ್ನೇ ಮಾಡ್ತದೆ. 10 ಅಂಗುಲದ ಮೇಲದಲ್ಲಿ ತುರ್ಯನಾಮಕನಾದ ಪರಮಾತ್ಮ ಇದ್ದು ನಮಗೆ ಹೆಜ್ಜೆ ಹೆಜ್ಜೆಗೆ ಮಾರ್ಗದರ್ಶನ ಮಾಡ್ತಾನೆ. ಹಾಗಾಗಿ ನಮ್ಮ ಹಿರಿಯರು ಚಿಂತನೆ ಮಾಡಿದ್ದಾರೆ, ದೇವಸ್ಥಾನದಲ್ಲಿ ಗಂಟೆ ಎಲ್ಲಿ ಕಟ್ಟಿರ್ತಾರೆ? ನಮ್ಮ ಶಿರೋ ಮೇಲ್ಭಾಗದಲ್ಲಿ. ಯಾಕೆ? ಪರಮಾತ್ಮನ ಅನುಸಂಧಾನ. ಓಂ ಇದೇಕಾಕ್ಷರಂ ಬ್ರಹ್ಮ ನಾದ ಶಬ್ದ ಮಾಡಿ ಒಂದ್ಸಾರಿ ಗಂಟೆ ಅಡಿ ನಿಂತ್ರೆ ಏನ್ ಹೇಳ್ತದೆ? ಓಂ ಇದೇಕಾಕ್ಷರಂ ಬ್ರಹ್ಮ. ಬ್ರಹ್ಮ ವಸ್ತು ಚಿಂತನೆ ಮಾಡ್ತದೆ. ಆ ಬ್ರಹ್ಮ ವಸ್ತುವಿಗೂ ಶಿರೋ ಮೇಲ್ಭಾಗದಲ್ಲಿರುವಂತಹ ತುರ್ಯನಾಮಕನಾದ ಪರಮಾತ್ಮನ ಅನುಸಂಧಾನಕ್ಕೂ ನಮ್ಮ ಹಿರಿಯರು ಎಷ್ಟು ಚಿಂತನೆ ಮಾಡಿದ್ದಾರೆ. ಅದಕ್ಕಾಗಿ ಎರಡು ಕರ ಎತ್ತಿ ಭಗವಂತನನ್ನು ಗುಣಗಾನ ಮಾಡೋಣ. ಅದು ಸಂಪೂರ್ಣ ಸೇವೆ. ದಾಸರೇ ನಿಮ್ಮನ್ನು ಕರೆಸಿದ್ದಾರೆ, ನೀವು ಮಾಡಿ ಅದನ್ನ ಅಂದ್ರೆ ಇಲ್ಲ. ಹಾಗಾದ್ರೆ 2 ಸೇವೆ ಉಂಟು, 3 ಸೇವೆ ಉಂಟು. ಇಲ್ರಿ ಅದು ಆಗುದಿಲ್ಲ ಅಂತಂದ್ರೆ ಕೆಳಗೆ ಇದು ಸ್ವಲ್ಪ ಸೇವೆ, ಇದು ಅಲ್ಪ ಸೇವೆ, ಇದು ಸಂಪೂರ್ಣ ಸೇವೆ. ಇದು ಯಾವ್ದು ಆಯ್ಕೆ ನಿಮ್ಮ ಪಾಲಿಗೆ ಬಿಟ್ಟು ಅಲ್ವೇ? ಭಗವಂತನ ಸಂಪೂರ್ಣ ಅನುಗ್ರಹ ಪ್ರಾಪ್ತಿ ಆಗ್ಬೇಕು, ಹರಿಗುರುಗಳ ಅನುಗ್ರಹ ಪ್ರಾಪ್ತಿ ಆಗ್ಬೇಕು. ಶಿರೋ ಮೇಲ್ಭಾಗದಲ್ಲಿ ಅತ್ಯತಿಷ್ಠ ದಶಾಂಗುಲಂ ಶೃಣುತಾಮಲ ಸತ್ಯವಚಃ ಶಪಥೇರಿತ ಮುಚ್ಚಿರಿತ ಬಾಹುಯುಗಂ. 2 ಕರೆ ಎತ್ತಿ ಸಾರ್ತೀನಿ ಅಂತ ಆಚಾರ್ಯರು ಭಗವಂತನ ದಿವ್ಯವಾದ ಮಹಿಮೆಯನ್ನು ಗುಣಗಾನ ಮಾಡುವಾಗ ಅದಕ್ಕಾಗಿ ಸಂಕೋಚ ಪಡೆದ ಎಲ್ಲರೂ ಸಹ ಶಿರೋ ಮೇಲ್ಭಾಗದಲ್ಲಿ ಸಂಪೂರ್ಣ ಸೇವೆ ಮಾಡೋಣ. ಸಂಪೂರ್ಣ ಅನುಗ್ರಹ ಪ್ರಾಪ್ತಿ ಆಗ್ತದೆ. ರಾಮಕೃಷ್ಣ ಗೋವಿಂದ ನಾರಾಯಣ, ಕೃಷ್ಣ ರಾಮ ಗೋವಿಂದ ನಾರಾಯಣ, ರಾಮಕೃಷ್ಣ ಗೋವಿಂದ ನಾರಾಯಣ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ರಾಮ ಲಕ್ಷ್ಮಣ जानकी जय बोलो हनुमान की, जय बोलो हनुमान की, जय बोलो हनुमान की, राम लक्ष्मण जानकी जय बोलो हनुमान की, सीता रामचंद्र भगवान की, पवन सुत हनुमान की, सनातन हिंदू धर्म की, सब साधु संतन की, सद्गुरु महाराज की, नमः पार्वती पतये हर हर. ರಾಮಾಯಣವನ್ನು ಮೊಟ್ಟ ಮೊದಲು ಕೇಳಿದವ ರಾಮದೇವರಂತೆ. ಈ ಭೂಖಂಡದಲ್ಲಿ ರಾಮನ ವೈಭವ ರಾಮಾಯಣವನ್ನ ಮೊಟ್ಟ ಮೊದಲು ಶ್ರವಣ ಮಾಡಿದವನೇ ರಾಮದೇವ. ಮಹಾರಾಷ್ಟ್ರ ಸಂತರಂತಾರೆ ಅಧ್ಯಾತ್ಮ ರಾಮಾಯಣ ವರ್ಣನೆ ಮಾಡ್ತದೆ. 24 ದಿವಸ ಅಯೋಧ್ಯೆಯಲ್ಲಿ ದಿವ್ಯವಾದಂತಹ ಯಜ್ಞ ಕೈಂಕರ್ಯ ನಡೀತದೆ. ಆ ಯಜ್ಞ ಕೈಂಕರ್ಯಕ್ಕೆ ವಾಲ್ಮೀಕಿ ಮಹರ್ಷಿಗಳು ಲವಕುಶರನ್ನು ಕರ್ಕೊಂಡು ಬಂದಿದ್ದಾರೆ. ಮುನಿವೇಶದಲ್ಲಿದ್ದಾರೆ ಮಕ್ಕಳು. ಮಧ್ಯಾಹ್ನ ಊಟವಾದ ನಂತರ ಸಂಧ್ಯಾ ಸಮಯ, ಹೀಗೆ ಸಂಧ್ಯಾ ಸಮಯದಲ್ಲಿ ಸತ್ಸಂಗ. ಚಿಕ್ಕ ಮಕ್ಕಳಿಂದ ರಾಮಾಯಣ ಕಥೆ ನಡೀತದೆ ಮಹಾನ್ ಸಭೆಯಲ್ಲಿ, ದರ್ಬಾರ್ನಲ್ಲಿ, ರಾಮ ದರ್ಬಾರ್ನಲ್ಲಿ. ಸಂತರು ವರ್ಣನೆ ಮಾಡ್ತಾರೆ. ಶ್ರೀ ರಾಮ ಪ್ರಭು ಐಕತಿ ಕುಶಲವ ರಾಮಾಯಣ ಗಾತಿ ಕುಶಲವ ರಾಮಾಯಣ ಗಾತಿ ರಾಮಾಯಣ ಗಾತಿ
ರಾಮಾಯಣ ಪಾಠ ಮಾಡಿದ್ರು. ಸಭೆಯಲ್ಲಿ ಯಾರಾದ್ರೂ ನೀವು ಯಾರು ಅಂತ ಕೇಳಿದ್ರೆ ನಾವು ಋಷಿಕುವರರು ಅಂತ ನಿಮ್ಮ ಪರಿಚಯ ಹೇಳ್ಕೊಳ್ಳಿ ಅಂತ ಪಾಠ ಮಾಡಿದ್ರು. ದಿವ್ಯವಾದ ರಾಮಕಥೆ ವರ್ಣನೆ ಮಾಡುವಂತಹ ಕಾಲ. ರಾಮದೇವರೇ ಸಿಂಹಾಸನವನ್ನು ಬಿಟ್ಟು ಮಕ್ಕಳ ಎದುರಿಗೆ ಬಂದು ಕೂತ್ನಂತೆ. ಸೋಡೂನಿ ಆಸನ ಉಠಲೆ ರಾಘವ ಉಠೋನಿ ಕವಳಿತಿ ಅಪುಲೆ ಶೈಶವ. ತನ್ನ ಮಕ್ಕಳು ಕೂತಿಲ್ಲ, ಮುಂದೆ ಬಂದು ಕೂತಿದ್ದಾನೆ. ತಂದೆ ಕಥೆ ಕೇಳಲಿಕ್ಕೋಸ್ಕರ 24 ದಿವಸ ಎಂಬುದಾಗಿ ಮಾರ್ಗದರ್ಶನ ಮಾಡ್ತಾರೆ. ಸೋಡುನಿ ಆಸನ ಉಠಲೆ ರಾಘವ ಉಠೋನಿ ಕವಳಿತಿ ಅಪುಲೆ ಶೈಶವ. ತಂದೆ ಮಕ್ಕಳು ಗೊತ್ತಿಲ್ಲ. ಪುತ್ರ ಭೇಟಿಚ ಖಡೆ ಮಹೋತ್ಸವ ಪರಿತೋ ಉಭಯ ನಚ ಮಾಹಿತಿ ರಾಮಾಯಣ ಗಾತಿ ರಾಮಾಯಣ ಗಾತಿ ರಾಮಾಯಣ ಗಾತಿ ಪುನರವ ರಾಮಾಯಣ ಗಾತಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಸೀತಾರಾಮಚಂದ್ರ ಭಗವಾನ ಕಿ ಜಯ. ದಿವ್ಯ ರಾಮಾಯಣ ಕಥಾವಸ್ತು. ನಿನ್ನೆ ದಿವಸ ಮಕ್ಕಳು ಬೆಳೆದು ದೊಡ್ಡವರಾಗ್ತಾ ಇದ್ದಾರೆ. ಊನಷೋಡಶ ವರ್ಷೋ ಮೇ ರಾಮಂ ರಾಜೀವಲೋಚನ. ವಾಲ್ಮೀಕಿ ಮಾರ್ಗದರ್ಶನ ಮಾಡ್ತಾರೆ ಮಕ್ಕಳಿಗೆ. ಊನಷೋಡಶ ಅಂದ್ರೆ 16ಕ್ಕಿಂತ ಕಡಿಮೆ. ಶಸ್ತ್ರವಿದ್ಯೆ ಶಾಸ್ತ್ರವಿದ್ಯೆ ಎಲ್ಲವನ್ನು ಗುರುಕುಲದಲ್ಲಿ ವಸಿಷ್ಠರ ಮಾರ್ಗದರ್ಶನದಲ್ಲಿ ಹೊಂದಿದ್ದಾರೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ. ಅಲ್ಲಿವರೆಗೆ ನಿನ್ನೆ ದಿವಸ ಕಥಾವಸ್ತುವನ್ನು ಶ್ರವಣ ಮಾಡಿದ್ದೀವಿ. ಮುಂದೇನಾಯ್ತು ಎನ್ನುವ ಆತುರತೆ ಬೇಕು, ಕುತೂಹಲ ಬೇಕು ಅಲ್ವೇ ಶ್ರವಣ ಮಾಡುವವರಿಗೆ. ವಿಶ್ವಾಮಿತ್ರರು ಲೋಕ ಕಲ್ಯಾಣಾರ್ಥವಾಗಿ ಸಿದ್ಧವನದಲ್ಲಿ ಯಜ್ಞ ಕೈಂಕರ್ಯವನ್ನು ಹಿಡ್ಕೊಂಡಿದ್ದರು. ಲೋಕ ಕಂಟಕರಾದಂತಹ ಸುಬಾಹು ಮಾರೀಚರು ಆ ಯಜ್ಞಕ್ಕೆ ನಾನಾ ವಿಘ್ನವನ್ನ ತಂದು ಒಡ್ಡಿದ್ದರು. ಮಾತ್ರ ಅಲ್ಲ, ನಾನಾ ಕಿರುಕುಳವನ್ನು ಕೊಡ್ತಾನು ಇದ್ದರು ಆಶ್ರಮವಾಸಿಗಳಿಗೆ. ಬಳಲಿದ್ದಾರೆ, ಅಳಲಿದ್ದಾರೆ. ಸಮಸ್ತ ಋಷಿಮುನಿಗಳೆಲ್ಲ ಈ ರಕ್ಕಸರ ಲೂಟಿಯನ್ನು ಸಹಿಸಲಾರದೆ ಅಳಲಿದರು ಬಳಲಿದರು ಸಾಧು ಸಜ್ಜನರು. ಲೋಕ ಕಂಟಕರಾದಂತ ಸುಬಾಹು ಮಾರೀಚರು, ತಾಟಕಿ ತಾಯಿ, ರಕ್ಕಸರು ನಾನಾ ಬಗೆಯ ಲೂಟಿಯನ್ನ ಸಿದ್ಧವನದಲ್ಲಿ ಕೊಡ್ತಾ ಇದ್ದಾರೆ ಋಷಿಮುನಿಗಳಿಗೆ. ಎಲ್ಲಿ ಯಾವಾಗಲೂ ನಿಲ್ಲಿಸಿದ್ರು, ಹೋಮ ಜಪ ತಪ ಎಲ್ಲವನ್ನು ನಿಲ್ಲಿಸಿದ್ರು. ಸಹಿಸಲಿಕ್ಕೆ ಆಗಲಿಲ್ಲ ವಿಶ್ವಾಮಿತ್ರರಿಗೆ. ಹಾಗಾಗಿ ಶಕ್ತಿ ಇಲ್ಲವೇ ಉಂಟು, ಅವರನ್ನು ಕೊಲ್ಲುವ ಸಾಮರ್ಥ್ಯ ಉಂಟು. ಆದ್ರೆ ತಪಭಂಗವಾಗ್ತದೆ. ತಪಸ್ಸು ಮಾಡಿದ್ರೆ ರಕ್ತವಾ ಖರ್ಚಾಗ್ತದಲ್ಲ. ಹಾಗಾಗಿ ಧ್ಯಾನದಲ್ಲಿ ಕೂತು ಜ್ಞಾನ ದೃಷ್ಟಿಯಿಂದ ಅರಿತರು. ಲೋಕ ಕಲ್ಯಾಣಾರ್ಥವಾಗಿ ಭಗವಂತ ಭುವಿಯಲ್ಲಿ ಅವತಾರ ತಾಳಿದ್ದಾನೆ. ವಿಷ್ಣು ಪುತ್ರತ್ವಮಾಗಚ್ಚ. ವಾಲ್ಮೀಕಿ ಮಹರ್ಷಿಗಳು ಮಾರ್ಗದರ್ಶನ ಮಾಡ್ತಾರೆ. ಭಗವಂತನೇ ಭುವಿಯಲ್ಲಿ ಮಹಾವಿಷ್ಣುವೇ ಶ್ರೀರಾಮನಾಗಿ, ಆದಿಶೇಷನೇ ಲಕ್ಷ್ಮಣನಾಗಿ, ಶಂಖಚಕ್ರಗಳೇ ಭರತ ಶತ್ರುಘ್ನರಾಗಿ, ಮಹಾಲಕ್ಷ್ಮಿಯೇ ಅಯೋನಿಜಳಾಗಿ, ಸಮಸ್ತ ದೇವತೆಗಳು ಭಗವಂತನ ಸೇವಾ ಕೈಂಕರ್ಯಕ್ಕಾಗಿ ತಮ್ಮ ತಮ್ಮದ ಅಂಶಾವತಾರದಿಂದ ಭುವಿಯಲ್ಲಿ ಅವತಾರ ಎತ್ತಿದ್ದಾರೆ ಎಂಬುದನ್ನು ಜ್ಞಾನ ದೃಷ್ಟಿಯಿಂದ ತಿಳಿದಿದ್ದಾರೆ ವಿಶ್ವಾಮಿತ್ರರು. ಆ ನಿಮಿತ್ತವಾಗಿ ಅಯೋಧ್ಯೆಯಲ್ಲಿ ಭಗವಂತನಿಗೆ ಅವತಾರ ಕೈಂಕರ್ಯವನ್ನು ಅರಿತಂತ ವಿಶ್ವಾಮಿತ್ರರು ಧಾವಿಸ್ತಾರೆ ಅಯೋಧ್ಯೆಯತ್ತ. ರಾಜ ಸಂತಸದಿಂದ ಕಾಲ ಕಳೆಯುತ್ತಾ ಇದ್ದ. ಮುಪ್ಪಿನಲ್ಲಿ ಸಂತತಿಯನ್ನ ಕಂಡ ನಿಮಿತ್ತವಾಗಿ ಅದೊಂದು ಮೋಹ. ಆ ರೀತಿಯಲ್ಲೇ ದಶರಥ ಚಕ್ರವರ್ತಿ ಮಕ್ಕಳ ಮೇಲೆ ಮೋಹದಿಂದ ರಾಜಭವನದಲ್ಲಿ ಸಂತಸದಿಂದ ಕಾಲ ಕಳೆಯುವಂತಹ ಕ್ಷಣ ವಿಶ್ವಾಮಿತ್ರರು ಧಾವಿಸಿದರು. ದ್ವಾರವಾಗಿ ಬಂದು ಹೇಳಿದ ರಾಜಭಟರಿಗೆ ವಿಶ್ವಾಮಿತ್ರ ಮಹರ್ಷಿಗಳು ಬಂದಿದ್ದಾರೆ ಎಂಬ ವಾರ್ತೆಯನ್ನು ದಶರಥನಿಗೆ ಮುಟ್ಟಿಸು.
ದಶರಥ ಅಚ್ಚರಿಪಟ್ಟ. ವಿಶ್ವಾಮಿತ್ರರು ಯಾವಾಗಲೂ ಬಂದವರಲ್ಲ. ಹಿಂದೆ ಪುತ್ರಕಾಮೇಶ್ಯಾಗ ನಡೆಯಿತು, ಆಗ್ಲೂ ಬಂದವರಲ್ಲ. ಮುಂದೆ ಪುತ್ರೋತ್ಸವ ನಡೆಯಿತು, ಜನನೋತ್ಸವ ನಡೆಯಿತು, ಆಗ್ಲೂ ಬಂದವರಲ್ಲ. ತೊಟ್ಟಿಲೋತ್ಸವ ನಡೆಯಿತು, ನಾಮಕರಣೋತ್ಸವ ನಡೆಯಿತು, ಆಗ್ಲೂ ಬಂದವರಲ್ಲ. ಉಪನಯನಾದಿ ಸಂಸ್ಕಾರಗಳು ನಡೆಯುವ ಆಗ್ಲೂ ಬಂದವರಲ್ಲ. ಏನೋ ಕಾರ್ಯಕಾರಣ ಸಂಬಂಧಕ್ಕೆ ಬರುವವರಲ್ಲ ಅವರು. ಹಾಗಾಗಿ ಅತಿ ತಕ್ಷಣವಾಗಿ ತನ್ನದಾದಂಥ ವ್ಯವಸ್ಥೆಯನ್ನ ಅಡಿ ಸಿದ್ಧ ಮಾಡಿಕೊಂಡು ಪೂಜ್ಯರನ್ನ ದರ್ಶನಕ್ಕಾಗಿ ಧಾವಿಸುತ್ತಾನೆ. ಮುನಿಕುಲ ಲಲಾಮ ಬಾಬಾ, ಮುನಿಕುಲ ಲಲಾಮ ಬಾಬಾ, ತನು ಸಾರ್ಥಕವೋ ತಪಸ್ಸೇರಿಯ, ತನು ಸಾರ್ಥಕವೋ ತಪಸ್ಸೇರಿಯ, ಮುನಿಕುಲ ಲಲಾಮ ತನು ಸಾರ್ಥಕವೋ ತಪಸ್ಸೇರಿಯ. ಸಾರ್ಥಕವಾಗಿ ನಾನು ತನ್ನಂತೆ ಪಡೆದಿರೋಣ. ಬ್ರಹ್ಮ ಋಷಿಗಳಾದಂತಹ ವಿಶ್ವಾಮಿತ್ರ ತನ್ನ ಅರಮನೆ ಬಾಗಿಲಿಗೆ ಬಂದಿದ್ದಾರೆ. ಪೂಜ್ಯರ ಪಾದಧೂಳಿ ನನ್ನ ದಿವ್ಯವಾದ ಅರಮನೆ ಭವನದಲ್ಲಿ ಬಿತ್ತು ಅಂತಾದ್ರೆ ತನು ಸಾರ್ಥಕವೋ ತಪಸ್ಸೇರಿಯ, ತನು ಸಾರ್ಥಕವೋ ತಪಸ್ಸೇರಿಯ, ಮುನಿಕುಲ ಲಲಾಮ ಬಾಬಾ, ಮುನಿಕುಲ ಲಲಾಮ ಬಾಬಾ. ಭವನ ಪಾವನವೋ, ಮಹಾತ್ಮರ ಪಾದಧೂಳಿಯಿಂದ ಈ ಭವನ ಪಾವನವಾಗ್ತದೆ. ಭವನ ಪಾವನವೋ ರಮಾಧವನ ಸೇವೆ ದೊರಕಿತೋ, ರಮಾಧವನ ಸೇವೆ ದೊರಕಿತೋ, ಮುನಿಕುಲ ಲಲಾಮ ಬಾಬಾ, ಮುನಿಕುಲ ಲಲಾಮ, ಮುನಿಕುಲ ಲಲಾಮ, ಮುನಿಕುಲ ಲಲಾಮ ಬಾಬಾ. ಸೀತಾರಾಮಚಂದ್ರ ಭಗವಾನ ಕಿ ಜೈ. ಮಧ್ಯ ಮಧ್ಯ ನಾಮ ಸಂಕೀರ್ತನೆ ಹೇಳ್ತಾ ಹೇಳ್ತಾ ಕಥೆ ತಗೊಂಡು ಹೋಗ್ತೀವಿ ನಾವು. ಇವಾಗಲೊಂದು 2-3 ಆಕಳಿಕೆ ಕಂಡ ಹಾಗಾಯ್ತು ಅಲ್ವೇ? ನೀವು ಬೇಕಾದ ಮಧ್ಯಾಹ್ನದೊಳಗೆ ಹರಿಕತೆ ಇಟ್ಕೊಳ್ಳಿ. ಕೀರ್ತನೆ ಪ್ರಾರಂಭ ಆಗಿ ಒಂದು ಅರ್ಧ ಗಂಟೆ ಒಳಗೆ ಸಭೆಯಿಂದ 4-6 ಆಕಳಿಕೆ ಬರ್ದಿದ್ರೆ ಹರಿಕಥೆ ಅಲ್ಲ ಅದು. ಒಟ್ಟೊಂದು ಸಂಬಂಧ ಉಂಟು. ಈಗಿನ ಸಂಬಂಧ ಅಲ್ಲ. 500 ವರ್ಷ ಹಿಂದೆ ದಾಸರು, ಪುರಂದರದಾಸರು ಯೋಚನೆ ಶೋಧನೆ ಮಾಡಿದ್ದಾರೆ. ಕೀರ್ತನೆ ನಡೆಯುವಾಗ ಸಭೆಯಲ್ಲಿ ಏನೇನಾಗ್ತದೆ ಅಂತ. ನಿದ್ರೆ ಬಂದಿತದಕೋ ಮೊದಲನೇ ವ್ಯವಸ್ಥೆ. ಯಾಕೆ? ಅನಿರುದ್ಧನ ಸೇವೆಯೊಳು ವಿಘ್ನ ಮಾಡುವುದಕೋ. ಸುಲಭವಲ್ಲವೋ ಹರಿಯ ಸೇವೆ ಎಂದಿದ್ದಾರೆ ದಾಸರು ಅಲ್ವೇ? ನೋಡಿ, ಜಪ ಮಾಡ್ತಾರೆ. ಜಪ ಮಾಡ್ತಾ 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 ಹಾತ್ ಮೇ ಮಾಲಾ ಫಿರ್ತಾ ಹೈ. ಮುಂದಿದ್ದು ಕಬೀರದಾಸ ಹಾತ್ ಮೇ ಮಾಲಾ ಫಿರ್ತಾ ಹೈ, ಮನ ಮಾರ್ಕೆಟ್ ಮೇ ಫಿರ್ತಾ ಹೈ. ಹಾಗಾಗಿ ಮನವ ನಿಲ್ಲಿಸುವುದು ಬಹಳ ಕಠಿಣ. ನಿನ್ನೆ ಹೇಳಿದ್ದಲ್ಲ, ಚಂಚಲ ಮನ ಹಿ ಕೃಷ್ಣ ಪ್ರಮಾಧಿ ಬಲವದೃಢಂ. ನಿತ್ಯ ಕೃಷ್ಣ ದರ್ಶನ ಮಾಡುವಂತ ಅರ್ಜುನನೇ ಬೇಡಿಕೊಂಡ, ಕೃಷ್ಣ ಮನಸ್ಸು ನಿಲ್ಲಿಸೋದು ಬಹಳ ಕಷ್ಟ. ಏನ ಶಿಕ್ಷೆ ಮಾಡೋಣ, ಹಾಕಿ ಹಗ್ಗದಲ್ಲಿ ಕಟ್ಟೋಣ ಅಂತ ಬಹಳ ಆಳವಾಗಿ ಹುದುಗಿಕೊಂಡಿದೆ ಮನಸ್ಸು. ಅದಕ್ಕಾಗಿ ಬಹಳ ಕಠಿಣವಾದಂತಹ ಸ್ಥಿತಿ ಎಲ್ಲೆಲ್ಲೋ ಓಡಾಡ್ತಾ ಇರ್ತದೆ. ಅದಕ್ಕಾಗಿ ಮತ್ತೆ ಭಗವಂತನ ನಾಮಸ್ಮರಣೆ ಮಾಡ್ತಾ ಮುಂದೆ ಹೋಗೋ. ಇವತ್ತಿನ ಸಂಬಂಧ ಅಲ್ಲ, ರಾಮಾಯಣ ಸಂಬಂಧ ಉಂಟು. ಮುಂದೆ ರಾಮದೇವರು ಯುದ್ಧದಲ್ಲಿ ಕುಂಭಕರ್ಣನ ಕೊಂದ್ಬಿಟ್ಟ. ಕುಂಭಕರ್ಣನ ಹೆಂಡತಿ ಯಾರು ಗೊತ್ತೇ? ನಿದ್ರಾದೇವಿ. ಬರ್ದಿಟ್ಟು ಬಿಡ್ಬೇಕು, ಇದೆಲ್ಲ ಗೊತ್ತಿಲ್ಲ ನಿಮಗೆ. ಅಂದ್ರೆ ಕುಂಭಕರ್ಣ ಹೆಂಡತಿ ನಿದ್ರಾದೇವಿ. ಕುಂಭಕರ್ಣನ ಸಾಗಾದ ಕುಳ್ಳ ನಿದ್ರಾದೇವಿ ಬಂದು ಎದುರು ನಿಂತು ಬಿಟ್ಲು. ರಾಮ, ನನ್ನ ಪತಿಯನ್ನು ನೀನು ವೈದ್ಯ ಅಂತ ಕೊಂದಿಯಲ್ಲೋ, ಈಗ ನನಗೆ ಸ್ಥಾನ ಕೊಡ್ತೀನಿ ಅಂತ ಕೇಳಿದ್ದು.
ರಾಮದೇವರಿಂದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಆ ಕಡೆ ರಾತ್ರಿ ಬಡವರಿ ಬಯಲಾಟ, ಯಕ್ಷಗಾನ, ತಾಳಮದ್ದಲೆ ಬಡವರಿ ನಡೀತದೆ, ಹೋಗಲ್ಲಿ ಅನ್ನಂತೆ. ನಾನು ಹಾಗೆಲ್ಲ ಸಂಚಾರ ಮಾಡೋದನ್ನಲ್ಲ, ಮಹಾಪತಿವ್ರತೆ ಅಂತ. ಹಾಗಾದ್ರೆ ಬಂದು ನೋಡಿ 2020 ನೋಡ್ತಾರೆ, ರಾತ್ರಿ ನೈಟ್ ಶೋ ನೋಡೋದಿದ್ದಾರೆ, ಅಲ್ಲಾದ್ರೂ ಹೋಗುವಂತ. ಅಲ್ಲೂ ಹೋಗೋನಲ್ಲ, ನಾನು ಬಹಳ ಮುಡಿಯುವಂತಳು. ಮತ್ತೆ ಎಲ್ಲೋಗ್ತೀನಿ ನೀನು? ಯತ್ರ ಯತ್ರ ರಘುನಾಥ ಕೀರ್ತನಂ, ಎಲ್ಲೆಲ್ಲಿ ರಾಮಕಥೆ ನಡೀತದೋ ಅಲ್ಲಿ ನಾನು ಮುದ್ದಾಂ ಪ್ರವೇಶ ಮಾಡ್ತೀನಿ ಅಂದು. ಇವತ್ತು ಹೋಗಿ ಕೇಳಿದ್ದು, ನಿನ್ನೆನೆ ಹೋಗಿ ಕೇಳಿದ್ಲಂತೆ, ನನ್ಗೆ ಎಷ್ಟು ಡ್ಯೂಟಿ ಹಾಕಿದ್ದೆ ಅಂತ. ರಜೆ ಎಲ್ಲರಿಗೂ ಇರುವ ನನ್ನ ಡ್ಯೂಟಿಯಲ್ಲಿ ಕೇಳಿದಂತೆ ಅವಳು. ನಿನ್ನಿಂದ ಶಿರಡಿಗೆ ಬ್ರಹ್ಮಾನಂದ ಸ್ವಾಮೀಜಿಯವರ ಆಶ್ರಮದಲ್ಲಿ ಸಂಪೂರ್ಣ ರಾಮಾಯಣ ನಡೀತಾ ಇದೆ. 7 ದಿವಸ ಡ್ಯೂಟಿ ನಿನಗೆ ಅಲ್ಲೇ ಪ್ಯಾಕೇಜ್ ಅಂದ್ರೆ ಅರ್ಥ ಆಗ್ತದೆ, ಇಲ್ಲಿ ಅರ್ಥ ಆಗೋದೇನು ಬಂದಿಲ್ಲ. 7 ದಿವಸ ಡ್ಯೂಟಿ. ಬರುವಾಗ ಒಬ್ಬಳೇ ಬರೋದಿಲ್ಲ ಅವಳು, ಬರುವಾಗ ಅಕ್ಕ ತಂಗಿಯರೆಲ್ಲ ಇರ್ತಾರಂತೆ. ಮೊದಲ ಸಭೆಗೆ ಆಕಳಿಕೆಯನ್ನು ಕಳಿಸ್ತಾಳಂತೆ. ಹಿಂದಿನಿಂದ ಬರುವಳು ತೂಕಡಿಕೆ ಅವಳು ಅಲ್ವೇ, ಇದಕ್ಕೆ ಅವಕಾಶ ಕೊಡದಿದ್ದ ಹಾಗೆ ಸೀತಾರಾಮಚಂದ್ರ ಭಗವಾನ ಕೀ ಜೈ, ಪವನ ಸುತ ಹನುಮಾನ ಕೀ ಜೈ, ಮುನಿಕುಲದ ರಾಮವ. ಎಲ್ಲರೂ ಮತ್ತಲ್ಲೇ ಬರ್ಬೇಕು. ತನು ಸಾರ್ಥಕವೋ ತಪಸೇಯಲಿ, ತನು ಸಾರ್ಥಕವೋ ತಪಸೇಯಲಿ. ಪವನ ಪಾವನವೋ. ರಾಜ ದಶರಥ ತನ್ನ ಮಡಿಲಿನಿಂದ ಒಡಗೂಡಿ, ಪೂಜ್ಯರಾದ ವಸಿಷ್ಠನಿಂದ ಒಡಗೂಡಿ, ವೇದ ವಾಂಗ್ಮಯದಿಂದ ಆ ಪವಿತ್ರವಾದ ಬ್ರಹ್ಮ ಋಷಿಗಳನ್ನ ಪೂಜ್ಯರನ್ನು ಕರೆತರುವಾಗ ಪೂರ್ಣ ಕುಂಭದಿಂದ ಸ್ವಾಗತ ಮಾಡ್ತಾನೆ. ತನ್ನ ಮಣಿಮಯ ಶಿಖರದಲ್ಲಿ ಶಿರದಲ್ಲಿಟ್ಟಂತ ಕಿರೀಟವನ್ನು ತೆಗೆದಿಟ್ಟ ದೊಡ್ಡವರ ಮುಂದೆ ಅಲಂಕಾರ ಮಾಡಿಕೊಂಡು ಹೋಗುವ ಬಲ್ಲವರುಗಳು ಬಿಲ್ಲಾಗಿರಬೇಕಂತೆ. ಅದಕ್ಕೆ ಅವರು ಪೂಜ್ಯರು ಅಂತಾರೆ. ಪೂಜ್ಯರು ಅಂತಂದ್ರೆ ಏನರ್ಥ? ಅಲ್ಲಿ ಏನಿಲ್ಲ ಅಂತ ಪೂಜ್ಯ. ಇನ್ನೊಂದರ್ಥ ಅವರು ಪರಿಪೂರ್ಣರು, ಪೂರ್ಣ ವಸ್ತು ಅಲ್ವೇ? ಅದು ಪೂರ್ಣ ವಸ್ತು. ಆ ಪೂರ್ಣ ವಸ್ತುವನ್ನ ದರ್ಶನ ಮಾಡಬೇಕಾದ್ರೆ ನಮ್ಮಲ್ಲಿರುವಂತಹದ್ದು ಅಭಿಮಾನ ಸೋಡಿರೆ ಮನ ಸಂತರಂತಾರೆ. ದುರಭಿಮಾನ ಸೋಡಿರೆ ಮನ, ದೇಹಾಭಿಮಾನ ಸೋಡಿರೆ ಮನ. ದೊಡ್ಡವರು ಮುಂದೆ ಬಲ್ಲವರುಳು ಬಿಲ್ಲಾಗಿರಲು ಬೇಕೋ. ದಾಸರಂತಾರೆ ಅವರ ಪೂರ್ಣಾಂತರ ನಿನ್ನ ಪ್ರಾಪ್ತಿ ಆಗ್ಬೇಕಾದ್ರೆ ಶರಣಾಗಿ ಹೋಗು, ಬಾಗಿ ಹೋಗು. ಅದಕ್ಕೆ ಪೂಜ್ಯರ ಪಾದಧೂಳಿ ನಮ್ಮ ಮನೆಗೆ ಬೀಳಬೇಕು ಅಂತ ನಾವು ಬಯಸ್ತೀವಿ. ಯಾಕೆ ಗೊತ್ತೇ? ಅವರ ಪಾದಧೂಳಿಯಿಂದ ಎಷ್ಟೋ ದುಃಖ ದುಮ್ಮಾನಗಳು ದೂರ ಹೋಗ್ತಾವೆ. ಭಗವಾನ್ ಶ್ರೀಧರದ ಚರಿತ್ರೆ ವರ್ಣನೆ ಬರ್ತದೆ. ಶ್ರೀಧರ ಸ್ವಾಮಿಗಳು ಎಲ್ಲರನ್ನು ಉದ್ಧಾರ ಮಾಡಬೇಕೆಂಬುದಾಗಿ ಮನೆ ಮನೆಗೆ ಹೋಗ್ತಿದ್ರು ಪಾದಾಚಾರ್ಯ. ಯಾರೋ ಒಬ್ಬ ಕಡು ಬಡವ ಸಾಗರದ ಪ್ರಾಂತದಲ್ಲಿ ಚನ್ನಬಸಪ್ಪ ಅಂತ ನಾಮ ಉಲ್ಲೇಖ ಮಾಡಿದ್ದಾರೆ. ಎಲ್ಲರ ಮನೆಗೆ ಹೋಗುವಾಗ ಈತನಿಗೆ ಹೃದಯದ ಅಂತರಾಳದ ಕೂಗು, ನನ್ನ ಮನೆಗೆ ಬರ್ತಾರೋ ಇಲ್ಲ, ನಾನು ಬಡವ, ನಮ್ಮ ಮನೆ ಪೂಜ್ಯರ ಪಾದ ಧೂಳಿ ಬಿದ್ದಿದ್ರೆ, ಹೀಗೆ ಯೋಚನೆ ಮಾಡ್ತಾನೆ. ಒಳಗೆ ಸಂಪರ್ಕ ಆಗ್ತದೆ. ಕರುಳ ಕೂಗನ್ನ ಕೇಳ್ತಾ ಪೂಜ್ಯ ಅಲ್ವೇ? ಸ್ವಾಮೀಜಿಗಳೆಲ್ಲ ಪಾದ ಪೂಜೆಗೆ ಹೋಗುವಂತ ಸಮಯ ಇವ ಸಾಷ್ಟಾಂಗ ಪ್ರಣಾಮ ಮಾಡಿದ. ಗುರುಗಳೇ, ನಮ್ಮ ಮನೆಗೆ ಬಂದು ನಿಮ್ಮ ಪಾದ ಧೂಳಿ ಬೀಳಬೇಕು ಅಂತ ಚೆನ್ನಾಗಿ ಕೇಳ್ಕೊಂಡ. ಗುರುಗಳು ದೊಡ್ಡದಾಗಿ ನಕ್ಕರು. ತಮ್ಮ, ನನ್ನ ಪಾದಕ್ಕೆ ಧೂಳ ಇಲ್ಲ, ನಾನು ನಿಮ್ಮ ಮನೆಗೆ ಇರ್ತಂತ ಹಾಕೋದು ಧೂಳು. ಎಲ್ಲರ ಮನೆಯಲ್ಲಿ ಪಾದ ಧೂಳಿ, ಪಾದ ತೊಳೆದು ನನ್ನ ಪಾದಕ್ಕೆ ಧೂಳೇ ಇಲ್ಲ, ಏನ್ ತರೋದು ನಿನ್ ಮನೆ ಪಾದ ಧೂಳಿಯನ್ನ ಅಂತ ತಮಾಷೆ ಮಾಡಿದ್ರು. ಒಂದು ಬುಟ್ಟಿ ಧೂಳು ತಂದು ಮನೆಗೆಲ್ಲ ಹರಡೋದು. ಗುರುವಾಕ್ಯಕ್ಕೆ ಪ್ರಮಾಣ ಮಾಡಿಕೊಂಡ. ಅರ್ಥ ಆಗ್ತದೆ ನಾವು ಹೇಳೋದು? ಗುರುವಾಕ್ಯವನ್ನೇ ಪ್ರಮಾಣವಾಗಿಸ್ಕೊಂಡ್ ಬಿಟ್ಟ. ಒಂದು ಬುಟ್ಟಿ ಧೂಳು ತಂದು ಇಡೀ ಮನೆಯನ್ನೆಲ್ಲ ಹರಡಿ ಬಿಟ್ಟ. ಸ್ವಾಮಿಗಳು ಬಂದು, ಮಗ, ನಾನು ಹೇಳಿದಂತೆ ಮಾಡ್ಬಿಟ್ಟೇನ? ಸುಮ್ಮನೆ ತಮಾಷೆ ಹೇಳ್ತಿದ್ದೆ ನಾನು. ಒಳ ಸ್ವಭಾವ ಅಲ್ಲಿ ಭಗವಂತ ಅನುಗ್ರಹ ಮಾಡ್ತಾನಂತೆ, ಅಲ್ಲಿ ಒಲಿತಾನೆ. ಗುರುಗಳಿಗೆ ಮನೆಯನ್ನೆಲ್ಲ ತಿರುಗಿದರು.
ಅವರ ಪಾದ ಧೂಳಿ ಎಲ್ಲ ಧೂಳು ಕಣಕಣಕ್ಕೆ ಸ್ಪರ್ಶವಾಯಿತು. ಆಶೀರ್ವಾದ ಮಾಡಿ ಮಂತ್ರಾಕ್ಷತೆಯನ್ನು ಅನುಗ್ರಹ ಮಾಡಿ ಹೋದ್ರು ಒಳ್ಳೇದಾಗ್ತದೆ, ಮಗ ಒಳ್ಳೇದಾಗ್ತದೆ. ಎಲ್ಲ ಹಿರಿಯರೆಲ್ಲ ನೋಡಿದವರಿದ್ದಾರೆ, ಸ್ವಾಮೀಜಿಯವರ ಒಂದೇ ವಾಕ್ಯ, ಮಗ ಒಳ್ಳೇದಾಗ್ತದೆ. ಧೂಳಲ್ಲೆಲ್ಲ ಪುಣ್ಯವಾದ ವಿಶೇಷ ಇರ್ತದಲ್ಲವಾ, ಈತ ಎಲ್ಲ ಧೂಳು ಸಂಗ್ರಹ ಮಾಡಿ ದೇವರ ಮನೆಯಲ್ಲಿ ಇಟ್ಟಂತೆ. ಅದು ವನ್ನಾಗಿ ಪರಿವರ್ತನೆ ಆಗಿ ಅವನ ಜೀವನವನ್ನು ಉದ್ಧಾರ ಮಾಡಿದ್ದು ಪೂಜ್ಯರ ಪಾದ. ವಿಶ್ವಾಮಿತ್ರರು ಬರ್ತಾರೆ, ಬ್ರಹ್ಮ ಋಷಿಗಳು, ಲೋಕಪೂಜ್ಯರು ಇವರು. ಆ ನಿಮಿತ್ತವಾಗಿ ರಾಜ ದಶರಥ ತನ್ನ ವೈಭವವನ್ನೆಲ್ಲ ದೂರವಾಗಿಸಿಕೊಂಡು ವಾದ್ಯ ಮೇಳದಿಂದ ಯುಕ್ತನಾಗಿ ಪುರೋಹಿತರ ಮಾರ್ಗದರ್ಶನದಲ್ಲಿ ದಿವ್ಯವಾದಂತಹ ಪಾದವನ್ನು ಪ್ರಕ್ಷಾಳನ ಮಾಡ್ತಾನೆ. ಸತಿಪತಿಗಳಿಂದ ಒಡಗೂಡಿ ಉಚಿತವಾದಂತಹ ಆಸನದಲ್ಲಿ ವಿಶ್ವಾಮಿತ್ರರನ್ನು ಕುಳ್ಳಿರಿಸಿ ತನ್ನ ದಿವ್ಯವಾದಂತಹ ತನ್ನ ಹಣೆಯನ್ನ ಪಾದಕ್ಕೆ ಮಣೆಯಾಗಿಸಿಕೊಂಡ. ಗುರುಗಳೇ, ನೀವು ಯಾವಾಗಲೂ ಬಂದವರಲ್ಲ, ಏನೋ ಕಾರ್ಯಕಾರಣ ಸಂಬಂಧ ಇರ್ಬೋದು, ಅದಕ್ಕಾಗಿ ನನ್ನಿಂದ ಏನ್ ಆಗ್ಬೇಕು ಸೇವೆ, ಏನ್ ಬೇಕಾದ್ರೆ ಹೇಳಿ ಮಾಡಿಕೊಡ್ತೇನೆ. ವಿಶ್ವಾಮಿತ್ರ ಹೇಳಿದ್ರು, ದಶರಥ ನೀ ಏನ್ ಕೊಡ್ತೀಯ ನಾನು ಒಯ್ತೀನಿ ಅಂದ್ರು. ಮೊದಲು ಇಲ್ಲ ಇಲ್ಲ, ಹಾಗಾದ್ರೆ ನನಗೆ ಈ ಚಕ್ರವರ್ತಿ ಎಂಬ ಪದವಿ ಏನ್ ಬೆಲೆ ಬರ್ತದೆ, ನೀವೇನ್ ಇಚ್ಛಿಸ್ತೀರೋ, ಏನ್ ಕೇಳ್ತೀರೋ ಅದಕ್ಕೆ ನಾನು ಎಲ್ಲ ಕೊಡಿಸ್ತೀನಿ, ವ್ಯವಸ್ಥೆ ಮಾಡ್ತೀನಿ. ನೋಡು, ನಾನು ಕೇಳಿದ ಮೇಲೆ ಆ ವಸ್ತು ಇಲ್ಲ ಅನ್ಲಿಕ್ಕಿಲ್ಲ. ದಶರಥ ಯೋಚನೆ ಮಾಡಿದ್ದ, ಏನ್ ಕೇಳ್ಕೊಂಡಾರವರು? ಆಶ್ರಮಕ್ಕೆ ಏನಾದ್ರು 10 ಹಸುಗಳನ್ನು ಕೇಳ್ಕೊಂಡಾರ ಅಲ್ವೇ? ಆಮೇಲೆ ಏನ್ ಕೇಳ್ಕೊಂಡಾರೋ? ಒಂದು 10 ಕ್ವಿಂಟಲ್ 10 ಮೂಟೆ ಧಾನ್ಯ ಕೇಳ್ಕೊಂಡಾರ. ಮತ್ತೇನ್ ಕೇಳ್ತಾರ? ಅನ್ಕೊಂಡಿದ್ದ ಲೋಕ ಕಲ್ಯಾಣಾರ್ಥವಾಗಿ ವಿಶ್ವಾಮಿತ್ರರು ಧಾರಿಸಿದ್ದಾರೆ. ದುಷ್ಟ ಸಂಹಾರ ಶಿಷ್ಟ ಪರಿಪಾಲನಾರ್ಥವಾಗಿ ಭಗವಂತನ ಅವತಾರ ಕೈಂಕರ್ಯ ಆಗಿರೋಣ. ವಿಶ್ವಾಮಿತ್ರ ಹೇಳಿದ್ರು, ಅಯ್ಯ ದಶರಥ, ನಾನು ಕೇಳಿದ ಮೇಲೆ ಆ ವಸ್ತು ಇಲ್ಲ ಅನ್ಲಿಕ್ಕಿಲ್ಲ, ಆ ನಿಮಿತ್ತವಾಗಿ ನಾನು ಕೇಳ್ತಾ ಇದ್ದೀನಿ. ಸಿದ್ಧವನದಲ್ಲಿ ನಡೆಯುವಂತಹ ಯಜ್ಞ ಕೈಂಕರ್ಯಕ್ಕೆ ದುಷ್ಟರಾದ ಲೋಕ ಕಂಟಕರಾದಂತಹ ತಾಟಕಿಯ ಮಕ್ಕಳಾದ ಸುಭಾವ ಮಾರೀಚದಿಂದ ಯಜ್ಞ ಯಾಗಾದಿಗಳೆಲ್ಲ ಕುಂಠಿತವಾಗ್ತಾ ಇವೆ, ಹೋಮ ಹವನಾದಿಗಳು ನಿಲ್ತಾ ಇವೆ, ಜಪತಪಾದಿ ಅನುಷ್ಠಾನಗಳಿಗೆ ವಿಘ್ನ ಬರ್ತಾ ಇವೆ. ಆದ್ದರಿಂದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಘಟಿತ ಘಟನನಾದಂತಹ ಮಹಾವಿಷ್ಣು ನಿನ್ನ ಉದರದಲ್ಲಿ ಜನಿಸಿ ಈ ಸೇವಾ ಕೈಂಕರ್ಯಕ್ಕೆ ನನ್ನ ರಕ್ಷಣೆಗೋಸ್ಕರವಾಗಿ ಹಿರಿಯ ಮಗನಾದ ರಘುರಾಮನನ್ನ ಯಜ್ಞ ರಕ್ಷಣೆ ಕಳುಹಿಕೊಡು ಎಂಬುದಾಗಿ ಒಂದು ಮಾತು ಕೇಳಿತು. ಮುನಿಪನುತ್ತರಲರು ನಾಂಟಿರುವುದು ಪ್ರವೇಶ ಮಾಡಿದ ಕವಿಗಳು ವರ್ಣನೆ ಮಾಡ್ತಾರೆ. ಏನಾಯ್ತು ದಶರಥನ ಪರಿಸ್ಥಿತಿ ಅನ್ನೋದನ್ನ. ಮುನಿಪನುತ್ತರಲರು ನಾಂಟಿರುವುದು ಎಡತಲೆಗೆ ಸಾರುವುದು ಜಿಹ್ವೆ ಕರವಳಿಸಿದವು ಕರಣ ಜಯ ಎಂಬುದಾಗಿ ತಪ್ಪನೆ ಕುಸಿದು ಬಿಟ್ಟ ದಶರಥ. ಗುರುಗಳೇ, ನಾವೇ ನಿಮ್ಮದು ಹಸುಗಳನ್ನು ಕೇಳ್ತಿರೋ ಅಂತ ಕೇಳ್ಕೊಂಡಿದ್ದೆ. ನನ್ನ ಹಿರಿಯ ಮಗ ಇನ್ನು 16 ವರ್ಷ 16 ವರ್ಷ. ಆ ದುಷ್ಟರ ಬಾಧೆಯಿಂದ ಹೋರಾಡುವಂತ ಸಾಮರ್ಥ್ಯ ಆತನು ಇಲ್ಲ. ಈಗೊಂದು ಒಂದು ಕ್ಷಣ ಕುಸಿದು ಬಿಟ್ಟ. ಮೊಗ್ಗೊಂದು ಅರಳುವ ಮುನ್ನವೇ ಉರುಳುವ ಸ್ಥಿತಿ ಆಯಿತೆ. ಮೊಗ್ಗೆಯಿಂ ಅರೆಯುವರೆ ಕಗ್ಗಲ್ಲ ಬಂಡೆಯ. ಇನ್ನು ಬಾಲಕ, ಅವನಿಗೇನು ಶಕ್ತಿ ಸಾಮರ್ಥ್ಯ ಇಲ್ಲ. ದೈತ್ಯರೊಡನೆ ರಕ್ಕಸರೊಡನೆ ಹೋರಾಡುವಂತ ಸಾಮರ್ಥ್ಯ ಆತನಲ್ಲಿಲ್ಲ. ಆ ನಿಮಿತ್ತವಾಗಿ ನನ್ನನ್ನು ಕ್ಷಮಿಸಿ. ನಾನೇ ಬಂದು ನಿಮ್ಮ ಯಜ್ಞ ಸಾನುರಾಗದಿಂದ ನಡೆಸಿ ನಾನೇ ಬಂದು ನಿಮ್ಮ ಯಜ್ಞ ಸಾನುರಾಗದಿಂದ ನಡೆಸಿ ಕ್ಷಮಿ
ನಾನೇ ಬಂದು ನಿಮ್ಮ ಯಜ್ಞ ಸಾನುರಾಗದಿಂದ ನಡೆಸಿ ಇನ್ನು ಹಿರಿಯನಾಗಿದ್ದರು ರಾಮ ಚಿಕ್ಕವನಿದ್ದಾನೆ, ರಕ್ಕಸರೊಡನೆ ಯುದ್ಧ ಮಾಡೋ ಸಾಮರ್ಥ್ಯ ಇಲ್ಲ. ನಾನೇ ಬಂದು ಆ ದುಷ್ಟರನ್ನು ಸಂಹಾರ ಮಾಡಿ ನಿಮ್ಮ ಯಜ್ಞವನ್ನು ರಕ್ಷಣೆ ಮಾಡ್ತೀನಿ, ಕ್ಷಮಿಸು ಎನ್ನ ಗುರುವರ, ಕ್ಷಮಿಸು. ಗುರುವರನ್ನು ರಕ್ಷಣೆ ಮಾಡಿ ಎಂಬುದಾಗಿ ಈ ಮುಪ್ಪಿನ ವಯಸ್ಸಿನಲ್ಲಿ ನಾನು ಸಂತತಿಯನ್ನು ಪಡೆದಿದ್ದೇನೆ, ಆದ್ದರಿಂದ ನಾನೇ ಬಂದು ಆ ದುಷ್ಟರನ್ನು ಸಂಹಾರ ಮಾಡಿ ಯಜ್ಞ ರಕ್ಷಣೆ ಮಾಡ್ತೀನಿ. ಕೈಲಾದವರನ್ನ ಬಿಟ್ಟು ಕೈಲಾಗದವರು ಕರ್ಕೊಂಡೋಗಿ ನಾನೇನ್ ಮಾಡಲಿ? ನಿನಗೆ ರಾಮನೊಬ್ಬನ ಕಳಿಸ್ಲಿಕ್ಕೆ ಅಸಾಧ್ಯ ಅನಿಸ್ತದೆ. ದಶರಥ ಅಂದ, ಗುರುಗಳೇ ಅದು ಒಂದು ಬಿಟ್ಟು ಇನ್ನೇನ್ ಬೇಕಾದ್ರೂ ಕೇಳಿ ಕೊಡ್ತೀನಿ ಅಂದ. ರಾಮನೊಬ್ಬನನ್ನು ಬಿಟ್ಟು ಇನ್ನೇನ್ ಬೇಕಾದ್ರೂ ಕೇಳಿ ಕೊಡ್ತೀನಿ ಅಂದ. ಓಹೋ ಹಾಗೋ, ರಾಮನೊಬ್ಬನನ್ನು ಬಿಟ್ಟು ಕೊಡ್ಲಿಕ್ಕೆ ಆಗೋದಿಲ್ಲ, ಆಗ ಸಣ್ಣ ಲಕ್ಷ್ಮಣನನ್ನು ಕಳಿಸಿ ಕೊಡು ಅಂತ ಆಗ್ಲೇ ವಸಿಷ್ಠರ ಸಮೀಪ ಇದ್ರು. ಅಯ್ಯ, ವಿಶ್ವಾಮಿತ್ರರ ಕೋಪದ ಶಾಪಕ್ಕೆ ಗುರಿಯಾಗಬೇಡ, ಅತಿ ಶೀಘ್ರವಾಗಿ ರಾಮಲಕ್ಷ್ಮಣನ ಕಳುಹಿಕೊಡು, ದಶರಾತ್ರಿಯೊಳಗಾಗಿ ಮರಳಿ ಕಳುಹುವೆನೆಂಬುದಾಗಿ ದಶರಥನಿಗೆ ಮಾತು ಕೊಟ್ಟಿದ್ದಾರೆ ವಿಶ್ವಾಮಿತ್ರರು. ಆ ನಿಮಿತ್ತವಾಗಿ ರಾಮಲಕ್ಷ್ಮಣರನ್ನ ಕಳುಹಿಕೊಡಿ ಎಂಬುದಾಗಿ ವಸಿಷ್ಠರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ದಶರಥ ರಾಮ ಸಾಮಾನ್ಯನಲ್ಲ, ಅವ ಯಾರು ಗೊತ್ತೇ? ಎಲೆ ಮರುಳೆಗೆ ರಾಮ ನಿನಗೆ ಮಗನಲ್ಲ, ಅಖಿಲ ಅಮರ ಗಣಕ್ಕೆ ಅಧಿಪ, ಸಮಸ್ತ ದೇವಾದಿ ದೇವತೆಗಳಿಗೆ ಅಧಿಪ, ನಿನಗೆ ಮಗನಲ್ಲ. ನಿನ್ನ ಈ ಕುಲವನ್ನು ಉದ್ಧಾರ ಮಾಡೋದಕ್ಕೋಸ್ಕರವಾಗಿ, ಭೂಭಾರ ಹರಣಕ್ಕೋಸ್ಕರವಾಗಿ ರಘುರಾಮ ನಿನ್ನ ಧರಣಿ ವಂಶದಲ್ಲಿ ಜನ್ಮವೆತ್ತಿದ್ದಾನೆ. ನಿನಗೆ ಮಗನಲ್ಲ ಮರುಳೇ ಹೋಗೆಂದ. ಮೊದಲೇ ಮರುಳ ಅರಸೆ, ಆಮೇಲೆ ಮರುಳೆ ಹೋಗೆಂದ. ಅಖಿಲ ಅಮರ ಗಣನೆಗೆ ಅಧಿಪ ಇವ ನಿನಗೆ ಮಗನಲ್ಲ. ಈ ವಸಿಷ್ಠರ ಮಾತನ್ನ ಕೇಳುತ್ತಲೇ, ಗುರುಗಳೇ ಇದು ಈಗ ಹೇಳ್ತಾ ಇದ್ದೀರಲ್ಲ, ಮೊನ್ನೆ ಪುತ್ರಕಾಮೇಷ್ಟಿ ಕೊಟ್ಟಂತ ದವಸ ಧಾನ್ಯ ಗೋದಾನ ಭೂದಾನ ಅವಾಗೆಲ್ಲ ಹೇಳಲಿಲ್ಲ ರಾಮ ನಿನಗೆ ಮಗ ಅಲ್ಲ ಅಂತ ಅಲ್ವೇ? ಆಮೇಲೆ ಪುತ್ರೋತ್ಸವ ನಡೆಯಿತು, ಆಗಲೂ ಕೊಟ್ಟಂತ ದಾನ ಧರ್ಮ ಎಲ್ಲ ತಗೊಂಡಿದ್ದೀರಿ, ಆವಾಗಲೂ ಹೇಳಲಿಲ್ಲ ರಾಮ ನಿನ್ನ ಮಗ ಅಲ್ಲ ಅಂತ. ತೊಟ್ಟಿಲೋತ್ಸವ ಆಯ್ತು, ನಾಮಕರಣ ಮಾಡಿ ಆಯ್ತು, ಆವಾಗಲೂ ಹೇಳಲಿಲ್ಲ ರಾಮ ನಿನ್ನ ಮಗನಲ್ಲ ಅಂತ. ಅಖಿಲ ಅಮರಗಣಕ್ಕೆ ಅಧಿಪ ರಾಮ ನಿನಗೆ ಮಗನಲ್ಲ ಈಗ ಹೇಳ್ತಾ ಇದ್ದೀರಲ್ಲ, ಹೇಳಿದ್ರೆ ದಕ್ಷಿಣೆ ನಾನು ಸ್ವಲ್ಪ ಕಡಿಮೆ ಮಾಡಿ. ಸಮಯ ಇದಲ್ಲ. ವಿಶ್ವಾಮಿತ್ರರ ಶಾಪಕ್ಕೆ ಗುರಿಯಾಗಬೇಡ, ರಾಮಲಕ್ಷ್ಮಣ ಕಳೆಯ. ಪೂರ್ವದಿಂದಲೂ ಶಿಷ್ಯರ ಹಿತಚಿಂತನೆ ಮಾಡುವ ಪುರೋಹಿತ. ವಸಿಷ್ಠರ ಮಾರ್ಗದರ್ಶನಂತೆ ದಶರಾತ್ರಿಯೊಳಗಾಗಿ ದಶರಥನ ಕುವರರನ್ನು ಕಳುಹಿಕೊಟ್ಟಿದ್ದಾನೆ ಬಿಡಲಾರದ ಮನಸ್ಸಿನಿಂದ. ವಿಶ್ವಾಮಿತ್ರರ ಮಾರ್ಗದರ್ಶನದಂತೆ ನಡೆಯಿರಿ ಎಂಬುದಾಗಿ ಕೊನೆಯದಾಗಿ ಉಪದೇಶ ಮಾಡಿ ತಂದೆ ಕಳುಹಿಕೊಟ್ಟ ರಾಮಲಕ್ಷ್ಮಣರನ್ನ ಮಾರ್ಗದಲ್ಲಿ ಸರಯೂ ತೀರ ಸರಯೂ ತಟಾಕಕ್ಕೆ ಬಂದಿದ್ದ. ಆ ರಾತ್ರಿ ಸಂಧ್ಯಾ ಸಮಯ. ಆಶ್ರಮವಾಸಿಗಳ ಪರ್ಣಕುಟೀರದಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗುವಂತ ರಾಮಲಕ್ಷ್ಮಣರು ಆ ರಾತ್ರಿ ಪರ್ಣಕುಟೀರದಲ್ಲಿ ಸೊಪ್ಪಿನ ಹಾಸಿಗೆಯಿಂದ ಮಲಗಿಕೊಂಡಿದ್ದಾರೆ ವಿಶ್ವಾಮಿತ್ರರಿಂದ ಒಡಲು. ಪ್ರಾತಃ ಕಾಲ ಬ್ರಾಹ್ಮಿ ಮುಹೂರ್ತವಾಗಿದೆ. ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನು ಏಳಿಸಿದ್ದಾರೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾನ್ನಿಕಂ ರಘುಕುಲ ತಿಲಕ ಏಳೋ ರಾಘವ ಏಳೋ ಕೌಸಲ್ಯ ಸುತನೆ ಏಳೋ ಸಂಧ್ಯಾ ಸಮಯವಾಗಿದೆ ಏಳೋ. ದೇವರನ್ನು ಏಳಿಸೋದೇ ಚಂದ, ದೇವರು ಒಲಿಯುವುದೂ ಚಂದ, ಎಚ್ಚರಿಸುವುದೂ ಚಂದ.
ಹಾಗಾಗಿ ಅವನನ್ನು ರಾಮಚಂದ್ರ ಅಂತದ್ದು. ನಾವು ಮನುಷ್ಯರು ಎಚ್ಚೆತ್ತು ಚಂದ ಮಾಡ್ಕೊಂಡು ಮಾತ್ರ ಚಂದ, ಇದಿದ್ದು ನಮ್ದೆಂತ ಚಂದ. ನಮ್ಮ ಮಲಗಿರುವ ಒಂದು ಫೋಟೋ ಗೀಟೋ ತೆಗೆಸಿ ಇಟ್ಟು ಫೇಸ್ಬುಕ್ಗೆ ಹಾಕಿದೆ. ಅರೆ ಬಿಟ್ಟ ಕಣ್ಣು, ತೆರೆದಿಟ್ಟ ಬಾಯಿ, ಸಪ್ತ ಸ್ವರಗಳು ಏಕ ಪ್ರಕಾರ ಓಡಾಡ್ತಾ ಇರ್ತಾವೆ. ಕೆಲವರು ಗುಡ್ಡೆಗೆ ಸಪ್ಪಳ ಬರ್ತದೆ, ಕೆಲವರು ಮರಾಕರು ಸಪ್ಪಳ ಬರ್ತದೆ. ನಮ್ ಚಂದ ಏನಂತೀರಿ ಅಲ್ವೇ? ದೇವರು ಮಲಗಿದ್ರು ಚಂದ, ಎಚ್ಚೆತ್ತರು ಚಂದ. ಹಾಗಾಗಿ ಭಗವಂತನನ್ನ ಏಳಿಸೋದೇ ಚಂದ. ದಾಸರಂತಾರೆ, ಬೆಳಗಾಯಿತೇಳಯ್ಯ ಬಿಸಿಲು ಮೈದೋರುತ್ತಿದೆ, ಏಳಯ್ಯ ಸ್ವಾಮಿ ಬೆಳಗಾಯಿತು, ಏಳಯ್ಯ ಬೆಳಗಾಯಿತು, ಏಳಯ್ಯ ಸ್ವಾಮಿ ಬೆಳಗಾಯಿತು, ಏಳಯ್ಯ ಬೆಳಗಾಯಿತು, ಏಳಯ್ಯ ಸ್ವಾಮಿ ಬೆಳಗಾಯಿತು, ಏಳಯ್ಯ ಬೆಳಗಾಯಿತು, ಬೆಳಗಾಯಿತೇಳಯ್ಯ ಬಿಸಿಲು ಮೈದೋರುತ್ತಿದೆ, ಏಳಯ್ಯ ಸ್ವಾಮಿ ಬೆಳಗಾಯಿತು, ಏಳಯ್ಯ ಬೆಳಗಾಯಿತು, ಏಳಯ್ಯ ಬೆಳಗಾಯಿತು. ದೇವರನ್ನು ಏಳಿಸೋದೇ ಚಂದ ಪ್ರಾತಃ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ. ಹಾಗೆ ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಸ್ವಾಮಿತ್ವರು ರಾಮ ಲಕ್ಷ್ಮಣರು ಎಬ್ಬಿಸ್ತಾರೆ. ಈಗಲೂ ನಮ್ಮ ಮನೆಯಲ್ಲೆಲ್ಲ ತಾಯಿದ್ರು ಮಕ್ಕಳನ್ನು ಏಳಿಸೋದು ಉಂಟು. ಬೆಳಿಗ್ಗೆ ಬೆಳಿಗ್ಗೆ ಬೆಳಗಾಯ್ತು ಹೇಳೋ, ಸ್ಕೂಲ್ ಬಸ್ ಬರೋ ಸಮಯ ಆಯ್ತು ಹೇಳೋ, ಇಡ್ಲಿ ಸಾಂಬಾರ ಸಿದ್ಧ ಆಗಿದೆ ಹೇಳೋ, ಪಾಠಶೀಲ ತಯಾರಾಗಿದೆ ಹೇಳೋ. ಸಂಧ್ಯಾ ವಂದನೆಗಾಗಿ ಏಳಿಸೋದಿಲ್ಲ, ತಿಂಡಿ ತಿನ್ಕೊಂಡು ಶಾಲೆಗೆ ಹೋಗಷ್ಟೇ ಅಲ್ವೇ? ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಸಂಧ್ಯಾ ಸಮಯವಾಗಿದೆ ಹೇಳೋ, ರಾಮನನ್ನು ಏಳಿಸೋದೇ ಚಂದ. ಸುಖದ ಸುಪ್ಪತ್ತಿಯಲ್ಲಿ ಬಲುವಂತ ರಾಮ ಲಕ್ಷ್ಮಣ ಸೊಪ್ಪಿನ ಹಾಸಿಗೆಯಿಂದ ಎದ್ದರು. ಸರಯು ತೀರದಲ್ಲಿ ತಣ್ಣೀರು ಸ್ನಾನ ಮಾಡಿದರು. ಸೂರ್ಯೋದಯವನ್ನು ಕಾಣ್ತಾ ಇದ್ದಾರೆ. ವಿಶ್ವಾಮಿತ್ರರು ಆಗಲೇ ಆಚರಣೆಯನ್ನು ಮಾಡುವಂತೆ ರಾಮ ಲಕ್ಷ್ಮಣರಿಗೆ ಮಾರ್ಗದರ್ಶನ ಮಾಡಿ ಅತಿಬಲ ಮಹಾಬಲ ಎಂಬ ಮಹಾ ಅಸ್ತ್ರವನ್ನ ಉಪದೇಶ ಮಾಡ್ತಾರೆ. ಮುಂದೆ ಬರುವ ಕಂಟಕಗಳನ್ನು ದೂರವಾಗಿಸುವುದಕ್ಕೋಸ್ಕರವಾಗಿ ರಾಮನಿಗೆ ಉಪದೇಶ ಮಾಡಿರುವಂತಲ್ಲ, ರಾಮನ ಸೇವೆ ಮಾಡುವ ಭಾಗ್ಯ ನನ್ನ ಪಾಲಿಗೆ ಪ್ರಾಪ್ತಿ ಆಯ್ತಲ್ಲ ಅಂತ ವಿಶ್ವಾಮಿತ್ರರಿಗೆ ಸಂತೋಷ. ಭಗವಂತನ ಸೇವೆ ಮಾಡುವ ಭಾಗ್ಯ ನನ್ನ ಪಾಲಿಗೆ ಪ್ರಾಪ್ತಿ ಆಯ್ತಲ್ಲ ಅಂತ ಉಪದೇಶ ಅಂತಲ್ಲ. ಕೃಷ್ಣನಿಗೆ ಸಾಂದೀಪನಿ ಗುರುಗಳಾದರು ಅಲ್ವೇ? ಹಾಗೆ ಇಲ್ಲಿ ರಾಮನಿಗೆ ನಾನು ಸೇವೆ ಮಾಡುವಂತ ಭಾಗ್ಯ ನನ್ನ ಪಾಲಿಗೆ ಪ್ರಾಪ್ತಿ ಎಂಬುದಾಗಿ ಸಂಧ್ಯಾ ವಂದನೆ ಆದ ಮೇಲೆ ಆಚಮನಾದಿಗಳನ್ನು ಪೂರೈಸಿ ಅತಿಬಲ ಮಹಾಬಲ ಎಂಬ ದಿವ್ಯವಾದ ಮಂತ್ರ ಅಭಿಮಾನ ದೇವತೆಗಳು ರಾಮದೇವರ ಸಮ್ಮುಖದಲ್ಲಿ ಬಂದು ಕರಮುಗಿದು ಶಿರಭಾಗಿ ವಂದಿಸಿ ಹೋಗ್ತಾ ಇದ್ದಾರೆ. ಮಂತ್ರಾಸ್ತ್ರ ದೇವತೆಗಳೆಲ್ಲ ಆ ದಿವ್ಯವಾದಂತಹ ಅಸ್ತ್ರವನ್ನ ಪಡೆದಂತ ರಾಮ ಮತ್ತು ಲಕ್ಷ್ಮಣರು ಸರಯೂ ತೀರವನ್ನು ದಾಟಿ ಮುಂದಕ್ಕೆ ದಾಟುವಂತಹ ಕ್ಷಣ ಒಂದು ತಾಟಕವನ. ತಾಟಕವನ ಪ್ರವೇಶ ಮಾಡುತ್ತಿರುವಂತೆ ಮರವಾಸನೆಯಿಂದ ಕೇಳಿ ತಿಳಿದಂತಹ ಆ ತಾಟಕಿ ಧಾವಿಸಿ ಬರ್ತಾ ಇದ್ದಾಳೆ, ಆಘ್ರಣಿಸ್ತಾ ಇದ್ದಾಳೆ ಇವತ್ತಿನ ಆಹಾರ ಹುಡುಕುವುದಕ್ಕಾಗಿ. ಮುಂದಕ್ಕೆ ಬಂದ್ರೆ ವಿಶ್ವಾಮಿತ್ರರು ನೋಡ್ತಾ ಇದ್ದಾರೆ, ರಾಮಲಕ್ಷ್ಮಣರನ್ನ ಎಚ್ಚರಿಸ್ತಾ ಇದ್ದಾರೆ. ತೀಕ್ಷ್ಣವಾದ ಬಾಣವನ್ನ ಹೂಡು, ಇವಳೇ ತಾಟಕಿ, ಲೋಕ ಕಂಡ ಬಳಿಯವಳು. ಆಗ್ರಹಿಸಿ ಮುಂದಕ್ಕೆ ಬರ್ತಾ ಇರುವಂತಹ ಸಮಯ, ಕಲ್ಲು ಬಂಡೆಗಳನ್ನು ಎತ್ತಿ ಮರದ ರೆಂಬೆಗಳನ್ನು ಎತ್ತಿ ಮುಂದಕ್ಕೆ ಬರ್ತಾ ಇದ್ದಾಳೆ. ಕಾಲ ಜವನನ ಜನನಿಯೋ ಸಂವರ್ತಕನ ಸುತೆಯೋ. ಯಾರು ಆ ರುದ್ರವೇಷದ ರುದ್ರನ ಜಟೆಯಂತೆ ಕಾಣ್ತಾ ಇದೆ. ಅಷ್ಟೊಂದು ಉಗ್ರ ರೂಪ, ಅಥವಾ ಯಮನ ಭಗಿನಿಯೋ ಇವಳು. ಹೀಗೊಂದು ಅಷ್ಟೊಂದು ವಿಕಾರ ರೂಪವನ್ನ ಕಂಡು ವಿಶ್ವಾಮಿತ್ರರು ರಾಮನಿಗೆ ಹೇಳಿದರು, ರಾಮ ತೀಕ್ಷ್ಣವಾದ ಬಾಣವನ್ನ ಹೂಡಿ ಎಂಬುದಾಗಿ. ಆಗ್ಲೇ ರಾಮದೇವರು ತೀಕ್ಷ್ಣವಾದ ಬಾಣವನ್ನ ಅಕರ್ಣಾಂತವಾಗಿ ಸೆಳೆದು ಆ ದಿವ್ಯವಾದಂತಹ ಬಾಣ ತಾಟಕಿಯ ಪ್ರಾಣವನ್ನು ಕ್ಷಣ ಮಾತ್ರದಲ್ಲಿ ಹೀರಿತು. ಪರ್ವತಾಕಾರವಾಗಿ ಆ ದೈತ್ಯ ಆಕೃತಿ ಧರೆಯಲ್ಲಿ ಉರುಳಿ ಬಿತ್ತು. ದುಷ್ಟಳಾದಂತ ತಾಟಕಿ ಸಂಹಾರವಾಗುತ್ತಿರುವಂತೆ
ರಕ್ಕಸ ಸೇನೆ ಚದುರಿದೆ, ಸುಬಾಹು ಮಾರೀಚನು ಅಡಗಿಕೊಂಡ್ರು. ಯಾವುದೋ ವಿಶೇಷವಾದಂತಹ ಶಕ್ತಿ ಪ್ರವೇಶ ಮಾಡಿದೆ ವನವನ್ನ. ಹೀಗಂದುಕೊಂಡು ಭಯದಿಂದ ಸುಬಾಹು ಮಾರೀಚರು ಅಡಗಿಕೊಂಡಂತೆ. ತಾಟಕೀಯ ಸಂಹಾರವಾಗಿದೆ. ಅಲ್ಲಿನ ಮುಂದಕ್ಕೆ ಧಾವಿಸಿದರು. ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನು ಕರಗೊಂಡು ಅಂಗಪ್ರದೇಶವನ್ನ ದಾಟಿ ಮುಂದೆ ಲೋಕಪಾವನೆಯಾದ ಜಗಜ್ಜನನಿ ಗಂಗೆ. ವಿಶ್ವಾಮಿತ್ರರು ನಿಮ್ಮ ಹಿರಿಯರಿಂದ ರಾಮನಿಗೆ ಮಾರ್ಗದರ್ಶನ ಮಾಡ್ತಾರೆ. ಭಗೀರಥ ಪ್ರಯತ್ನದಿಂದ ಭಾಗೀರಥಿಯನ್ನ ಭುವಿಗಿಳಿಸಿದಂತಹ ಕಥಾಂಕವನ್ನು ವರ್ಣನೆ ಮಾಡ್ತಾ ಲೋಕಪಾವನೆ ಜಟಾಜೂಟ ವಿಗಲಿದ್ದೆ ಚಿನ್ನಪಾದೋದ್ಭವೆ ಆ ಕಲಿಮಲಾಪಹಾರಿಣಿ ಹರಿಪದ ನಖನಿಂದ ಹರಿದು ಬಂದಳೆ ಗಂಗೆ. ಕರಮುಗಿದು ವಿಶ್ವಾಮಿತ್ರರು ರಾಮಲಕ್ಷ್ಮಣರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಗಂಗೆಯ ವೈಭವವನ್ನ. ಯಾರಿವರು? ಹರಿಪದ ನಖನಿಂದ ಹರಿದು ಬಂದಳೆ ಗಂಗೆ, ಪರಮ ಭಾಗವತರ ಸಂಗವ ಕೊಡುತ್ತೆ, ಭಾಗ್ಯವ ಕೊಡೆ ಭಾಗ್ಯವ ಕೊಡೆ ಭಾಗ್ಯವ ಕೊಡೆ ಗರತಿ ಭಾಗೀರಥಿ ಭಾಗ್ಯವ ಕೊಡೆ ಗರತಿ ಭಾಗೀರಥಿ ಭಾಗ್ಯವ ಕೊಡೆ ಗರತಿ ಭಾಗೀರಥಿ ಭಾಗ್ಯವ ಕೊಡೆ ಗರತಿ. ಹರಿಪದ ನಖನಿಂದ ಹರಿದು ಬಂದಳೆ ಗಂಗೆ, ಪರಮ ಭಾಗವತರ ಸಂಗವ ಕೊಡು ತುಂಗೆ. ಭಾಗವತ ಬಕಾರೋ ಭಕ್ತಿವಹಿತ ಗಕಾರೋ ಗರ್ವವಂಚಿತ ಬಕಾರೋ ವಾಗ್ಮಟು ತುಂಗ ಗಕಾರೋ ಸತ್ವ ನಿರ್ಣಯ. ಹರಿಪದ ನಖನಿಂದ ಹರಿದು ಬಂದಳೆ ಗಂಗೆ, ಪರಮ ಭಾಗವತರ ಸಂಗವ ಕೊಡು ತುಂಗೆ, ಭಾಗ್ಯವ ಕೊಡೆ ಭಾಗ್ಯವ ಕೊಡೆ ಭಾಗ್ಯವ ಕೊಡೆ. ಕಾಶಿ ಪಟ್ಟಣದಲ್ಲಿ ವಾಸವಾಗಿರುತ್ತಿ ವಿಷಾದ್ಯರಿಗೆ ಮಹಾವರವನ್ನ ಕೊಡುತ್ತಿ. ಈಶಾದ್ಯರಿಗೆ ಮಹಾವರವನ್ನ ಕೊಡುತ್ತಿ. ಕಾಶಿ ಪಟ್ಟಣದಲ್ಲಿ ವಾಸವಾಗಿರುತ್ತಿ ಈಶಾದ್ಯರಿಗೆ ಮಹಾವರವನ್ನ ಕೊಡುತ್ತಿ. ಭಾಗ್ಯವ ಕೊಡೆ ಭಾಗ್ಯವ ಕೊಡೆ ಭಾಗ್ಯವ ಕೊಡೆ. ಉತ್ತಮ ಗರನೆಂದು ಒಂದೇ ರಾಮಳಿ ಸಾರಿ, ಉತ್ತಮ ಗರನೆಂದು ಒಂದೇ ರಾಮಳಿ ಸಾರಿ. ಕಮಲೇಶ ವಿಠಲನ ಮಮತೆಯ ಮಗಳೇ, ಕಮಲೇಶ ವಿಠಲನ ಮಮತೆಯ ಮಗಳೇ. ಭಾಗ್ಯವ ಕೊಡೆ ಭಾಗ್ಯವ ಕೊಡೆ ಭಾಗ್ಯವ ಕೊಡೆ ಗರತಿ. ಜಗಜ್ಜನನಿ ಗಂಗಾ ಮಾತಾಗಿ. ಯಾರೆಲ್ಲ ಜೈ ಹೇಳಿದ್ದಾರೋ ಅವರೆಲ್ಲ ಪ್ರಯಾಗಕ್ಕೂ ಬಂದಂಗಾಯ್ತು, ಆಮೇಲೆ ಹರಿದ್ವಾರಕ್ಕೂ ಬಂದಂಗಾಯ್ತು, ಕಾಶಿಗೂ ಬಂದಂಗಾಯ್ತು. ಮತ್ತೆ ಬರೆದಿದ್ದವರು ಸೀರೆಗಳಿದ್ದಂಗಾಯ್ತು. ಅಷ್ಟೊಂದು ವೈಭವ ಇದೆ. ಹರಿದ್ವಾರ ಹೀಗೆ ಹೋಗಿ ನಿಂತು ಸಾಕು. ಹರಿಗೆ ಪೈರಿಯಲ್ಲಿ ಪ್ರಪ್ರಥಮವಾಗಿ ಗಂಗೆ ಕಾಣೋದೇ ಹಾಲು ಕಾಣಿಸ್ತಾಳೆ. ಅವಳು ಬೇಗ ಎಷ್ಟು ಇಷ್ಟೇ ನೀರಿನಲ್ಲೂ ನಿಲ್ಲಿಕ್ಕಾಗೋದಿಲ್ಲ ಕಾಲ. ನಾವು ಪುರಾಣದಲ್ಲಿ ಕೇಳ್ತೀವಲ್ಲ, ಅದು ಈಗಲೂ ಪ್ರತ್ಯಕ್ಷ ಇದೆ. ಪವಿತ್ರವಾದ ದಿವ್ಯವಾದ ಲೋಕ ಪಾವನೆ ಜಗಜ್ಜನನಿ ಗಂಗೆ. ಹಾಗಾಗಿ ನಮ್ಮ ಮನೆಯಲ್ಲೆಲ್ಲ ಇಟ್ಕೊಳ್ತೀವಲ್ಲ. ಯಾಕೆ? ಕೊನೆ ಕಾಲದಲ್ಲಿ ಒಂದು ದಳ ಶ್ರೀ ತುಳಸಿ ಬಿದ್ದು ಗಂಗೋದಕ, ಒಂದು ಬಿದ್ದು ಗಂಗೋದಕ ಕೊನೆ ಕಾಲದಲ್ಲಿ ಅಂತಕಾಲೇ ಮಾಮೇವ ಸ್ಮರನ್ ಮುಕ್ತ್ವಾ ಕಳೆಯವರ. ಅಂತ್ಯಕಾಲದಲ್ಲಿ ಒಂದು ಬಿಂದು ಗಂಗೋದಕ ಬಿದ್ದರೆ ಸಾಕಂತ. ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕ, ಇಂದಿರಾ
ಭಕ್ತ್ಯಾ ಪ್ರಯಚ್ಛತಿ. ಏನು ಭಗವಂತನ ತೃಪ್ತಿಪಡಿಸಲಿಕ್ಕೆ ಸಾಧ್ಯ ಉಂಟಪ್ಪ? ನಿಶ್ಚಲವಾದ ಶ್ರದ್ಧೆಯಿಂದ ಕೃಷ್ಣ ತುಳಸಿದಳ ಇಟ್ಟು ಸಾಕು. ರುಕ್ಮಿಣಿನೇ ಏಕಾ ತುಳಸಿ ದಳಾನೆ ಗಿರಿಧರ ಪ್ರಭು ತುಳಿಲಾ. ಮಹಾರಾಷ್ಟ್ರ ಸಂತರಂತಾರೆ, ಒಂದೇ ಒಂದು ತುಳಸಿ ದಳವನ್ನು ಇಟ್ಟು ತುಲಾಭಾರ ಕಥೆ ಬರ್ತದೆ. ಹರಿವಂಶ ಭಗವಂತನ ಏನ್ ಕೊಟ್ಟು ತೃಪ್ತಿಪಡಿಸ್ತೀಯಪ್ಪ? ಅವ 1000 ಹಸ್ತದಿಂದ ತೆಗೆದುಕೊಳ್ಳುವಾಗ ಈ ಎರಡು ಕೈಯಿಂದ ಏನ್ ಇಟ್ಕೊಳ್ಳಿಕ್ಕಾಗ್ತದೆ? ಅವ 1000 ಹಸ್ತದಿಂದ ಕೊಡುವಾಗ ಈ ಕೈಯಿಂದ ಎಷ್ಟು ತಗೊಳ್ಳಿಕ್ಕಾಗ್ತದೆ? ಮುಖಂ ಕರೋತಿ ವಾಚಾಂ ಪಂಗುಂ ಲಂಘಯತೆ ಗಿರಿಂ ಯತ್ ಕೃಪಾತಮಹಂ ವಂದೇ ಪರಮಾನಂದ ಮಾಧವ. ಒಂದು ಸಾರಿಗೆ ನೋಡಿ ಶರಣಾದ ಸಾಕು. ಎದ್ದರೆ ಸಂಗಡವ ನೀ ಎದ್ದರೆ ಸಂಗಡವ ನಿನ್ನ ಮುಕ್ತಿಸಿ ಮುಂದಕ್ಕೆ ಮುಕ್ತಿಯ ತೋರುವ ಎದ್ದರೆ ಸಂಗಡವ. ಏನ್ ಕೊಟ್ಟ ಸುಧಾಮ? ಒಣ ಹಿಡಿದ ಅವಲಕ್ಕಿ ಗಂಟು ಕಟ್ಕೊಂಡ್ಬಿಟ್ಟಿದ್ದ. ಕೊಂಕಣಲ್ಲೇ ಇದ್ದು 15 ದಿವಸ ಆಗಿತ್ತು. ಇನ್ನು ಹ್ಯಾಕ್ ಕೊಡೋದು? ಈ ವಜ್ರ ಖಚಿತವಾದ ಅರಮನೆಯಲ್ಲಿ ಕೃಷ್ಣನಿಗೆ ಕೊಡೋದಂತ ಯೋಚನೆ ಮಾಡಿ ಇಟ್ಕೊಂಡಿದ್ದ. ಪರಮಾತ್ಮ ತಾನೇ ಕಂಕ್ಳಿ ಕೈ ಹಾಕಿ ಪಂಚೆ ಎಳೆದು ಬಿಟ್ಟ. ಪಂಚ ಹೊರದೋಯ್ತು. ಅವಲಕ್ಕಿ ಚೆಲ್ಲಿದ್ದ ಅರಮನೆಯಲ್ಲಿ. ಹಿಡಿ ಮುಷ್ಟಿ ಅವಲಕ್ಕಿಗೆ ಐಶ್ವರ್ಯ. ಏನ್ ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕ ಇಂದಿರಾರಮಣ ನಿನಗೆ ಅರ್ಪಿತವು ಎನ್ನಲೋ. ಫಲ ಇಟ್ಟು ಪ್ರಾರ್ಥನೆ ಮಾಡುವಾಗಲೇ ಪ್ರಸಾದ ಕೊಟ್ಟ. ಹೀಗಿದ್ದು ಹೂವನ್ನು ಹೀಗಿಟ್ಟ ಅಷ್ಟೇ. ಏನ್ ಕೊಡಬೇಕು ಅಂತ ಭಗವಂತನ ಇಚ್ಛೆ. 1 ತಿಂಗಳ ಭಾಗವತ ನಡೆಯಿತು ಸಿರಿಸಿಯಲ್ಲಿ. ರಾಯಪೇಟೆಯಲ್ಲಿ ವೆಂಕಟರಮಣ ದೇವಸ್ಥಾನ. ಅಲ್ಲಿ ಕೃಷ್ಣ ಪೀಠದ ಇಲ್ಲಿ ರಾಮನ ಪೀಠ, ಮಾರುತಿ ಪೀಠದ ಮೇಲೆ ಕೃಷ್ಣನ ವಿಗ್ರಹಕ್ಕೆ ಬೆಳಿಗ್ಗೆ ಭಕ್ತಳೊಬ್ಬಳು ಇಂಥ ದೊಡ್ಡದು ದಾಸಾಳು ತಂದಿದ್ರು. ಅವತ್ತು ಮಂಗಳೋತ್ಸವ, ಭಾಗವತ ಮಂಗಳೋತ್ಸವ. ಬೆಳಿಗ್ಗೆ ಅಲಂಕಾರ ಮಾಡಿದ್ದಾರೆ ಕೃಷ್ಣನಿಗೆ. ಮಂಗಳಾರತಿ ಆಯ್ತು, ಪೂಜೆ ಎಲ್ಲ ಮುಗಿಯಿತು. ಪ್ರಾರ್ಥನೆ ಸಾಮೂಹಿಕವಾಗಿ 1000 ಜನ ಸೇರಿದ್ದಾರೆ. ಎಲ್ಲ ಕರಮುಗಿದು ಪ್ರಾರ್ಥನೆ ಮಾಡಿಕೊಳ್ಳಿ. ಭಾಗವತ ಪೀಠದಲ್ಲಿ ಯಾರ್ಯಾರಿಗೆ ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ, ಅವರವರ ತೆರನಾಗಿ ಅಲ್ವೇ ಪರಮಾತ್ಮನ ಅನುಗ್ರಹ ಇದೆ. ಪ್ರಾರ್ಥನೆ ಎಲ್ಲ ಮುಗಿದು ಲೋಕಾಹ ಸಮಸ್ತಾಹ ಸುಖಿನೋ ಭವಂತು, ಸಕಲ ಲೋಕಕ್ಕೆ ಸನ್ಮಂಗಲ ಉಂಟಾಗಿ ಎಂಬ ಪ್ರಾರ್ಥನೆ ಮಾಡುವಾಗ ಶಿರದ ಮೇಲಿಂದ ದಾಸಾಳು ಬೆಳಗ್ಗೆ ಇಟ್ಟಿದ್ರು. ಎದ್ದು ಬಂದು ಮುಂದೆ ಹರಿಯ ಮುಡಿದ ಹೂವ ಹರಿವಾಣದಲ್ಲಿ ಹೊತ್ತುಕೊಂಡೆ. ಆ ಪ್ರಸಾದ ಕೊಟ್ಟಿದ್ದನ್ನು ಹರಿವಾಣದಲ್ಲಿ ಇಟ್ಟುಕೊಂಡು ನಾನು ಶಿರದ ಮೇಲೆ ಇಟ್ಟರೆ ಅಡಿ ನನಗೆ ಬರೀ ಹರಿವಾಣ ಅಂತ ಉಂಟು. ಮತ್ತು ಹೂವಿನ ಹೆಸರು ಇಟ್ಟಿಲ್ಲ. ಎಲ್ಲ ಕೈಯಾಗಿ ಎಲ್ಲ ಪ್ರಸಾದ ಅಂತ ಅಲ್ವೇ. 1000 ಮಂದಿ ನುಗ್ಗಿ ನಾನು ಶಿರೋ ಮೇಲೆ ಇಟ್ಟುಕೊಂಡ್ರೆ ಒಂದು ಹೂ ಇಲ್ಲ. ನಾನು ಅವನ ಸ್ಮರಣೆ ಮಾಡ್ತಾ ಹರಿಯ ಮುಡಿದ ಹೂವ ಹರಿವಾಣದಲ್ಲಿ ಹೊತ್ತುಕೊಂಡು ಹರಿಷದಿಂದ ಹಾಡಿ ಮಾಡಿ ಉಪ್ಪಳಿಸ್ತಾ ಇರೋದು ಒಂದು ಹೂ ಇಡ್ಲಿಲ್ಲ. ಸುಮ್ಮ ಚೂರು ಇಡ್ಲಿಲ್ರಿ. ಹಾಗೆ ಎದ್ದರೆ ಸಂಗಡ ಬರುವ ಇಷ್ಟೊಂದು ಸತ್ಸಂಗದ ವ್ಯವಸ್ಥೆ ಮಾಡಿದ್ದಾರೆ ಗುರುಗಳು. ಒಳಗೆ ಬರುವಾಗಲೇ ಪೂರ್ವಾಶ್ರಮ ಇಲ್ಲಲ್ಲ, ನಾವೆಲ್ಲ ಪೂರ್ವದಲ್ಲಿ ಗುರುಗಳ ಋಷಿಮುನಿಗಳ ಒಂದು ದಿವ್ಯವಾದ ಆಶ್ರಮದ ವೈಭವವನ್ನು ಚಿತ್ರಣವನ್ನು ಕಾಣ್ತೀವಿ ಅಲ್ವೇ. ಜಂಬು ಜಂಬೀರ ಭೋಗ ಪುನ್ನಾಗ ಕರಡಿ ಕಪಿತ್ತ ಕಂಕಲ್ಲಿ ಕರವೀರ ನಿಂಬೆ ದಾಳಿಂಬೆ ಮಾತುಳಂಗ ಲವಂಗ ಮುಂತಾದ ಫಲವೃಕ್ಷಗಳು, ಮುರುಘಾ ಮಲ್ಲಿಗೆ ಜಾಜಿ ಕೇಂದ್ರಕಿ ಸುರಗಿ ಸಂಪಿಗೆ ಮುಂತಾದ ಲತೆ ಪುಷ್ಪಗಳು, ಅದೆಲ್ಲ ಒಳ ಪ್ರವೇಶ ಮಾಡುವ. ನಿನ್ನೆ ಕಾರಲ್ಲಿ ಕೂತಿ ಎದುರುಗಡೆ ನೋಡಿದೆ, ಗುರುತ್ರ ಹೇಳಿದೆ ಇದು ಆಶ್ರಮ. ಹಿಂದೆ ಈ ಆಶ್ರಮ ಹೀಗೆ ಇತ್ತು ಅಂತ ಋಷಿ ಚಿಂತನೆಯನ್ನು ನಾವು ಮಾಡುವಾಗ, ರಾಮಾಯಣದ ಋಷಿಗಳ ಚಿಂತನೆ ಮಾಡುವಂತ ಕಾಲ.
ಇಂಥ ಒಂದು ಚಿಂತನೆ ಈಗಿತ್ತು. ಹಾಗಾಗಿ ಎಲ್ಲ ಯಾರ್ಯಾರಿಗೆ ಅವರವರ ಭಾವಕ್ಕೆ ಅವರವರ ಭಕ್ತಿ ಯಾರ್ಯಾರಿಗೆ ಎಷ್ಟೆಷ್ಟು ಲಭ್ಯ ಇದೆಯೋ ದೊಡ್ಡ ಪಾತ್ರ ಇಟ್ಕೊಂಡ್ಬಂದು ದೊಡ್ಡದಾದ ಸಾಮಾನು ವಸ್ತು ಸಿಗ್ತದೆ ಜಲ ಅಲ್ವೇ. ಆ ನಿಮಿತ್ತವಾಗಿ ಆ ಪವಿತ್ರವಾದ ಗಂಗೆಯ ದರ್ಶನ ಪುಣ್ಯ. ಅದಕ್ಕಾಗಿ ಜೀವನದಲ್ಲಿ ಒಮ್ಮೆ ಆದ್ರೂ ಗಂಗೆಯ ದರ್ಶನ ಮಾಡಿ ಅಂದಿದ್ದಾರೆ. ಮಾಡೋ ಮಂದಿಯನ್ನು ಕಡಿಮೆ ಅಲ್ಲ, ಇಬ್ಬರು ತರುಣರು ಹೋಗಿದ್ರು, ಅರಿಕಿ ಪೈದಲ್ಲಿ ನಿಂತಿದ್ದಾರೆ. ಮನೆಯಲ್ಲಿ ಹೇಳಿದ್ರು ಮಲ ನಿರ್ಮೋಚನ ಜಲ ಸ್ನಾನ ನೀನು ಗಂಗಾ ಸ್ನಾನ ಮಾಡಿ ಹೇಳಿದ್ರು. ಆಮೇಲೆ ಗಂಗಾಪಾನ ಮಾಡಿ ಅಂತ ಹೇಳಿ ಕಳಿದ್ರು. ಫೆಬ್ರವರಿ ಬಹಳ ಚಳಿ ಇರ್ತದೆ. ಆ ಸಮಯದಲ್ಲಿ ಬಂದಂತ ಇಬ್ಬರು ತರುಣರು ಅರಿಕಿ ಪೈದಲ್ಲಿ ನಮ್ಗೆ ಹಿರಿಯರು ಹೇಳಿದ್ದಾರೆ ಗಂಗಾ ಸ್ನಾನ ಮಾಡಿ. ಆದ್ರೆ ಈ ಚಳಿಯಲ್ಲಿ ಹೇಗೆ ಜಿನ್ ಪ್ಯಾಂಟ್ ಕಾಣಿಸೋದು ಹೇಗೆ ನೋಡೋಣ ಅಂತ ಬೆಟ್ಟಿನ ತುದಿಯಿಂದ ಕಾಲಿನ ತುದಿಯಿಂದ ಹೀಗೊಮ್ಮೆ ಸ್ಪರ್ಶ ಮಾಡಿದ ಒಬ್ಬ ತರುಣ. ಆ ಸ್ಪರ್ಶ ಮಾಡುವಾಗಲೇ 72,000 ನಾಡಿಗಳು ಸಿಕ್ಕೊಂಡ್ಬಿಟ್ಟು ಚಳಿಗೆ. ಆಗ್ಲೇ ಒಂದು ಸೂತ್ರ ಕಟ್ಟಿದ, ಬಗ್ ಸ್ನಾನ ಸಬ್ ಸ್ನಾನ. ಪಕ್ಕದಲ್ಲಿದ್ದವ ಅವನ ಮುಟ್ಟುಕೊಂಡ, ತೇರಾ ಸ್ನಾನ ತೇರಾ ಸ್ನಾನ ಬಿಟ್ಟ. ಇಲ್ಲಿಂದ ಅಲ್ಲಿವರೆಗೆ ಹೋಗಿಯೂ ಸಹ ಆ ಪವಿತ್ರವಾದಂತಹ ಪಾವನವಾದ ಗಂಗೆ ದರ್ಶನ, ಗಂಗೆ ಸ್ಪರ್ಶನ, ಗಂಗೆ ಸ್ನಾನ ಎಷ್ಟೊಂದು ಪವಿತ್ರ ಅಂದ್ರೆ ನಮ್ಮ ದಾಸ ದೀಕ್ಷೆಯಲ್ಲೇ ವ್ಯಾಸ ಮಂದಿರ ರಘುಪತಿ ವ್ಯಾಸ ಮಂದಿರದ ಘಾಟಿನಲ್ಲಿ ಸಾಲುವೇರ ಸಪ್ತಧಾರ ಪವಿತ್ರ ಅಕ್ಷಯ ತೃತೀಯ ಸೂರ್ಯೋದಯಕ್ಕೆ ಗುರುಗಳು ನಮ್ಮನ್ನು ಕರ್ಕೊಂಡು ಹೋಗಿ ಗಂಗೆ ನಿಲ್ಲಿಸಿದರು. ಹಸ್ತವನ್ನು ಮಸ್ತಕದ ಮೇಲೆ ಇಟ್ಟರು. ಒಂದಲ್ಲ ಒಂದು ದಿವಸ ಕರ್ನಾಟಕದ ಹರಿದಾಸರ ಪಂಕ್ತಿಯಲ್ಲಿ ಸೇರುವನಾಗುವಂತಷ್ಟೇ. ಅಂದಿನಿಂದ ನೀವು 1 ವರ್ಷ ಅಧಿಕ ತಯಾರಿಸಿ ಕಡೆ ಪೇಟ ಬಿಚ್ಚಿದಾಗ ಏನಾಗಿದೆ ಕೇಳಬೇಡಿ, ನಮಗೆ ಗೊತ್ತಿಲ್ಲ. ವೇಷ ಇದ್ದರೆ ಮಾತ್ರ ಆವಿಷ್ಪಡ್ತದೆ. ಅದು ಗುರುಗಳು ಕೊಟ್ಟಂತ ಹಸ್ತ ಮಸ್ತಕದ ಸಂಯೋಗ ಶಕ್ತಿಪಾತ. ಇತಿಹಾಸ ಪುಟ ನೋಡಿ, ರಾಮಕೃಷ್ಣ ಪರಮಹಂಸರಿಗೆ ಪ್ರಥಮ ಭೇಟಿಯಲ್ಲಿ ನರೇಂದ್ರನಿಗೆ ಸುಮ್ಮನೆ ಬೆಟ್ಟ ಸ್ಪರ್ಶ ಮಾಡುವಾಗ ಈ ಲೋಕ ಅಲ್ಲ 14 ಲೋಕ ಚತುರ್ದಶ ಭುವನ ನಡುಗಿದಂತೆ ಕಂಡಿತು. ಗುರುಗಳೇ ನನ್ನನ್ನು ಬಿಟ್ಟುಬಿಡಿ, ನನ್ನ ಅಕ್ಕ ತಂಗಿ ತಮ್ಮ ಅಣ್ಣ ಅಪ್ಪ ಅಮ್ಮ ಎಲ್ಲ ಇದ್ದಾರೆ, ನನ್ನನ್ನು ಬಿಟ್ಟುಬಿಡಿ. ಒಂದನೇ ಪ್ರಯೋಗ ಸಾಕು ಕಳಿಸಿದ. ಅದು ನಮ್ಗೆ ಒಂದೇ ಪ್ರಯೋಗದಲ್ಲಿ ಅನುಗ್ರಹ ಮಾಡಿಬಿಟ್ಟಿದ್ದಾರೆ. ಅಚ್ಯುತ ತನ್ನ ಓಲಗ ಬೆಚ್ಚಿಕೊಟ್ಟಿ ಹನಯ್ಯ. ಹಾಗಾಗಿ ಎದ್ದರೆ ಸಂಗಡ ಬರುವ ಒಂದ್ಸಾರಿ ಎದ್ದು ಬಂದು ಸಾಕಂತೆ. ನಾವು 1 ಹೆಜ್ಜೆ ಇಟ್ರೆ ಭಗವಂತ 10 ಹೆಜ್ಜೆ ಮುಂದೆ ಕೊಡ್ತಾನೆ ನಮ್ಮನ್ನ ಹಿಡಿಲಿಕ್ಕೋಸ್ಕರವಾಗಿ. ಆ ನಿಮಿತ್ತವಾಗಿ ಏಳ್ಲಿಕ್ಕೆ ಪ್ರಯತ್ನ ಮಾಡದಿದ್ರೆ ಅದಕ್ಕ ಮನೆ ಕಾಣ್ಲಿ ವ್ಯವಸ್ಥೆ ಅಂತ ಹೇಳಿ ಬರೆದಿದ್ದವರಿಗೂ ಅಲ್ವೇ, ಮನೆಗೆ ಹೋಗಿ ಮುಟ್ಲಿ ಇದಂತ. ಅಲ್ಲಿಂದ ಇಲ್ಲಿ ಬರ್ಲಿಕ್ಕೆ ಆಗ್ಲಿಲ್ಲ. ಕೂತಲ್ಲೇ ಆದ್ರೆ ಎದ್ದು ನಿಂತು ಒಂದ್ಸಾರಿ ಆ ದಿವ್ಯವಾದಂತ ಸಾನ್ನಿಧ್ಯಕ್ಕೆ ನಮಸ್ಕಾರ ಮಾಡಿ ಎದ್ದರೆ ಸಂಗಡ ನಿನ್ನ ಮುಕ್ತಿಸಿ ಮುಂದಕ್ಕೆ ಮುಕ್ತಿಯ ಕೊಡುವ ನೀ ಎದ್ದರೆ ಸಂಗಡ ಬರುವ. ಅಷ್ಟೊಂದು ಪಾವನವಾದಂತ ಗಂಗೆಯನ್ನು ದರ್ಶನ ಮಾಡಿದ್ರು. ವಿಶ್ವಾಮಿತ್ರರು ರಾಮಲಕ್ಷ್ಮಣರಿಗೆ ಹೇಳಿದ್ರು, ಭಾಗೀರಥಿಯ ದಿವ್ಯವಾದಂತ ಈ ಲೋಕ ಪಾವನೆಯಾದ ಗಂಗೆಯನ್ನ ಇಲ್ಲಿ ನಿಮ್ಮ ವಂಶಜ ಸೂರ್ಯ ವಂಶಜ ಭಗೀರಥ ಪ್ರಯತ್ನ ಮಾಡಿ ಭಾಗೀರಥಿಯನ್ನು ತರಿಸಿದ. ಈಗಂತೂ ಕಥೆಯನ್ನೆಲ್ಲ ವರ್ಣನೆ ಮಾಡ್ತಾ ಲೋಕ ಪಾವನೆಗೆ ವಂದಿಸಿ ಮುಂದಕ್ಕೆ ಕರ್ತಾನೆ. ಸಿದ್ಧವ ಪ್ರವೇಶ ಬಂದರು ಸಿದ್ಧವನಗೆ ನಡೆತಂದರೋ, ಬಂದರು ಸಿದ್ಧವನಗೆ ನಡೆತಂದರೋ, ಬಂದರು ಸಿದ್ಧವನಗೆ. ಅಂದಿರ ಆರೋಗ್ಯ ಶ್ರೀ ಮಕರ ರಕ್ಷಣ ಅಂದಿರ ಆರಾತ್ರಿ
ವಿಶ್ವಾಮಿತ್ರರ ಯಜ್ಞ ರಕ್ಷಣೆಗೆ ಬಂದವರು ಯಾರು? ಯಜ್ಞ ಭೃತ್ ಯಜ್ಞ ಕೃತ್ ಯಜ್ಞ ಯಜ್ಞ ಭುಕ್ ಯಜ್ಞ ಸಾಧನ ಯಜ್ಞ ನಿಯಾಮಕನಾದ ಸ್ವಾಮಿಯೇ ಯಜ್ಞ ರಕ್ಷಣೆಗೆ ಬಂದ ಮೇಲೆ ಅದು ನಿರ್ವಿಘ್ನದಿಂದ ನಡೆಯಲೇಬೇಕಾಗುತ್ತೆ. ಪೂರ್ವಭಾವಿಯಾಗಿ ಆಶ್ರಮವಾಸಿಗಳು ಆ ದಿವ್ಯವಾದಂತಹ ಸ್ವಸ್ತಿಯ ಮೂಲಕವಾಗಿ ಯಜ್ಞದ ಕೈಂಕರ್ಯಕ್ಕೆ ಸಿದ್ಧತೆಗೊಳಿಸಿದ್ದಾರೆ. ಆ ರಾತ್ರಿ ರಾಮ ಲಕ್ಷ್ಮಣರು ಶ್ರೀಮಖ ರಕ್ಷಣ ಆ ನಿಮಿತ್ತವಾಗಿ ಆ ರಾತ್ರಿ ರಾಮ ಲಕ್ಷ್ಮಣರು ಕಸ್ತುತ್ತಿರುತ್ತಾ ಇದ್ದಾರೆ. ರಕ್ಕಸರೇನಾದರೂ ತೊಂದರೆ ಉಂಟು ಮಾಡಿಯಾರೆಂಬುದಾಗಿ ದಶರಾತ್ರಿಯನ್ನ ಕೇಳ್ಕೊಂಡು ಬಂದಿದ್ರು, ಕರ್ಕೊಂಡು ಬಂದಿದ್ರು ರಾಮ ಲಕ್ಷ್ಮಣ. ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿನ ಪೂಷಾ ವಿಶ್ವವೇದಾಃ ಸ್ವಸ್ತಿನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿನೋ ಬೃಹಸ್ಪತಿರ್ದದಾತು. ಓಂ ಸ್ವಸ್ತಿ ಓಂ ಸ್ವಸ್ತಿ ಓಂ ಸ್ವಸ್ತಿ. ಸ್ವಸ್ತಿ ಮಂಗಳ ಲೋಕ ಕಲ್ಯಾಣಾರ್ಥವಾಗಿ ನಡೆಸುವಂತಹ ಕೈಂಕರ್ಯ ಸ್ವಸ್ತಿಯ ಮೂಲಕವಾಗಿ ಪ್ರಾರಂಭವಾಯಿತು. ಯಜ್ಞ ರಕ್ಷಣೆಗೋಸ್ಕರ ಯಜ್ಞ ನಿಯಾಮಕನಾದ ಸ್ವಾಮಿಯೇ ಇದ್ದಾನೆ. ರಕ್ಕಸರಾದ ಸುಬಾಹು ಮಾರೀಚರು ಯಜ್ಞವನ್ನು ಕೆಡಿಸೋದಕ್ಕೋಸ್ಕರವಾಗಿ ಸುಬಾಹು ರುಧಿರದ ಕುಂಭವನ್ನು ತೆಗೆದುಕೊಂಡು ಆಕಾಶ ಮಾರ್ಗವಾಗಿ ಬರ್ತಾ ಇದ್ದ. ರಘುರಾಮ ಇದನ್ನು ನೋಡಿದ. ಯಜ್ಞ ರಕ್ಷಣೆಗೆ ನಿಂತ ಸ್ವಾಮಿ ಆಗಲೇ ತನ್ನ ತೀಕ್ಷ್ಣವಾದ ಬಾಣದಿಂದ ಸುಬಾಹುವನ್ನು ಕ್ಷಣ ಮಾತ್ರದಲ್ಲಿ ಸಂಹಾರ ಮಾಡಿಬಿಟ್ಟ. ಸುಬಾಹುವನ್ನು ಕೊಂದ ರಾಮಬಾಣಕ್ಕೆ ಮಾರೀಚನನ್ನು ಕೊಲ್ಲಲಿಕ್ಕೆ ಅಸಾಧ್ಯ ಆಯ್ತು ಹೇಗೆ ಅಲ್ವೇ? ಆಗಲೇ ಕೊಂದು ಬಿಟ್ಟಿದ್ರೆ ಅವನು ಮೃಗ ಅಥವಾ ಜಿಂಕೆ ಆಗ್ಯೋ ಸಿಂಕೋ ಯಾವುದಕ್ಕೂ ಅವಕಾಶ ಇಲ್ಲವಾಗಿತ್ತು. ಯೋಚನೆ ಬರೋದಿಲ್ಲ ನಮಗೆ. ಸುಬಾಹುವನ್ನು ಕೊಂದಂತ ರಾಮಬಾಣ ಮಾರೀಚನನ್ನು ಯಾಕೆ ಕೊಲ್ಲಿಲ್ಲ? ಹೌದು, ಮಾರೀಚ ಸಾಧುವೇಷ ಹಾಕಿ ಬಂದ. ಸತ್ಪುರುಷರು ಮುನಿವೇಶದಲ್ಲಿದ್ದಂತಹ ಸೇರ್ಕೊಂಡ್ಬಿಟ್ರೆ ನನ್ ಕೆಲಸ ಸುಲಭ ಆಗ್ತದೆ ಯಜ್ಞ ಕೆಡಿಸ್ಲಿಕ್ಕೆ. ಹೀಗವ ಸಾಧು ರೂಪದಲ್ಲಿ ಬಂದಿದ್ದ ಮಾಯಾವಿ ಮಾರೀಚ. ಋಷಿಮುನಿಗಳ ಸೇರ್ಕೊಂಡ್ರೆ ಯಜ್ಞ ಕೆಡಿಸ್ಲಿಕ್ಕೆ ಸುಲಭ ಆಗ್ತದೆ ಎಂದು ಬಂದಿದ್ದ. ರಾಮ ದೇವರಿದನ್ನು ನೋಡಿದನಂತೆ. ಸಾಧು ಪ್ರಿಯನಾದ ರಘುರಾಮ ವೇಷ ಧರಿಸಿ ಬಂದರೂ ಅವನಿಗೆ ರಕ್ಷಣೆ ಉಂಟು. ಹಾಗಾಗಿ ಅವನಿಗೆ ಶಿಕ್ಷೆ ಕೊಡದೆ ಮಾನವಾಸ್ತ್ರದಿಂದ ಮಾರೀಚನನ್ನ ಸಪ್ತ ಸಮುದ್ರದ ಆಚೆಯ ಅಂದೇ ರಾಮಬಾಣದ ಮಹತ್ವವನ್ನು ಅರಿತಂತಹ ಮಾರೀಚ ವೃಕ್ಷ ವೃಕ್ಷೇ ಚ ಪಶ್ಯಾಮಿ ಪಾಶಹಸ್ತಮಿವಾಂತಕಂ. ಮರದಲ್ಲಿ ರಾಮನ ರೂಪವನ್ನು ಕಂಡ. ಪಾಶಹಸ್ತವನ್ನು ಧರಿಸಿರುವಂತಹ ಆ ವಿಶೇಷವಾದಂತಹ ರೂಪವನ್ನ ಮಾರೀಚ ಅಂದು ರಾಮಬಾಣದ ಸ್ಥಿತಿಯನ್ನ ಅರಿತವ. ಗೋಕರ್ಣದಲ್ಲಿ ತಪವನ್ನು ಗೈತ ರಾಮನನ್ನೇ ಧ್ಯಾನ ಮಾಡ್ತಾ ಕಾಲ ಕಳೆದಿದ್ದ. ಸಾಧುಪ್ರಿಯ ಅವನ. ವೇಷ ಹಾಕಿ ಬರೋಣ ಒಂದಲ್ಲ ಒಂದು ದಿವಸ ಆವೇಶ ಬಂದೇ ಬರ್ತದೆ. ಯಾಕೆ ನಮ್ಮನ್ನೆಲ್ಲ ನೋಡಿ ಯಕ್ಷಗಾನದಲ್ಲಿ ಪಗಡೆ ಕಟ್ಟಿ ವೇಷ ಹಾಕಿ ಚಂಡೆ ಹೊಡೆದೊತ್ತು ಅವ್ರಿಗೆ ಆವೇಶ ಬರೋದಿಲ್ಲ. ನಮಗೂ ಈ ಚಂಡೆ ಕಟ್ಕೊಂಡವ್ರದ್ದು ಆವೇಶ ಬರೋದಿಲ್ಲ. ಇದನ್ನೆಲ್ಲ ತೆಗೆದು ಹಾಕಿದ್ರೆ ಇವ್ರು ಎಂತ ದಾಸರು ಅಂತ ಕೇಳ್ತಾರೆ. ಅದಕ್ಕೆ ವೇಷ ಬೇಕು. ವೇಷಭೂಷಣ ಇಲ್ಲಿದ್ರೆ ಆಗೋದೇ ಇಲ್ಲ. ವೇಷಭೂಷಣ ಇರ್ಬೇಕು ಅಂದ್ರೆ ಆವೇಶ ಬರಬೇಕಾದ್ರೆ ವೇಷಭೂಷಣ ಇರಲೇಬೇಕು. ರಾಮಕೃಷ್ಣ ಬಹಳ ಸುಂದರವಾದ ದೃಷ್ಟಾಂತವನ್ನು ಜನವನಕ್ಕೆ ಮಾರ್ಗದರ್ಶನ ಮಾಡ್ತಾರೆ. ರಾಜನ ಉದ್ಯಾನವನ ಇತ್ತು, ತುಂಬಾ ಮಾವಿನ ಹಣ್ಣಿನ ಶ್ರಾಯ. ರಾಜಭಟರು ಕಾಯ್ತಾ ಇದ್ದರು. ಇಬ್ರು ತರುಣರು ಯೋಚನೆ ಮಾಡಿದ್ರು, ಏಕಾದ್ರೂ ಮಾಡಿ ಇವತ್ತು ರಾತ್ರಿ ಮಾವಿನ ತೋಪಿ ನುಗ್ಗಿ ಮಾವಿನ ಕದಿಬೇಕೆಂಬ ಯೋಚನೆ ಮಾಡಿ ಕಾಯ್ತಾ ಇದ್ರು. ಕತ್ತಲ ಸಮೀಪವಾಗ್ತಾ ಇರುವಂತೆ ಹಾಗೂ ಹೀಗೂ ಯಾವುದೋ ಮರ ದಾಟಿ ಅಂತೂ ಒಳ ಪ್ರವೇಶ ಮಾಡಿದ್ರು ಇಬ್ರು ತರುಣರು. ಆ ಸುಂದರವಾದ ಮಾವಿನ ಹಣ್ಣು ತೋಪಿನಲ್ಲಿ ಮಾವಿನ ಹಣ್ಣು ಕಿತ್ತುವಾಗ ಮಾವಿನ ಹಣ್ಣು ತಿನ್ಬೇಕೆಂಬ ಆಸಕ್ತಿ, ಕೀಳುವಾಗ ಹಣ್ಣಾದಂತ ಕೆಲವು ಪಕ್ವಾದ ಹಣ್ಣುಗಳು ಪಟ ಪಟ ಶಬ್ದ ಆಗುತ್ತಿತ್ತು. ಹಣ್ಣು ಸಂಪಳಾದ ಕ್ಷಣ ರಾಜಭಟ್ರು ಯಾರೋ ಕಳ್ಳರು ನುಗ್ಗಿದ್ದಾರೆ ಅವಸರ ಕತ್ತಲೆ ಧಾವಿಸ್ತಾ ಇದ್ದಾರೆ. ಕತ್ತಲೆಯಲ್ಲಿ ಒಬ್ಬ ಹುಡುಗ ಹಾಗೆ ಹೀಗೂ ದಾಟ್ಕೊಂಡ. ಒಬ್ಬ ಮಾತ್ರ ದಾಟಲಿಕ್ಕೆ ಅನುಕೂಲನೇ ಆಗಲಿಲ್ಲ. ರಾಜಭಟ್ರು ಬರೋದು ಕಾಣ್ತಾ ಇದೆ. ಯೋಚನೆ ಮಾಡಿದ, ಅಲ್ಲೇ ಚಳಿಗೆಲ್ಲ ಬೆಂಕಿ ಹಾಕಿ ಬೂದಿ ಎಲ್ಲ ಅಲ್ಲೇ ಇತ್ತು. ಆ ಕ್ಷಣ ಬಟ್ಟೆ ಇಟ್ಟೆಲ್ಲ ಸುತ್ತಿ ಒಂದು ಮರದ ಪಟ್ರೆಯಲ್ಲಿ ಹಾಕಿದ.
ಅವಧೂತ ಸ್ವರೂಪ ತಾಳ್ಬಿಟ್ಟ. ಅಲ್ಲಿಂದ ಬಿದ್ದಂತ ಅಭಸ್ಮವನ್ನೆಲ್ಲ ಮೈಗೆಲ್ಲ ಒಳ್ಕೊಂಡ್ಬಿಟ್ಟ. ಪಡ್ಕೊಂಡು ವೇಷ ಮಾಡಿಕೊಂಡ, ಮುನಿ ವೇಷ ಹಾಕೊಂಡ. ರಾಜಭಟ್ರು ನೋಡಿದ್ರು, ಇಡೀ ಉದ್ಯಾನವನ್ನೆಲ್ಲ ಓಡಾಡಿದ್ರು, ಯಾರಿಲ್ಲ. ಆದ್ರೆ ಒಬ್ರು ಅವಧೂತ ಮೂಡಿದ್ದಾರೆ. ಬಹಳ ಸಂತೋಷ. ತಕ್ಷಣ ಒಬ್ಬ ರಾಜಭಟ್ರು ಅಲ್ಲಿ ನಿಂತರು. ಅವರ ರಕ್ಷಣೆಗೋಸ್ಕರವಾಗಿ ರಾಜನಿಗೆ ವಾರ್ತೆಯನ್ನು ಕಳಿಸಿದ್ರು. ಪ್ರಭುಗಳೇ, ನಿಮ್ಮ ಮಾವಿನ ತೋಪಿನಲ್ಲಿ ಒಬ್ಬ ಅವಧೂತರು ಮೂಡಿದ್ದಾರೆ, ಅವರಿಗೆ ಫಲತಾಂಬೂಲದಿಂದ ದರ್ಶನಕ್ಕೆ ಬರಬೇಕೆಂಬುದಾಗಿ ಆಮಂತ್ರಣ ಹೋಯ್ತು. ಯಾರಿಗೆ? ಪ್ರಭುಗಳಿಗೆ. ಇಲ್ಲಿ ಏನಾಗ್ತದೆ, ಹೊಟ್ಟೆಯಲ್ಲಿ ಅವಲಕ್ಕಿ ಕುಟ್ಟದಂಗ ಆಗ್ತದೆ. ಕೊಡ್ಬಿಟ್ಟಿಲ್ಲ, ವೇಷ ಹಾಕೊಂಡಿದ್ದಾನಷ್ಟೇ. ರಕ್ಷಣಾ ದಳ ಅಲ್ಲೇ ಉಂಟು, ರಾಜಭಟ್ರ ಪಕ್ಕದಲ್ಲೇ ನಿಂತಿದ್ದಾರೆ. ಕೊಂಡು ಬಿಡು ಹಾಗಿಲ್ಲ. ಗಟ್ಟಿಯಾಗಿ ಧ್ಯಾನಸ್ಥನಾಗಿ ಹೋಗಿ ಕೂತನೋ ಏನು, ಅಂತೂ ವೇಷ ಹಾಕಿ ಕೂತಿದ್ದಾನೆ. ಈಗ ಪ್ರಭುಗಳು ತೋಪಿನಲ್ಲಿ ಅವಧೂತರು ಮೂಡಿದ್ದಾರೆ ಅಂದಾಕ್ಷಣ ಬೆಳ್ಳಿಯ ಹರಿವಾಣದಲ್ಲಿ ಫಲತಾಂಬೂಲವನ್ನು ಮುಚ್ಚಿಟ್ಟು, ರೇಷ್ಮೆ ಅಲ್ವೇ ವಸನ, ಅದನ್ನೆಲ್ಲ ಸ್ವಾಗತ ಮಾಡೋದಕ್ಕೋಸ್ಕರವಾಗಿ, ಗುರುಗಳ ದರ್ಶನ ಮಾಡೋದಕ್ಕೋಸ್ಕರವಾಗಿ ಎಲ್ಲ ಸಿದ್ಧತೆ ಮಾಡಿಕೊಂಡು ಬರ್ತಾ ಇದ್ದಾನೆ. ವಾದ್ಯ ಮೇಳದಿಂದ ಯುಕ್ತನಾಗಿ. ಬೇಕಾ ಈ ಅವಧೂತರಿಗೆ? ಬೇಕಾ? ಗಟ್ಟಿಯಾಗಿ ಕಣ್ಣು ಮುಚ್ಚಿಕೊಂಡಿದ್ದಾನೆ. ರಾಜರು ಮುಂದಕ್ಕೆ ಬರ್ತಾ ಇದ್ದಾರೆ. ಫಲತಾಂಬೂಲವನ್ನ ಎದುರಿಗೆ ಇಟ್ಟು ಕೈ ಮುಗಿದು, ಈ ಬಾರಿ ಚಾತುರ್ಮಾಸ ಇಲ್ಲೇ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಪ್ರಭುಗಳು. ಬೇಕು ಚಾತುರ್ಮಾಸ. ಇವ ಯೋಚನೆ ಮಾಡಿದ, ಸುಮ್ಮನೆ ವೇಷ ಹಾಕಿದ್ದಕ್ಕೆ ಇಷ್ಟೊಂದು ಗೌರವ, ಆ ವೇಷ ಒಂದು ಹೋಯ್ತು. ಮಾನ ವೈರಾಗ್ಯ ಸ್ಥಿತಿ ಉಂಟಾಗುತ್ತೆ. ದಿಗಂಬರನಾಗಿ ಬಟ್ಟೆ ಬಿಟ್ಟ. ಅದಕ್ಕೆ ಮೊದಲು ವೇಷ ಹಾಕೊಳ್ಬೇಕು, ಆಮೇಲೆ ಆವೇಶಗಳು. ಅದಕ್ಕೆ ವೇಷ ಹಾಕೊಳ್ಳೋದು ಅದಕ್ಕಾಗಲೇ ಅಲ್ವೇ. ವೇಷ ಹಾಕಿ ಬಂದಿದ್ದ, ಹಾಗಾಗಿ ರಕ್ಷಣೆ ಸಿಕ್ತು. ರಾಮರಕ್ಷೆ ಆತನಿಗೆ ಪ್ರಾಪ್ತಿಯಾಯಿತು ಮಾರೀಚನಿಗೆ. ಆಗ್ಲೇ 6 ದಿನಗಳು ಉರುಳಿವೆ. ಯಜ್ಞ ನಿಯಾಮಕನಾದ ಸ್ವಾಮಿ ಯಜ್ಞ ರಕ್ಷಣೆಯ ಮೂಲಕವಾಗಿ ವಿಶ್ವಾಮಿತ್ರ ಯಜ್ಞ ಕೈಂಕರ್ಯ ಸಂಪೂರ್ಣವಾಗಿದೆ. ಸ್ವಸ್ತಿ ಮಂಗಲವಾಗಿದೆ. ಇದೇ ಸಮಯ ರಾಜ ಜನಕಪುರಿಯಿಂದ ಉಪವರಳಾದಂತಹ ಸೀತಾ ಸ್ವಯಂವರದ ಆಮಂತ್ರಣವನ್ನು ಎಲ್ಲರಿಗೂ, ರಾಜಾದಿರಾಜನಿಗೆಲ್ಲ ಕಳಿಸಿದ್ದ. ಆಮೇಲೆ ಎಲ್ಲ ಋಷಿ ಮುನಿಗಳಿಗೆ ಕಳಿಸಿದ್ದ. ಆ ಆಮಂತ್ರಣ ಪತ್ರಿಕೆ ವಿಶ್ವಾಮಿತ್ರರಿಗೂ ತಲುಪಿದೆ. ವಿಶ್ವಾಮಿತ್ರರು ಯೋಚನೆ ಮಾಡಿದರು, ನಾನು ದಶರಥನಿಗೆ ಮಾತು ಕೊಟ್ಟು ಬಂದಿದ್ದೇನೆ, 10 ರಾತ್ರಿ ಒಳಗಾಗಿ ಮರಳಿ ಕಳುಹುವೆನೆಂಬುದಾಗಿ. ಇನ್ನು 4 ರಾತ್ರಿ ಉಂಟು. ಹಾಗಾಗಿ ಆ ಆಮಂತ್ರಣ ಪತ್ರಿಕೆಯನ್ನು ನೋಡಿ, ಸೀತಾ ಸ್ವಯಂವರದ ಆಮಂತ್ರಣ ಪತ್ರಿಕೆಯನ್ನ ಕಂಡು ಆಶ್ರಮವಾಸಿಗಳಿಂದ ವಿಶ್ವಾಮಿತ್ರರು ಯೋಚನೆ ಮಾಡಿದ್ರು, ಅಲ್ಲಿ ಪವಿತ್ರವಾದಂತಹ ಭೂಭಾರವುಳ್ಳ ಹರದನಸ್ಸುಂಟು, ಅದನ್ನು ರಾಮಲಕ್ಷ್ಮಣರಿಗೆ ತೋರಿಸಬೇಕು. ಅಷ್ಟೇ ಉದ್ದೇಶ. ಆ ನಿಮಿತ್ತವಾಗಿ ವಿಶ್ವಾಮಿತ್ರರು ರಾಮಲಕ್ಷ್ಮಣರಿಗೆ ಮಾರ್ಗದರ್ಶನ ಮಾಡ್ತಾರೆ. ನಡೆ ಮಖಕ್ಕೆ ಮಿಥಿಲೆಗೆ ಪಡೆ ಕನ್ಯೆಯ ಕೀರ್ತಿಯ ರವಿಕುಲತೆ, ಪಡೆ ಕನ್ಯೆಯ ಕೀರ್ತಿಯ ರವಿಕುಲತೆ, ನಡೆ ಮಖಕ್ಕೆ ಮಿಥಿಲೆಗೆ. ಹರಧನುವನು ನಿಮಿ ಪಡೆಯ ಪೂರ್ವದಿ, ಹರಧನುವನು ನಿಮಿ ಪಡೆಯ ಪೂರ್ವದಿ, ಕರದೊಳೆಸಲು ಅಸಾಧ್ಯವೋ ಜಗದಿ, ಕರದೊಳೆಸಲು ಅಸಾಧ್ಯವೋ ಜಗದಿ, ನಡೆ ಮಖಕ್ಕೆ ಮಿಥಿಲೆಗೆ. ವಿಶ್ವಾಮಿತ್ರರು ಸಮಸ್ತ ಋಷಿಮುನಿಗಳಿಂದ ಯುಕ್ತರಾಗಿ, ಆಶ್ರಮ ವಾಸಿಗಳಿಂದ ಯುಕ್ತರಾಗಿ ರಾಮಲಕ್ಷ್ಮಣರಿಂದ ಒಡಗೂಡಿ ಮಿಥಿಲಾಪುರಕ್ಕೆ ಪ್ರಯಾಣ ಮಾಡುತ್ತಾರೆ. ಮಾರ್ಗದಲ್ಲಿ ವನವೊಂದನ್ನು ಪ್ರವೇಶ ಮಾಡಿದರು. ಹಾಡದಿರೆ ಹಕ್ಕಿಗಳು, ನಲಿದಾಡದಿರೆ ನವಿಲುಗಳು, ಸಂಚರಿಸದಿರೆ ಗಾಳಿ ತನಿ ಇಂಪನೀಯವು, ಮರಗಳು ಆವ ಮೌನವು
ದುಃಖ ಗರ್ಭಿತವೋ ಈ ವನದೋಳ್. ರಘುರಾಮ ವಿಶ್ರಾಂತನು ಕೇಳ್ತಾ ಇದ್ದಾನೆ, ಗುರುಗಳೇ, ಈ ವನ ಇಷ್ಟು ಮೌನವಾಗಿರ್ಲಿಕ್ಕೆ ಏನ್ ಕಾರಣ? ಹಾಡದಿರೆ ಹಕ್ಕಿಗಳು, ನಲಿದಾಡದಿರೆ ನವಿಲುಗಳು, ಸಂಚರಿಸದಿರೆ ಗಾಳಿ, ತನಿ ಕಂಪನಿಯ ಮೃಗಗಳು. ಯಾವ ಮರದಲ್ಲೂ ಹಣ್ಣಿಲ್ಲ, ಮರಗಳು ತಂಪನ್ನು ಕೊಡೋದಿಲ್ಲ, ಹಕ್ಕಿ ಪಕ್ಷಿಗಳ ಚಿಲಿಪಿಲಿ ನಾದ ಇಲ್ಲ, ನವಿಲ ನೃತ್ಯ ಇಲ್ಲ, ಮೃಗಗಳ ಸಂಚಾರ ಇಲ್ಲ. ಆವ ಮೌನ ಈ ವನದೋಳ್ ಇಷ್ಟು ದುಃಖ ಗರ್ಭಿತವೋ, ಇಷ್ಟು ಮೌನವಾಗಿರ್ಲಿಕ್ಕೆ ಏನ್ ಕಾರಣ ಎಂಬುದಾಗಿ ರಾಮದೇವರು ಪ್ರಶ್ನೆ ಮಾಡ್ತಾರೆ ವಿಶ್ವಾಮಿತ್ರರಿಗೆ. ವಿಶ್ವಾಮಿತ್ರರು ನಸು ನಕ್ಕರು. ಸ್ವಾಮಿ, ನಿನಗೆ ಅರಿಯದ ವಿಷಯ ಉಂಟೆ ಈ ಪ್ರಪಂಚದಲ್ಲಿ. ಮಾನವ ಧರ್ಮಕ್ಕನುಗುಣವಾಗಿ ನಟನೆ ಮಾಡ್ತಾನೆ ಅಷ್ಟೇ. ಗೀತೆಯಲ್ಲಂತಾನೆ, ಏಕಾಂಶೇನ ಸ್ಥಿತೋ ಜಗತ್, ಇಡೀ ಜಗತ್ತನ್ನ ಒಂದು ಅಂಶದಿಂದ ನಡೆಸ್ತೀನಿ ಅಂತಾನೆ ವಿಭೂತಿ ಯೋಗದ ಕೊನೆಯ ವಾಕ್ಯ. ಅವನು ಈ ವನ ಇಷ್ಟು ಮೌನವಾಗಿದೆ ಅಂತ ಕೇಳ್ತಾನಷ್ಟೇ. ಅದಕ್ಕೆ ಅವನಿಗೆ ಕಪಟ ನಾಟಕ ಸೂತ್ರಧಾರಿ ಎಂದಿದ್ದಾರೆ. ಎಲ್ಲಿ? ಯಕ್ಷಗಾನದಲ್ಲಿ. ಲೋಕೈಕ ಪ್ರಭುವಾದಂತ ರಘುರಾಮ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಅಘಟಿತ ಘಟನನಾದಂತ ರಘುರಾಮ ಮಾನವ ಧರ್ಮಕ್ಕನುಗುಣವಾಗಿ ನಟನೆ ಮಾಡಿದ ಅಷ್ಟೇ. ಈ ಮೌನವಾಗಿರುವ ವನ ಯಾರದು? ಇದು ಯಾರ ಆಶ್ರಮ? ರಾಘವ ಅಪಸ್ಯ ಅಲ್ಲೋ, ಇದು ಗೌತಮರ ಆಶ್ರಮ. ಇಲ್ಲಿ ಅಹಲ್ಯೆ ಶಾಪದಿಂದ ನಿರಾಹಾರಳಾಗಿ ಭಸ್ಮಶಾಯಿನಿಯಾಗಿ ಕಾಲ ಕಳೀತಾ ಇದ್ದಾಳೆ, ಕಲ್ಲಾಗಿ ಬಿದ್ದಿದ್ದಾಳೆ ಗೌತಮರ ಶಾಪದಿಂದ. ಆಗ್ಲೇ ವಿಶ್ವಾಮಿತ್ರರು ಆಕೆ ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ಅಂಗುಟದಲ್ಲಿ ಜನ್ಮವಿತ್ತಿಹ ಪಾದ, ಗಂಗೆಗೆ ಅಂಗುಟದಲ್ಲಿ ಜನ್ಮವಿತ್ತಿಹ ಪಾದ, ಋಷಿಮುನಿಗಳು ನಿತ್ಯ ಬಯಸುವ ಪಾದ, ಶಕಟನನ್ನ ವದ್ದಿಹ ಪಾದ, ದುರ್ಯೋಧನನ ಮುಕುಟವ ತುಳಿದಿಹ ಪಾದ, ಶ್ರೀಪಾದವನೆನೆದರೆ ಶಿಲೆಯ ಮೆಟ್ಟಿ ಕುಲಕ್ಕೆ ತಂದೆ, ಬಲಿಯ ಬೇಡಿ ಸತ್ಪದವಿಯ ನಿಂತೆ. ದಾಸರಂತಾರೆ, ಸುಮ್ಮನೆ ಆ ಪಾದದಿಂದ ಎಷ್ಟು ಕೆಲಸ ಆಗ್ತದೆ ಅಂದ್ರೆ, ಶಿಲೆಯ ಮೆಟ್ಟಿ ಕುಲಕ್ಕೆ ತಂದೆ, ಬಲಿಯ ಬೇಡಿ ಸತ್ಪದವಿಯ ನಿಂತೆ, ಸುಲಭವಿ ಭಜಿಸುವ ಭಕ್ತರ ಸಲಹುವ ಸರ್ವ ಪುರಂದರ ವಿಠಲರಾಯ. ನೀನೇ ಅನಾಥ ಬಂಧು ಕಾರುಣ್ಯ ಸಿಂಧು, ನೀನೇ ಅನಾಥ ಬಂಧು ಕಾರುಣ್ಯ ಸಿಂಧು. ವಿಶ್ವಾಮಿತ್ರರು ಮಾರ್ಗದರ್ಶನ ಮಾಡಿದರು. ಗೌತಮರ ಶಾಪದಿಂದ ಅಹಲ್ಯೆ ಶಿಲೆಯಾಗಿ ಬಿದ್ದಿದ್ದಾಳೆ. ಸ್ವಾಮಿ, ಆಕೆಯನ್ನು ಉದ್ಧಾರ ಮಾಡಬೇಕು. ಭಗವಂತನ ಪಾದಸ್ಪರ್ಶ ಮಾತ್ರದಿಂದ ರಘುತನುಜ ಅಡಿದಾವರೆಗೆ ಪಡೆ ಮಣಿದು ನಿಂದುದು ಓರ್ವ ತಪಸ್ವಿ ವಿಗ್ರಹ. ನಾರುಡೆಯ ಸೋನುಡಿಯ ಹೊಳೆವ ಮಂಜು ಮಾಂಗಲ್ಯ, ತಪದ ಪ್ರಭಾವದಿಂದ ಹೊಳೆಯುವಂತ ಮಂಜು ಮಾಂಗಲ್ಯದಲ್ಲಿರುವಂತಹ ದಿವ್ಯವಾದಂತಹ ನಾರುಡೆಯನ್ನು ಉಂಟು ಪ್ರಪಂಚಕ್ಕೆ ಆಕೆ ಪತಿತಳು 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 ಎಂಬುದಾಗಿ ಪರಿಚಯಿಸಿದ್ರೆ, ಪತಿತಳನ್ನ ಪಾವನಗೊಳಿಸಿದ ಯಾರು? ರಾಮ. ಅಂದಿನಿಂದ ರಾಮನಿಗೆ ಪತಿತ ಪಾವನ ಸೀತಾರ. ರಘುರಾಮನಿಗೆ ನಾಮ ಅಲ್ಲಿಂದ ಬಂತು. ಇಡೀ ಪ್ರಪಂಚ ಅಹಲ್ಯನ್ನ ಪತಿತಳು ಎಂಬುದಾಗಿ ಕಾಣುವಂತಹ ಸ್ಥಿತಿಯಲ್ಲಿ ಪತಿತಳನ್ನ ಪಾವನಗೊಳಿಸಿರೋಣ. ರಘುಪತಿ ರಾಜ ಪತಿತ ಸೀತಾರ. ಪ್ರಪಂಚಕ್ಕೆ, ಭಾರತಕ್ಕೆ ರಾಮನಾಮದಿಂದ ಬಾಪೂಜಿ, ಮಹಾತ್ಮ ಗಾಂಧೀಜಿಯವರು ಕೇವಲ ರಾಮನಾಮ ಸ್ಮರಣೆಯಿಂದ ಸ್ವಾತಂತ್ರ್ಯ ಬಂತು ಅಂತೆ ಅಲ್ವೇ? ರಘುಪತಿ ರಾಜ ಪತಿತ ಪಾವನ ಸೀತಾರ. ಬೋಲೋ ರಘುಪತಿ ರಾಜ
सीताराम जय सीताराम राजा राम जय राजा रघुपति राघव राजा राम पतित पावन सीताराम ईश्वर माधव तेरे नाम सबको सन्मति दे भगवान ईश्वर माधव तेरे नाम रघुपति राघव राजा राम पतित पावन सीतारामचंद्र भगवान की जय ಒಂದು ಪತಿತ ಪಾವನ ಎಂಬ ನಾಮ ಬಂತು ರಘುರಾಮನಿಗೆ ಒಂದಿನಿಂದ ಅಹಲ್ಯೆಯನ್ನು ಅನುಗ್ರಹಿಸಿದ ರಘುರಾಮ ಧ್ಯಾನದಲ್ಲಿ ಕೂತಂತಹ ಗೌತಮರು ಮಾಲೆಗೆ ತಪಸ್ಸೆ ಹೋಗಿತು ಆಗಲೇ ಪುನೀತರಾದಂತ ತನ್ನ ಸತಿಯ ಸ್ಥಿತಿಯನ್ನು ಧ್ಯಾನದಲ್ಲಿ ಅರಿತಂತಹ ಗೌತಮರು ಬಂಧನಾಕ್ಷಣಿ ಆಶ್ರಮಕ್ಕೆ ಗೌತಮನು ಬಂಧನಾಶ್ರಮಕ್ಕೆ ಯಾಕೆ ಭಗವಂತನ ದಿವ್ಯವಾದ ಪಾದ ಇಲ್ಲಿ ಪುನೀತಗೊಂಡಿದೆ ತನ್ನ ಸತಿಯನ್ನು ಪುನೀತಗೊಳಿಸಿದೆ ಆ ದಿವ್ಯ ಪಾದದ ಸ್ಪರ್ಶವನ್ನ ನಾನು ಸಹ ಮಾಡಬೇಕೆಂಬುದಾಗಿ ದಂಪತಿಗಳು ಪುನೀತರಾಗಿ ಬೆನ್ನ ಸ್ನಾನಾದಿಗಳನ್ನ ಪೂರೈಸಿ ಆಶ್ರಮದಲ್ಲಿ ಕುಳ್ಳಿಸಿ ರಾಮಲಕ್ಷ್ಮಣರನ್ನ ವಿಶ್ವಾಮಿತ್ರರನ್ನ ಪಾದ ಪ್ರಕ್ಷಾಲನವನ್ನು ಮಾಡಿ ಆತಿಥ್ಯವನ್ನು ಪೂರೈಸಿಕೊಳ್ಳುತ್ತಾರೆ. ಕಳುಹುವಂತ ಕಾಲ ಶತಾನಂದನಿಗೆ ವಾರ್ತೆ ಮುಟ್ಟಿದೆ. ಗೌತಮರ ಪುತ್ರ ಶತಾನಂದ, ಅಹಲ್ಯೆಯ ಪುತ್ರ ಶತಾನಂದ, ಜನಕಪುರಿಯ ದೊರೆಯಾದಂತ ಜನಕನಿಗೆ ಪುರೋಹಿತ ಶತಾನಂದ ತನ್ನ ತಾಯಿಯನ್ನ ದಿವ್ಯವಾದ ಪಾದಸ್ಪರ್ಶ ಮಾತ್ರದಿಂದ ಪುನೀತಗೊಳಿಸಿದಂತ ದಿವ್ಯ ಪಾದ ಜನಕಪುರಿಯತ್ತ ಬರ್ತಾ ಇದೆ ಎಂಬ ವಾರ್ತೆಯನ್ನ ಕೇಳುತ್ತಲೇ ಶತಾನಂದರು ಸಂತಸದಿಂದ ಸಿದ್ಧತೆ ಮಾಡಿದರು. ವೈಭವವಾದ ನಗರ ಸಿದ್ಧವಾಗಿದೆ. ಸ್ವಯಂವರ ಮಂಟಪ ಲೋಕ ಕಲ್ಯಾಣಾರ್ಥವಾಗಿ ಲಕ್ಷ್ಮೀನಾರಾಯಣರ ವಿವಾಹ ಸಿದ್ಧತೆಗೋಸ್ಕರವಾಗಿ ದೂರದಲ್ಲಿ ವಿಶ್ವಾಮಿತ್ರರು ರಾಮಲಕ್ಷ್ಮಣ ಇದನ್ನೆಲ್ಲ ತೋರಿ ಬರ್ತಾ ಇದ್ದಾರೆ. ಸುಂದರತರ ಆ ಮಿಥಿಲಾ ನಗರ ಸುಂದರ ಯೋಜನ ದ್ವಾದಶ ವಿಸ್ತಾರ ವಿಶ್ವಾಮಿತ್ರರು ತೋರಿಸುತ್ತಾ ಬರ್ತಾ ಇದ್ದಾರೆ. ಸೀತೆ, ಲೋಕಮಾತೆ, ಲಕ್ಷ್ಮಿ, ಜಗಜ್ಜನನಿ, ಆದಿಶಕ್ತಿ, ಮಹಾಮಾಯೆ ಲೋಕ ಕಲ್ಯಾಣಾರ್ಥವಾಗಿ ಲಕ್ಷ್ಮೀನಾರಾಯಣರ ವಿವಾಹ ಮಂಟಪ ಅಲಂಕಾರವಾಗಿದೆ. ರಾಜಾದಿರಾಜರೆಲ್ಲ ಸೇರಿದ್ದಾರೆ, ಮುಕ್ಕೋಟಿ ದೇವತೆಗಳು ಬಂದಿದ್ದಾರೆ, ಬ್ರಹ್ಮರ್ಷಿಗಳೆಲ್ಲ ಸೇರಿದ್ದಾರೆ.
ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನು ಕರ್ಕೊಂಡು ಮುಂದಕ್ಕೆ ಬರುವಾಗ ಶತಾನಂದರು ರಾಜ ಜನಕನಿಗೆ ಸ್ವಾಗತ ಮಾಡಬೇಕು. ಸ್ವಾಗತವೈ ಮುನಿಪ. ಅವನಿದೆ ಶಾಸ್ತ್ರ ಬರುವಾಗ ಗುರುಗಳು ದಾಸರೇ ಸ್ವಾಗತ, ಆ ಶಬ್ದ ಆಗಲೇ ಎಚ್ಚರ ಆಯ್ತು. ಸ್ವಾಗತವೈ ಮುನಿಪ ಆಗಮಿಸಿಯನ್ನ ಭಾಗ್ಯ ರೂಪ. ಸ್ವಾಗತವೈ ಮುನಿಪ ದೇವಕುಮಾರ ನೀ ಒಡಗೂಡಿ, ದೇವಕುಮಾರ ನೀ ಒಡಗೂಡಿ ಯಾವ ದೇಶ ಎಲ್ಲಿಂದಿ ಜೋಡಿ, ಯಾವ ದೇಶ ಎಲ್ಲಿಂದಿ ಜೋಡಿ. ಸ್ವಾಗತವೇ ಮುನಿಪ ಕೌಶಿಕ ಸುತ, ಸ್ವಾಗತವೇ ಮುನಿಪ ಕೌಶಿಕ ಸುತ, ಸ್ವಾಗತವೇ 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 ಮುನಿಪ. ರಾಜ ಜನಕ ಶತಾನಂದರ ಮಾರ್ಗದರ್ಶನದಲ್ಲಿ ಬಂದಂತ ರಾಮಲಕ್ಷ್ಮಣರನ್ನು ಕಂಡು ಯಾವ ದೇಶ ಎಲ್ಲಿಂದಿ ಜೋಡಿ, ದೇವಕುಮಾರ ನೀ ಒಡಗೂಡಿ. ನಮ್ಮ ಯಜ್ಞ ಸ್ವಯಂವರ ಯಜ್ಞಕ್ಕೆ ನಿಮ್ಮಂತವ್ರು ಬಂದು ಸಾರ್ಥಕವಾಯಿತು ಎಂಬುದಾಗಿ ಆಗಲಿ ರಾಜ ಜನಕ ಶತಾನಂದರ ಮಾರ್ಗದರ್ಶನದಲ್ಲಿ ವ್ಯವಸ್ಥಿತವಾದಂತಹ ಅನುಕೂಲವಾಗಿಸಿ ವಿಶ್ವಾಮಿತ್ರ ಪಾದ ಪ್ರಕ್ಷಾಳನವನ್ನು ಮಾಡಿ ಆ ರಾತ್ರಿ ತಂಗುವ ವ್ಯವಸ್ಥೆ, ಉಳಿಯುವ ವ್ಯವಸ್ಥೆಯನ್ನೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಪ್ರಾತಃ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಶ್ವಾಮಿತ್ರರ ಪೂಜೆಗೋಸ್ಕರವಾಗಿ ಪುಷ್ಪವಾಟಿಗೆ ರಾಮಲಕ್ಷ್ಮಣ ಬರುತ್ತಾರೆ. ಅದೇ ಸಮಯ ಸೀತೆಯು ಸಖಿಯರೊಡಗೂಡಿ ಬಂದಿರ್ತಾಳೆ ಆ ಪುಷ್ಪವಾಟಿಕೆಗೆ. ಅಲ್ಲಿ ಪ್ರಥಮ ಭೇಟಿ ಏನು? ಚಾರುಮಿಲೆ, ತುಳಸಿದಾಸ ಚಾರುಮಿಲೆ ಚೌಷಟ್ ಕಿಲೆ. ಅರ್ಥ ಆಗ್ತದ? ಚಾರುಮಿಲೆ ಅಂದ್ರೆ ರಾಮನ ಎರಡು ಕಣ್ಣು, ಸೀತೆಯ ಎರಡು ಕಣ್ಣು. ಚಾರುಮಿಲೆ ಕುಡ್ತದೆ, ಎಲ್ಲ ಮೊದಲೇ ಕೂಡ ಹೋಗ್ತದೆ ಅಲ್ವೇ? ಆ ನಿಯಮ ಹಾಗಲ್ಲ. ಸಂಯಮದ ಸಂಸಾರ ಆಗ ಅಪ್ರಾಕೃತ ಗೃಹಸ್ಥಾಯ ರಮಾಪ್ರಣಯಿನಿ. ನಮ್ಮ ಆಚಾರ್ಯರಂತಾರೆ ಪ್ರಾಕೃತ ಗೃಹಸ್ಥರಂತಲ್ಲ ಸೀತಾರಾಮನ ಸಂಸಾರ. ಹಾಗಾಗಿ ಚಾರುಮಿಲೆ ಪ್ರಥಮ ಭೇಟಿಯಲ್ಲಿ ಏನಾಯ್ತು? ತುಳಸಿದಾಸ ಹೊರಟು ಮಾಡಿ ಚೌಷಟ್ ಗಿಲೆ. ಆಕೆ 32, ರಾಮಂದು 32. ಇನ್ನು ಮಾತ್ರ 16 ವರ್ಷ ಆಗಿದ್ರೆ ಯಾರು ಕಾಳ್ಚಿಲ್ಲ. ಅದಕ್ಕಾಗಿ 16 ಎಣ್ಣೆ 30, 32 ಎಣ್ಣೆ 64 ಅಲ್ವೇ? ಚೌಷಟ್ ಗಿಲೆ. ತುಳಸಿದಾಸ ಏನ್ ಕಂಡ್ರೋ ಏನೋ ಗೊತ್ತಿಲ್ಲ. ಒಬ್ಬೊಬ್ರು ಕವಿಗಳು ಒಂದೊಂದು ರೀತಿಯಲ್ಲಿ ನೋಡ್ತಾರೆ ಅಲ್ವೇ? ಆಚಾರ್ಯರಂದ್ರು ಅಪ್ರಾಕೃತ ಗೃಹಸ್ಥಾಯ ರಮಾ ಪ್ರಣಯಿನಿ ನಮಃ. ಸಾಮಾನ್ಯ ಸಂಸಾರ ಅಲ್ಲ ರಾಮನದು, ಸಂಯಮದ ರೂಪ. ಪುಷ್ಪವಾಟಿಕೆಯಲ್ಲಿ ಪ್ರಥಮ ಭೇಟಿ ಅಂದೇ ಕುಶಧ್ವಜ ಡಂಗುರ ಸಾರಿದ್ದ ಹರನ ದಿವ್ಯವಾದ ಧನಸ್ಸನ್ನ ಸ್ವಯಂವರದಲ್ಲೊಂದು ನಿಯಮ. ಸ್ವಯಂವರನನ್ನ ಹುಡುಕಿಕೊಳ್ಳೋದು, ಮತ್ತು ಬೇರೆ ಪ್ರತ್ಯೇಕ ಏನಿಲ್ಲ. ಸ್ವಯಂವರನನ್ನ ಹುಡುಕಿಕೊಳ್ಳೋದು. ಈಗ ಅದೇ ಪ್ರಪಂಚದಲ್ಲಿ ಅದೇ ನಡೆಯೋದು. ಯಾರನ್ನ ನೋಡಿದ್ರಾಯ್ತು, ವರನ ಹುಡುಕಿಕೊಂಡ್ರೆ ಆಯ್ತು. ಸ್ವಯಂವರನನ್ನ ಹುಡುಕಿಕೊಳ್ಳೋ ಕ್ರಮ ಹಾಗಲ್ಲ. ಶಾಸ್ತ್ರೀಯವಾದ ಕ್ರಮ ಅಲ್ವೇ? ಅವನ ಧೈರ್ಯ, ಸಾಹಸ, ವೀರತ್ವ, ಬುದ್ಧಿ ಚತುರತೆ ಇವೆಲ್ಲವನ್ನು ತಿಳಿಯುವಂತ ಒಂದು ಕೈಂಕರ್ಯ ಇತ್ತು ಆ ಕಾಲ. ಅದಕ್ಕೆ ಸ್ವಯಂ ವರನನ್ನು ಹುಡುಕಿಕೊಳ್ಳುವಂತ ವ್ಯವಸ್ಥೆಯಲ್ಲಿ ಸೀತಾ ಸ್ವಯಂವರದ ಕೈಂಕರ್ಯ ಮತ್ತೆ ನಾಳೆ ದಿವಸ ಮುಂದುವರಿಸೋಣಂತೆ. ಕಲ್ಯಾಣ ಮಹೋತ್ಸವದ ಕೈಂಕರ್ಯಕ್ಕೆ ನಾಳೆ ದಿವಸ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ಹಾಗೆ ಮಾಡಿ
ಬರುವಾಗೆಲ್ಲ ಅಲಂಕಾರ ಮಾಡಿಕೊಂಡು ಬನ್ನಿ. ಸ್ವಕಾಗಿ ಇಲ್ಲಿ ನಾವು ಲೌಕಿಕ ವಿವಾಹ ಮಂಟಪಕ್ಕೆ ಒಬ್ಬೊಬ್ರು ಅಲಂಕಾರ ಮಾಡ್ಕೊಂಡು ಹೋಗೋದು ನೋಡಿದ್ರೆ ಅಲ್ವೇ, ನಾಳೆ ಲೋಕ ಕಲ್ಯಾಣಾರ್ಥವಾಗಿ ಲಕ್ಷ್ಮೀನಾರಾಯಣರ ವಿವಾಹ ಎಲ್ಲೆಡೀತದೆ? ಚೈತನ್ಯ ರಾಜಾರಾಮ ಸನ್ನಿಧಿಯಲ್ಲಿ ನಡೆಯೋದಿದೆ. ಹಾಗಾಗಿ ಅಲಂಕಾರ ಯುಕ್ತರಾಗಿ ಆ ವೈಭವದ ಸ್ವಯಂವರಕ್ಕೆ ನಾವೆಲ್ಲ ಬರೋಣ. ಎಲ್ಲರದ್ದು ಹಾಜರಿ ಇಲ್ಲಿ. ಅವ್ರು ದೂರದಿಂದ ನೋಡೋದು ದೂರದಲ್ಲೇ ನೋಡ್ಲಿ. ಇಲ್ಲಿ ಹತ್ತಿದ್ದವರೆಲ್ಲ ಬಂದು ಆ ಸೇವೆಯಲ್ಲಿ ಕೈಂಕರ್ಯದಲ್ಲಿ ಪಾಲ್ಗೊಳ್ಳೋಣ. ಆ ಸೇವಾ ಕೈಂಕರ್ಯ ನಮ್ಮ ಪಾಲಿಗೆ ಜೀವನ ಸಾರ್ಥಕವಾಗಲಿ ಎಂಬುದಾಗಿ, ಉಜ್ಜೀವನ ಪದಕ್ಕೆ ಮಾರ್ಗ ಪ್ರಾಪ್ತಿಯಾಗಲಿ ಎಂಬುದ ಸ್ಮರಣೆ ಮಾಡ್ತಾ, ಭಜಿಸುಮನ ರಾಮಚರಣ ಗುಣಗಾನ. ಪಾದವ ಸ್ಮರಿಸಿದ ಪತಿತ ಹಲ್ಯೆಯ ಪಾವನಗೊಳಿಸಿದ ನಾಮ. ಭಜಿಸುಮನ ರಾಮಚರಣ ಗುಣಗಾನ. ರಾಮನ ಧ್ಯಾನ ಅಮೃತ ಪಾನ, ರಾಮನ ಧ್ಯಾನ ಅಮೃತ ಪಾನ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ರಾಮ ಜಯ ರಾಮ ಜಯ ಜಯ ರಾಮ. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ. 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 ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ. ದಿವ್ಯವಾದ ರಾಮನ ವೈಭವದ ಆ ರಾಮಾಯಣದ 2ನೇ ದಿವಸದ ಕೈಂಕರ್ಯಕ್ಕೆ ಮಂಗಲ ಹಾಡೋಣಂತೆ. ನಾಳೆ ಸಂಯಮರ ಘಟ್ಟಕ್ಕೆ ಪ್ರವೇಶ ಮಾಡೋಣ. ರಾಮನ ದಿವ್ಯವಾದ ಅನುಗ್ರಹ ಸಕಲ ಲೋಕಕ್ಕೆ ಸನ್ಮಂಗಲವನ್ನುಂಟು ಮಾಡಲಿ ಎಂಬುದ ಸ್ಮರಣೆ ಮಾಡ್ತಾ ಮಂಗಳ ಮೂರ್ತಿಯ ರಂಗನ ಕಥೆಗೆ ಮಂಗಳ ಮಾಡೋಣ. ಮಂಗಲಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಮಂಗಳಂ ಮಂಗಳಂ ಮಾರುತಿಯೇ ಜಯ. ಮಂಗಳಂ ರಾಮನ ಸಾರಥಿಗೆ. ಮಂಗಳಮಯ ಶ್ರೀ ರಾಮನ ಚರಣವಿ ಅಂಗವಹಿಸಿ ನಿಂದಾನಿಯೇ ಜಯ. ಮಂಗಳಂ ಮಂಗಳಂ. ದಿವಿಗೆ ಪುರದೊಳು ನೆಲಸಿನಗೆ ಜಯ. ವಿಳೆಯ ಭಕ್ತರೆಲ್ಲ ಪೊರೆವಗೆ. ನಳಿನಾಕ್ಷ ಸೀತಾ ರಾಮರ ಚರಣವಿ ಒಲಿದು ಧ್ಯಾನಿಪ ವಜ್ರ ಕಾಯನಿಗೆ ಜಯ. ಮಂಗಳಂ 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 ಜಯ ಮಂಗಳಂ. ಭಕ್ತ ಶಿರೋಮಣಿಯಾದವಗೆ ಜಯ. ಭಕ್ತಿಯ ಪಥವ ತೋರಿದ ದೇವಗೆ. ಭಕ್ತಿ ವೈರಾಗ್ಯವು ಮೋಕ್ಷ ಕಾರಣವೆಂದು ಮಂಗಳಂ ಇಂದಿನ ದಿನವೇ ಶುಭ ದಿನವು. ಇಂದಿನ ವಾರ ಶುಭವಾರ. ಇಂದಿನ ತಾರೆ ಶುಭ ತಾರೆ. ಇಂದಿನ ಕರ್ಣ ಶುಭ ಕರ್ಣ. ಇಂದಿನ ಯೋಗ ಶುಭ ಯೋಗ. ಇಂದಿನ ಲಗ್ನ ಶುಭ ಲಗ್ನ. ಇಂದು ಪುರಂದರ ವಿಠಲರಾಯನ ಸಂದರ್ಶನ ಫಲಯಮಗಾಯಿತು. ಸಂದರ್ಶನ ಫಲಯಮಗಾಯಿತು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ. 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 ಜೈ
ಜಯ